ಮದ್ರಾಸಲ್ಲಿ ಬಂದಿದ್ದಾರೆ, ನಾಲ್ಕೈದು ಆಚಾರ ಬಂದಾಗ ನೀವೆಲ್ಲ ಬಂದಿದ್ದೆ, ದೊಡ್ಡದು ಅಪಾರ್ಟ್ಮೆಂಟ್ ಅಲ್ಲಿ. ಇಲ್ಲಿ ಯಾವ ಬಂದಿದ್ದು? ಇಲ್ಲೇ ಇದೆ ಈಗ. ಅದೇ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ಶ್ರೀಶಾದಿದೇವತಾರಂಭಾಂ ಶ್ರೀಮನ್ಮಧ್ವಸುಮಧ್ಯಮಾಂ ಸಾಕ್ಷಾನ್ಮದ್ಗುರುಪರ್ಯಂತಾಂ ವಂದೇ ಗುರುಪರಂಪರಾಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಮಾಯೀಭವೈರಿಣೆ ಮಾಧ್ವರಾದ್ದಾಂತ ವನಚಾರಿಣೆ ವಚೋ ನಖರಿಣೆ ವಾದಿರಾಜ ಕೇಸರಿಣೆ ನಮಃ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮಃ. ಅತ್ಯಂತ ದಯಾಲವೇ ಯಸ್ಯ ಪ್ರಚಂಡ ತಪಸಾ ಶ್ರುತಿಗೀತ ವೃತ್ತಃ ತುಷ್ಟೋ ಹರಿಃ ಕಿಲ ವಶಂ ವದತಾಮವಾಪ. ಶ್ರೀಮಧ್ವಸನ್ಮತ ಪಯೋನಿಧಿ ಪೂರ್ಣಚಂದ್ರಃ ಶ್ರೀ ವಿಷ್ಣುತೀರ್ಥಮುನಿರಾಟ್ ಮುದಮಾತನೋತು. ಅನವದ್ಯ ಆತ್ಮಚಾರಿತ್ರ್ಯಂ ವಾದಿ ಖದ್ಯೋತ ಭಾಸ್ಕರಂ ವಿದ್ಯಾಮಾನ್ಯ ಗುರುಂ ವಂದೇ ವಿದ್ಯಾ ವಿದ್ಯೋತ ಭಾಸ್ವರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಸರ್ವಗುರುಭ್ಯೋ ನಮಃ. ಮಹಾಭಾರತದಲ್ಲಿ ಅಂತರ್ಗತವಾದಂತಹ ಭಗವದ್ಗೀತೆ ಶ್ರೀಕೃಷ್ಣನ ಮುಖಕಮಲದಿಂದ ಹೊರಹೊಮ್ಮಿದ ಉಪದೇಶ ರೂಪವಾಗಿದೆ. ಅರ್ಜುನನನ್ನ ನಿಮಿತ್ತ ಮಾಡಿ ರಣಾಂಗಣದಲ್ಲಿ ಯುದ್ಧದ ವಿಷಮ ಸಂದರ್ಭದಲ್ಲಿ ಪರಮಾತ್ಮ ಉಪದೇಶವನ್ನು ನೀಡಿ ಅವನಲ್ಲಿ ಕರ್ತವ್ಯ ಪ್ರಜ್ಞೆಯನ್ನ ಭಗವಂತ ಉಂಟು ಮಾಡ್ತಾ ಇದ್ದಾನೆ. ಅರ್ಜುನ ಕೃಷ್ಣನ ಬಳಿ ತನ್ನ ಸಮಸ್ಯೆಯನ್ನ ಅಲ್ಲಿ ತೋಡ್ಕೊಂಡು ಯುದ್ಧ ಮಾಡಲ್ಲ ಅಂತ ಅವನು ಹಠ ಹಿಡಿದು ಕುಳಿತಿದ್ದಾನೆ. ಯಾಕೆ ಅಂದರೆ ನಮ್ಮ ಎದುರುಗಡೆ ಭೀಷ್ಮ ದ್ರೋಣಾದಿಗಳೆಲ್ಲ ಇದ್ದಾರೆ. ಅವರೆಲ್ಲ ಗುರುಗಳು, ನಮಗೆ ಅನೇಕ ರೀತಿಯಾಗಿರ್ತಕ್ಕಂಥ ಅನುಗ್ರಹ ಮಾಡಿದಂತಹ ಜ್ಞಾನಿಗಳು. ಹಾಗಿರುವಾಗ ಅವರನ್ನು ಕೊಲ್ಲೋದಕ್ಕೆ ನಾವು ಹೊರಟಿದ್ದೇವೆ. ಇದಕ್ಕೆ ಮೂಲ ಕಾರಣ ಏನು ಗೊತ್ತಾ? ಯದ್ರಾಜ್ಯ ಸುಖ ಭೋಲೋಭೇನ ಹಂತುಂ ಸ್ವಜನ ಮುದ್ಯತಾಹ. ನಮಗೆ ಹೇಗಾದರೂ ಮಾಡಿ ರಾಜ್ಯ ಪಡೆಯಬೇಕು ಅಂತ ರಾಜ್ಯವನ್ನು ಪಡೆಯುವುದರಲ್ಲಿ ಮಹಾ ದುರಾಸೆ, ಆ ಲೋಭದಿಂದಾಗಿ ನಮ್ಮವ್ರನ್ನೇ ನಾವು ಕೊಲ್ತಾ ಇದ್ದೇವೆ. ಇವರನ್ನು ಕೊಂದು ನಮಗೆ ಅವರ ಸಮಾಧಿಯ ಮೇಲೆ ಕಟ್ಟಿದ ರಾಜ್ಯ ನಮಗೆ ಬೇಕಾ? ಆದ್ರಿಂದ ನಾನು ಅಸ್ತ್ರವನ್ನು ಹಿಡಿಯಲ್ಲ. ಮೊದಲೇ ಗಾಂಡೀವ ಧನಸ್ಸು ಕೆಳಗಡೆ ಜಾರ್ತಾ ಇದೆ, ಅನಂತರದಲ್ಲಿ ನನ್ನ ನಾಲಿಗೆ ಒಣಗಿ ಹೋಗ್ತಾ ಇದೆ, ನನಗೆ ಯುದ್ಧ ಮಾಡಕ್ಕೆ ಮನಸ್ಸು ಬರ್ತಾ ಇಲ್ಲ. ಆದ್ರಿಂದ ನಾನು ಗಾಂಡೀವನ್ನು ಕೆಳಗಡೆ ಹಾಕ್ಬಿಡ್ತೇನೆ, ಕೈಯಲ್ಲಿ ಯಾವ ಬಾಣವನ್ನು ಹಿಡ್ಕೊಳ್ಳೋದಿಲ್ಲ. ಅಸ್ತ್ರವೇ ಇಲ್ಲದೆ ಇರತಕ್ಕಂತ ನನ್ನನ್ನ ಈ ಎಲ್ಲ ಕೌರವರು ಕೊಂದು ಹಾಕ್ಲೇಬೇಕಾದ. ಧಾರ್ತರಾಷ್ಟ್ರಾಹ ಹಣೆ ರಣೆ ಹನ್ಯು ತನ್ಮೇ ಕ್ಷೇಮತರಂಭವೇ. ಅವರನ್ನು ಕೊಂದು ನಾನು ನರಕಕ್ಕೆ ಹೋಗುವ ಪಾಪವನ್ನ ನಾನು ಮಾಡೋದಿಲ್ಲ. ಅಷ್ಟೇ ಇಲ್ಲದೇನೆ ನಾನೇ ಬೇಕಾದ್ರೆ ಯುದ್ಧ ತ್ಯಾಗ ಮಾಡಿಬಿಡ್ತೇನೆ, ಅಸ್ತ್ರಗಳನ್ನೇ ಹಿಡಿಯೋದಿಲ್ಲ. ಆವಾಗ ಯದಿಮಾಂ ಅಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯ. ಓ ಅರ್ಜುನ ಮುಂತಾದವರೆಲ್ಲ ನಮ್ಮ ಮೇಲೆ ಪ್ರತೀಕಾರ ತೀರಿಸ್ಕೊಳ್ಳೋದಕ್ಕೆ ಯುದ್ಧ ಮಾಡಿ ಬರ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಕೈ ನಡುತ್ತಾ ಇದೆ, ಆ ಧನುಸ್ಸು ಕೆಳಗೆ ಹಾಕ್ಬಿಟ್ಟಿದ್ದಾನೆ ಬಿಲ್ಲನ್ನ ಅಂತ ಹೇಳಿ ಶಸ್ತ್ರವಿಲ್ಲದ ನನ್ನ ಮೇಲೆ ಶಸ್ತ್ರಧಾರಿಗಳಾದವರು ಬಂದು ಆಕ್ರಮಣ ಮಾಡಿ ನನ್ನನ್ನು ಕೊಂದರೂ ಕೂಡ ನನಗೆ ಒಳ್ಳೇದೇ ಆಯ್ತು. ಯಾಕೆ ಅಂತ ಹೇಳಿದ್ರೆ ನನಗೆ ನರಕ ತಪ್ಪಿತಲ್ಲ. ನಾನು ಅವರನ್ನು ಕೊಂದಿದ್ರೆ ನನಗೆ ನರಕ ಆಗ್ತಾ ಇತ್ತು. ಯಾಕೆ ಅಂದ್ರೆ ಅವನು ಹೇಳ್ತಾನೆ, ಗುರೂನ್ ಅಹತ್ವಾಹಿ ಮಹಾನುಭಾವ.
ಅವರೆಲ್ಲ ಸಾಮಾನ್ಯರಲ್ಲ. ಆದ್ರಿಂದ ಅವರನ್ನು ಕೊಲ್ಲದೆ ನಾನು ಬೇಕಾದರೆ ಭಿಕ್ಷಾನ್ನ ಬೇಕಾದರೂ ಊಟ ಮಾಡ್ಕೊಂಡಿರ್ತೇನೆ. ಆದರೆ ಅವರನ್ನು ಕೊಂದು ನರಕಾದಿ ಅನರ್ಥಗಳು ಅನಂತರದಲ್ಲಿ ಇವೆಲ್ಲ ನನಗೆ ಇಷ್ಟವೇ ಇಲ್ಲ. ಆದ್ರಿಂದ ಬೇಕಾದ್ರೆ ಅವರೇ ನನ್ನ ಮೇಲೆ ಆಕ್ರಮಣ ಮಾಡಿ ನನ್ನನ್ನೇ ಕೊಂದು ಹಾಕ್ಲಿ, ಅದೇ ನನಗೆ ಭಾರಿ ಖುಷಿ ಆಗ್ಬಿಡತ್ತೆ. ಯಾಕೆ ಅಂದ್ರೆ ನನ್ನಿಂದಾಗುವ ಪಾಪ, ಆ ಗುರುಗಳನ್ನೆಲ್ಲ ಕೊಲ್ಲುವುದರಿಂದ ಬರುವಂತಹ ಆ ಒಂದು ಕಷ್ಟ ಅದೆಲ್ಲ ನನಗೆ ಇಲ್ಲವಾಯ್ತಲ್ಲ. ನಾನೇ ಸತ್ತೋಗ್ಬಿಟ್ರೆ ಅವಾಗ ಅವರನ್ನು ಕೊಲ್ಲುವ ವಿಚಾರವೇ ಇಲ್ಲ. ಆದ್ದರಿಂದಾಗಿ ನಾನು ಯುದ್ಧ ಮಾಡಲ್ಲ ಅಂತ ಹೇಳಿ ತನ್ನ ಬಿಲ್ಲು ಬಾಣಗಳನ್ನ ಕೆಳಗಡೆ ಹಾಕಿಬಿಟ್ಟು ಏವ ಮುಕ್ತ್ವಾ ಅರ್ಜುನ ಸಂಖ್ಯೆ ರಥೋಪಸ್ಥ ಉಪಾವಿಶತು ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನ ಮಾನಸಃ. ಆ ಸಂದರ್ಭದಲ್ಲಿ ಅರ್ಜುನ ಮುಂದೆ ಅಲ್ಲಿ ಸಾರಥಿಯಾಗಿ ಕೂತಿರತಕ್ಕಂತಹ ಕೃಷ್ಣನ ಹತ್ರ ಬರ್ತಾ ಇದ್ದಾನೆ. ಅವನು ಹಿಂದ್ಗಡೆ ಸೀಟಿ ಅಲ್ಲಿಂದ ನಡ್ಕೊಂಡು ಬಂದು ಅರ್ಜುನ ಕೃಷ್ಣನ ಮುಂದೆನೆ ಎಲ್ಲ ಧನುಸ್ಸನ್ನ ಹಾಕಿ ಆ ಕೃಷ್ಣನ ಪಾದದ ಕೆಳಗಡೆ ಭಪ್ ಅಂತ ಬಿದ್ದು ಕೆಳಗೆ ನೋಡಿ. ಸ್ಪಷ್ಟವಾಗಿ ಗೀತೆ ಹೇಳ್ತಾ ಇದೆ. ತುಂಬಾ ಶೋಕದಿಂದ ಮನಸ್ಸು ವ್ಯಗ್ರ ಮಾಡಿಕೊಂಡು ಅರ್ಜುನ ರಥೋಪಸ್ಥ ಉಪಾವಿಶತ್, ರಥದ ಆ ಅಂಗಳದಲ್ಲೇನೆ, ರಥದ ಜಾಗ ಏನಿದೆ ಕೃಷ್ಣನ ಪಾದದ ಮುಂದೆ ಒಂದ್ ಸ್ವಲ್ಪ ಜಾಗ ಇತ್ತಲ್ಲ, ಅಲ್ಲೇ ಕುಸಿದು ಕೆಳಗಡೆ ಕೂತ್ಬಿಟ್ಟಿದ್ದಾನೆ. ಹಾಗಾದರೆ ಅರ್ಜುನ ರಥದಲ್ಲೇ ಕುಳಿತುಕೊಂಡಿದ್ದಾನೆ. ಅನಂತರದಲ್ಲಿ ಕೃಷ್ಣನು ಕೂಡ ಸಾರಥ್ಯವನ್ನು ಮಾಡ್ತಾ ರಥದ ಆ ಸಾರಥಿ ಪೀಠದಲ್ಲಿ ಕೂತಿದ್ದಾನೆ. ಅಲ್ಲೇ ಉಪದೇಶ ಆರಂಭ ಆಗಿದೆ, ರಥದಲ್ಲೇ, ರಣಾಂಗಣದಲ್ಲೇ. ಅದು ಕೆಳಗಡೆ ಬಂದು ನಿಂತಿದ್ದಾನೆ. ಇವತ್ತು ನೀವು ಗೀತೋಪದೇಶದ ಚಿತ್ರಗಳನ್ನೆಲ್ಲ ನೋಡಿದರೆ ಅಲ್ಲಿ ಹಿಂದ್ಗಡೆ ರಥ ಕೃಷ್ಣ ನಿಂತ್ಕೊಂಡ್ಬಿಟ್ಟಿದ್ದಾನೆ, ಅಲ್ಲಿ ಕೆಳಗಡೆ ಧನುಸ್ಸು ಬತ್ತಳಿಕೆ ಎಲ್ಲ ಬಿದ್ದಿದೆ. ಅವನು ನಮಸ್ಕಾರ ಮಾಡ್ತಾ ಅಲ್ಲಿ ಕೆಳಗಡೆ ನಿಂತ್ಕೊಂಡಿದ್ದಾನೆ. ನೋಡಿ, ಇದೆಲ್ಲ ಗೀತೆಗೆ ವಿರುದ್ಧವಾಗಿರ್ತಕ್ಕಂಥ ಚಿತ್ರಣ. ಇವತ್ತು ಚಿತ್ರಗಳೆಲ್ಲ ನಾವು ನೋಡ್ತೇವೆ. ಅದು ಸ್ಪಷ್ಟವಾಗಿ ರಥೋಪಸ್ಥ ಅಂತ ಹೇಳ್ತಾ ಇದೆ. ರಥದ ಉಪ ಅಂದ್ರೆ ಸಮೀಪದಲ್ಲಿ ಸ್ಥ ಇದ್ದವನಾಗಿ, ಅಂದ್ರೆ ರಥದ ಮುಂದಿನ ಭಾಗದಲ್ಲಿ ಸಾರಥಿ ಎಲ್ಲಿ ಕೃಷ್ಣ ಕೂತಿದ್ದಾನೆ, ರಥದಲ್ಲೇನೆ ಇವನು ಕೂಡ ಅಲ್ಲಿ ಕುಸಿದು ಕೆಳಗಡೆ ಬಿದ್ದುಬಿಟ್ಟಿದ್ದಾನೆ. ನೆಲಕ್ಕೆ ಅರ್ಜುನ ಬಿದ್ದೇ ಇಲ್ಲ. ಇವರೆಲ್ಲ ನೆಲದಲ್ಲಿ ಅರ್ಜುನ ನಿಲ್ಲಿಸ್ಬಿಟ್ಟಿದ್ದಾರೆ. ನೆಲದಲ್ಲಿ ಕೃಷ್ಣ ನಿಂತ್ಕೊಂಡಿದ್ದಾನೆ, ಅಲ್ಲಿ ಉಪದೇಶ ಮಾಡ್ತಾ ಇದ್ದಾನೆ. ಉಪದೇಶ ಎಂಬುದು ಯಾವಾಗಲೂ ಕೂಡ ಅಲ್ಲಿ ಆ ಸ್ಥಾನದಲ್ಲಿ ಆಸನದಲ್ಲಿ ಕೂತ್ಕೊಂಡು ಉಪದೇಶ. ಅಲ್ಲೇ ಶಿಷ್ಯನಾದವನು ಮನೆ ಮೇಲೆ ಕೂತ್ಕೊಂಡಿರುವ ಗುರುಗಳ ಮುಂದೆ ಅವನು ಕೆಳಗಡೆ ಕೂತ್ಕೊಳ್ಳೋದು, ಅಲ್ಲಿ ಗುರುಗಳ ಉಪದೇಶ ನಡೀತಾ ಇದೆ. ಅದು ಬಿಟ್ಟು ಇವತ್ತೆಲ್ಲ ಗೀತೋಪನ್ಯಾಸದ ಚಿತ್ರ ಅದೆಲ್ಲ ಚೆನ್ನಾಗಿದೆ. 4 ಕುದುರೆಗಳು, ಭಾರಿ ರಥ, ಅದೆಲ್ಲ ಸರಿ ಇದೆ. ಆದ್ರೆ ರಥದ ಮಧ್ಯದಲ್ಲೇ ಕೃಷ್ಣ ಅರ್ಜುನರು ಕೂತಿದ್ದಾರೆ. ರಥದ ಕೆಳಗಡೆ ಎಲ್ಲೂ ಕೂಡ ಕೃಷ್ಣ ನಿಂತಿಲ್ಲ. ಅರ್ಜುನನು ಅವನ ಪಾದದ ಮುಂದೆ ಅವನ ನೆಲದಲ್ಲಿ ಮಂಡಿ ಉರಿ ಕೂತೆ. ಗೀತ ಸ್ಪಷ್ಟವಾಗಿ ಹೇಳ್ತಾ ಇದೆ ರಥೋಪಸ್ಥ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ, ರಥದ ಆ ಮುಂಭಾಗದಲ್ಲಿ ಅಂದ್ರೆ ರಥದ ಮಧ್ಯದಲ್ಲಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಆ ಸಾರಥಿ ಕೂತ್ಕೊಳ್ಳುವಾಗ ಮುಂದ್ಗಡೆ ಒಂದಷ್ಟು ಜಾಗ ಇರುತ್ತೆ, ಅಲ್ಲಿ ಇನ್ನೊಬ್ರು ಕೂತ್ಕೊಳ್ಬಹುದಾಗಿರ್ತಕ್ಕಂಥ ಜಾಗ. ರಥದ ಮಧ್ಯದಲ್ಲೇ ಕುಸಿದು ಕೆಳಗಡೆ ಅಲ್ಲಿ ಬಿದ್ದುಬಿಟ್ಟಿದ್ದಾನೆ, ಅಲ್ಲೇ ಕೂತಿದ್ದಾನೆ. ಬಿದ್ದ ಮೇಲೆ ಅರ್ಜುನ ಆ ಸಮಯದಲ್ಲಿ ಕೃಷ್ಣೋಪದೇಶ ಮಾಡ್ತಾ ಇದ್ದಾನೆ. ಆದ್ರಿಂದ ಚಿತ್ರದ ಒಂದು ಕಲ್ಪನೆ ಏನಿದೆ, ಅವರಿಗೆ ಹಿಂದ್ಗಡೆ ರಥ ಇದ್ರೆ ಲುಕ್ ಚೆನ್ನಾಗಿರುತ್ತೆ ಅಂತ ಮಾಡಿದ್ದಾರೆ ಹೊರತಾಗಿ ಅದು ಗೀತೆಗೆ ಅಸಮ್ಮತ. ಯಾಕೆಂದ್ರೆ ಕೃಷ್ಣಾರ್ಜುನರಿಬ್ಬರು ಕೂಡ ರಥದ ಮಧ್ಯದಲ್ಲೇ ಕೂತಿದ್ದಾರೆ. ಆ ಸಮಯದಲ್ಲಿ ಕೆಳಗಡೆ ಕುಸಿದು ಬಿದ್ದಿರುವ ಅರ್ಜುನನನ್ನ ಸಂತೈಸಿ ಅನಂತರದಲ್ಲಿ ಪರಮಾತ್ಮ ಉಪದೇಶ ನೀಡ್ತಾ ಇದ್ದಾರೆ. ಆದ್ರಿಂದ ನಾವು ಗೀತೆ ಒಂದೊಂದು ಪದಗಳನ್ನು ಕೂಡ ನಾವು ಅವಲೋಕಿಸಬೇಕು. ಸುಮ್ಮನೆ ಎಲ್ಲೋ ಅಲ್ಲೇ ಉಪದೇಶ ಮಾಡಿದ ಅಂತಲ್ಲ, ಎಲ್ಲಿ ಬಿದ್ದ, ನೆಲಕ್ಕೆ ಬಿದ್ದ ಅಂತಲ್ಲ ಹೇಳಲೇ ಇದೆ. ರಥೋಪಸ್ಥ ಅಂತ ರಥದ ಮಧ್ಯದಲ್ಲೇ ಅಲ್ಲಿ ಅರ್ಜುನ ಕೆಳಗಡೆ ನಡುತ್ತಾ ಕೆಳಗಡೆ ಅವನು ಬಿದ್ದು ಬಿಟ್ಟಿದ್ದಾನೆ, ಅಲ್ಲೇ ಕೂತಿದ್ದಾನೆ. ಆ ಸಮಯದಲ್ಲಿ ಪರಮಾತ್ಮ ಉಪದೇಶ ಮಾಡ್ತಾ ಇದ್ದಾನೆ. ಉತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯ ದುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ. ಅರ್ಜುನನನ್ನ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಶಬ್ದಗಳಿಂದ ಪರಮಾತ್ಮ ಸಂಬೋಧನೆ ಮಾಡ್ತಾನೆ. ಆ ಎಲ್ಲ ಅರ್ಜುನನ ಹೆಸರುಗಳಿಗೆಲ್ಲ ಆಯಾಯ ಪ್ರಸಂಗಗಳಲ್ಲಿ ಬಹಳ ಅದ್ಭುತವಾದಂತಹ ಔಚಿತ್ಯ ಎಂಬತಕ್ಕಂತಹದ್ದಿದೆ. ಮುಂದೆ ಪರಮಾತ್ಮ ಉಪದೇಶ ಮಾಡುವಾಗ ಕ್ಲೈಬ್ಯಂ ಮಾಸ್ಮಗಮ ಪಾರ್ಥ ಅಂತ ಅಲ್ಲಿ ಹೇಳ್ತಾನೆ. ಮತ್ತೊಂದ್ ಕಡೆ ಕೌಂತೆಯ ಅಂತಾನೆ, ಇಲ್ಲಿ ಅರ್ಜುನ ಅಂತಾನೆ ಪರಮಾತ್ಮ. ಏನು ಅರ್ಜುನ ಅಂತ ಹೇಳಿಬಿಟ್ರೆ ನೋಡಿ, ಈ ಅರ್ಜುನ ಅನ್ನತಕ್ಕಂತಹ ಪದದ ಬಳಕೆ ಧವಲೆ ಅರ್ಜುನೇ ಅಂತ ಅವರ ಕೋಶ ಹೇಳುತ್ತೆ. ಶುದ್ಧವಾದ, ಬಿಳಿಯಾದ ಅನ್ನೋ ಅರ್ಥದಲ್ಲಿ ಅರ್ಜುನ ಅಂತ ಶಬ್ದ ಇದೆ. ಅರ್ಜುನ ಅನ್ನೋದು ಅರ್ಜುನ ಮಧ್ಯಮ ಪಾಂಡವನ ಒಂದು ಹೆಸರಾಗೋದರ ಜೊತೆಗೆ ನೀನು ಪರಿಶುದ್ಧನಾದವ, ಒಬ್ಬ ಒಳ್ಳೆ ಅಪರೋಕ್ಷ ಜ್ಞಾನಿ ಆಗಿದೆಯಾ, ನಿನಗೆಲ್ಲ ಇಂತಹ ಅಜ್ಞಾನದ ಒಂದು ದೋಷಗಳು ಯಾವತ್ತೂ ಕೂಡ ಕಶ್ಮಲಗಳು ನಿನಗೆ ಅಂಟಬಾರದು. ಆದರೆ ಯಾಕೆ ಅಂದರೆ ಅದಕ್ಕೆ ಕಾರಣವನ್ನ ಪರಮಾತ್ಮನ ಹೇಳ್ತಾ ಇದ್ದಾನೆ.
ನೀನು ಅರ್ಜುನ ವೃಕ್ಷದಂತೆ ಪರಿಶುದ್ಧನಾದವನು. ನೋಡಿ, ಇಡೀ ಕೃಷ್ಣ ಮತ್ತೆ ಅರ್ಜುನರ ಒಂದು ಉಪದೇಶ ಏನಿದೆ, ಅದು ಕೃಷ್ಣ ಅಂದ್ರೆ ಕಪ್ಪು ಅಂತ ಅರ್ಥ, ಅರ್ಜುನ ಅಂದ್ರೆ ಬಿಳಿ ಅಂತ ಅರ್ಥ. ಅಂದ್ರೆ ಕೃಷ್ಣಾರ್ಜುನರ ಸಂವಾದ ಅಂತ ಹೇಳಿದ್ರೆ ಅದು ಕಪ್ಪು ಬಿಳುಪಿನ ಮಧ್ಯದಲ್ಲಿ ನಡೆದಿರ್ತಕ್ಕಂತಹ ಸಂವಾದ. ಕಪ್ಪು ಅಂದ್ರೆ ಅಜ್ಞಾನ, ಅರ್ಜುನನಿಗೆ ಇರತಕ್ಕಂತ ಅಜ್ಞಾನ, ಅದನ್ನು ಹೋಗಿಸೋದಕ್ಕೆ ಪರಮಾತ್ಮ ಉಪದೇಶ ಮಾಡ್ತಾನೆ. ಆದ್ರಿಂದ ಇಲ್ಲಿ ಅರ್ಜುನ ಅಂದ್ರೆ ನೀನು ಪರಿಶುದ್ಧನಾದವ, ಬೆಳ್ಳಗಿದೆ ಅಂದ್ರೆ ಶುದ್ಧವಾಗಿದೆ ಅಂತ ಅರ್ಥ. ಅಂದ್ರೆ ನಿನ್ನ ಮನಸ್ಸಿನಲ್ಲಿ ಇಂತಹ ಗೊಂದಲಗಳು ಯಾವತ್ತೂ ಬರ್ಕೊಡು, ನೀನು ಒಬ್ಬ ಜ್ಞಾನಿ, ಸಾಮಾನ್ಯನಲ್ಲ. ಹಾಗಿರ್ಬೇಕಾದ್ರೆ ನಿನಗೆ ಯಾಕೆ ಈ ಯುದ್ಧ ತಪ್ಪು, ಇದರಿಂದ ಪಾಪ ಬರುತ್ತೆ ಅನ್ನತಕ್ಕಂತಹ ಪಾಪ ಪ್ರಜ್ಞೆಯ ಕಶ್ಮಲ ನಿನ್ನ ಮನಸ್ಸಿಗೆ ಯಾಕೆ ಬಂತು? ಯಾಕಂದ್ರೆ ನೀನು ಪರಿಶುದ್ಧನಾದವ, ನೀನು ಯುದ್ಧ ಮಾಡದೇ ಇದ್ರೇನೆ ಅದರಿಂದ ಕೀರ್ತಿ ಆಮೇಲೆ ಅದೆಲ್ಲ ಬರುತ್ತೆ. ಆದ್ರಿಂದ ನೀನು ಯಾವುದೇ ಕಾರಣಕ್ಕೆ ಗಡಿಬಿಡಿ ಮಾಡ್ಕೊಳ್ಬೇಡ. ಕಲೈಬ್ಯಂ ಆತ್ಮಗಮ ಪಾರ್ಥ, ನೀನು ಹೇಳಿಯಂತೆ ವರ್ತಿಸ್ತಾ ಇದೆಯಲ್ಲ. ಯಾಕೆಂದ್ರೆ ಕ್ಷತ್ರಿಯರಿಗೆ ಯುದ್ಧ ಅಂದ್ರೆ ಅವ್ರಿಗೆ ಒಂದು ದೊಡ್ಡ ಔತಣ, ಅದು ಹಾಗೆ ನೀನು ಯುದ್ಧ ಮಾಡ್ಬೇಕಾಗಿತ್ತು. ನೀನ್ ನೋಡಿದ್ರೆ ಪೂರ್ತಿ ಡಿಪ್ರೆಸ್ ಆಗ್ತಾ ಇದೆಯಾ. ಆದ್ರಿಂದ ಈ ತರದ ಒಂದು ಹೇಳಿತನದ ವರ್ತನೆ ನಿನಗೆ ಯಾವತ್ತೂ ಕೂಡ ಕೊಡೋದಿಲ್ಲ. ಆದ್ರಿಂದ ನಿನ್ನ ಮನಸ್ಸಿಗೆ ಅಂಟಿದ ಹೃದಯ ದೌರ್ಬಲ್ಯ, ಇವರೆಲ್ಲ ನನ್ನ ಬಂಧುಗಳು, ನನ್ನ ಗುರುಗಳು, ಅನಂತರದಲ್ಲಿ ಇನ್ನೇನೋ ನನ್ನ ಗೆಳೆಯ, ಆ ಭಾವನೆ ಬಂಧುತ್ವ ಪ್ರಜ್ಞೆ ಇಟ್ಕೊಂಡು ನಿನ್ನ ಕರ್ತವ್ಯ ಮರಿತಾ ಇದೆಯಲ್ಲ. ಯಾರೇ ಆಗಿದ್ದರೂ ಕೂಡ ಪರಮಾತ್ಮನನ್ನ ದ್ವೇಷಿಸ್ತಕ್ಕಂಥವರಾದರೆ, ದ್ವೇಷಿಸುವವರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥವರಾದರೆ ಅಂತ ಇಬ್ಬರನ್ನು ಕೂಡ ನಿಗ್ರಹ ಮಾಡಬೇಕಾದದ್ದು ಒಬ್ಬ ಛಾತ್ರನ ಕರ್ತವ್ಯ ಆಗಿದೆ. ಅದು ಛಾತ್ರ ಧರ್ಮ ಕೂಡ. ನೀನು ಆ ಸಂದರ್ಭದಲ್ಲಿ ಪರಮಾತ್ಮನಿಗೆ ಪ್ರಿಯವಾದ ದುಷ್ಟರ ನಿಗ್ರಹ ಮಾಡದೆ ಬಂಧುಗಳು ಅನ್ನತಕ್ಕಂಥ ಒಂದು ಭಾವನೆಗೆ ಒಳಗಾಗಿ ಯುದ್ಧನೇ ಮಾಡೋದಿಲ್ಲ ಅಂತ ನೀನು ಕೂತ್ಕೊಂಡ್ರೆ ಅದೆಲ್ಲ ಸರಿಯಾಗಲ್ಲ. ತ್ಯಕ್ತ್ವ ಉತ್ತಿಷ್ಟ ಪರಂತಪ, ಶತ್ರುಗಳಿಗೆಲ್ಲ ಹೃದಯದ ಒಳಗಡೆ ಬೆಂಕಿಯನ್ನು ಹುಚ್ಚನ್ನ ಮುಡಿಸುವವನೇ. ಯಾಕಂದ್ರೆ ಅರ್ಜುನ ಅಂದ್ರೆ ಆ ಕಾಲದಲ್ಲೇ ಮಹಾಬಿಲ್ಲುಗಾರ, ಅವನು ಬಂದ ಅಂದ್ರೆ ಹೆದರ್ಕೊಂಡ್ಬಿಡ್ತಾ ಇದ್ರು, ಅವರಿಗೆ ಮನಸ್ಸಿಗೆ ತಾಪ ಆಗ್ತಾ ಇತ್ತು. ನೀನೇ ಶತ್ರುಗಳಿಗೆ ಈ ರೀತಿಯಾದ ಒಂದು ನಡಕವನ್ನ, ಅವರಿಗೆ ದುಃಖವನ್ನು ಹುಟ್ಟಿಸ್ತಕ್ಕಂತ ಮಹಾವೀರ, ನಿನಗೆ ಈ ಹೇಳಿತನ ಸರಿನಾ? ಇದು ಅಷ್ಟೇ ಅಲ್ಲದೆ ಇದರಿಂದ ನಿನಗೆ ಅಕೀರ್ತಿಯೆಲ್ಲ ಬರುತ್ತೆ. ಓ ಕೃಷ್ಣ ಇದನ್ನ ಉಪದೇಶ ಮಾಡಿ ಅವನನ್ನ ಯುದ್ಧದಲ್ಲಿ ತೊಡಗಿಸ್ತೇ ಇದ್ದಿದ್ರೆ ಅವನು ರಣಾಂಗಣ ಬಿಟ್ಟು ಹೊಟ್ಟೋಗ್ತಾ ಇದ್ದ. ಹೊಟ್ಟೋಗ್ಬಿಟ್ರೆ ಆಚಂದ್ರಾರ್ಥವಾಗಿ ಅರ್ಜುನನಿಗೆ ಒಂದು ಕಪ್ಪು ಚುಕ್ಕೆ, ಅಯ್ಯೋ ಹೇಡಿಯಾಗಿ ಯುದ್ಧ ಮಾಡಿದೆ ಹೊಟ್ಟೋದ. ಅಷ್ಟೇ ಅಲ್ಲದೆ ನಿನ್ನ ವಿಹಿತ ಕರ್ತವ್ಯವನ್ನು ತ್ಯಾಗ ಮಾಡಿದ್ದರಿಂದಲೇನೆ ನಿನಗೆ ನರಕ ಬರುತ್ತೆ. ನೀನ್ ಅನ್ಕೊಂಡಿದೀಯಾ ಈ ಭೀಷ್ಮ ದ್ರೋಣಾದಿಗಳನ್ನು ಕೊಂದದ್ರಿಂದ ನರಕ ಬರುತ್ತೆ? ಆ ಕೊಲ್ಲೋದೇ ನಿನಗೆ ಧರ್ಮ, ಕೊಲ್ಲದೇ ಇದ್ರೇನೆ ಅದು ಅಧರ್ಮ. ಆದ್ದರಿಂದ ಇದನ್ನ ಹೃದಯ ದೌರ್ಬಲ್ಯವನ್ನ ತೋರಿ, ಅದರ ಜೊತೆಗೆ ಉತ್ತಿಷ್ಟ ಪರಂತ. ಈ ಮಾತನ್ನ ಪರಮಾತ್ಮ ಹೇಳುವಾಗ ತಾನು ಕೂಡ ಅನೇಕ ಬಂಧು ಬಾಂಧವರು ಅನ್ನತಕ್ಕಂತಹ ಭಾವನೆಯನ್ನು ತೊರೆದು ಅವರು ತಪ್ಪಿತಸ್ಥರಾದಾಗ, ಅವರು ಅಧರ್ಮದಲ್ಲಿ ತೊಡಗಿದಾಗ ಅವರನ್ನ ನಿರ್ದಾಕ್ಷಿಣ್ಯವಾಗಿ ಶಿಕ್ಷಿಸಿದವನು ಶ್ರೀಕೃಷ್ಣ ಪರಮಾತ್ಮ. ಯಾಕೆ ಅಂತ ಹೇಳಿದರೆ, ಕಂಸ ತನ್ನ ಸೋದರ ಮಾವನೇ ಆಗಿದ್ದರೂ ಕೂಡ ಅವನು ಅನೇಕ ದುಷ್ಟರ ಜೊತೆಗೆ ಅವನು ಸೇರ್ಕೊಂಡು ಅನೇಕ ಅನ್ಯಾಯಗಳನ್ನ, ಆಮೇಲೆ ಯಾದವರಿಗೆ ತುಂಬಾ ತೊಂದರೆಗಳನ್ನ ಮಾಡ್ತಾ ಇದ್ದಾಗ ಪರಮಾತ್ಮ ಇವನು ಸೋದರ ಮಾವ ಅಂತ ಅದೆಲ್ಲ ಯಾವುದನ್ನು ಕೂಡ ವಿಚಾರ ಮಾಡದೆ ನೇರವಾಗಿ ಅವನು ಹಿಡಿದುಕೊಂಡು ಹಾಕಿ. ನೋಡಿ, ಆ ತರ ಅವನಿಗೂ ಕೂಡ ಇರ್ಬೇಕು. ಕೆಲವು ಉಪದೇಶ ಮಾಡುವಾಗ ಏನ್ ಬೇಕಾದ್ರೂ ಮಾಡ್ತಾರೆ, ಕೊನೆಗೆ ಅವ್ರದ್ದೇ ಸರಿಯಾಗಿರೋದಿಲ್ಲ. ಆದ್ರೆ ಇಲ್ಲಿ ಪರಮಾತ್ಮ, ನಾನು ನೋಡು ನನಗೇನಾದ್ರೂ ಅಂತಹ ಬಂಧುತ್ವ ಪ್ರಜ್ಞೆ ಇಟ್ಕೊಂಡು ನನ್ನ ಕರ್ತವ್ಯ ಮರೆತಿದ್ದೀನಿ, ನಾನು ಅವತಾರ ಮಾಡಿದ್ದೆ ಯಾಕೆ ಅಂತ ಶಾಸ್ತ್ರ ಹೇಳಿದೆ, ಅದು ಜಾತ ಕಂಸವಧಾರ್ಥ ಆಯ್ತು. ಅವನನ್ನು ಸೋದರ ಮಾವ ಆಗಿರ್ಬೋದು, ಸೋದರ ಮಾವೇನು ಬೇರೆ ಬೇರೆ ಎಲ್ಲರನ್ನು ಕೂಡ ಕೊಂದು ಹಾಕಿದ್ದು ಇದೆ ಪರಮಾತ್ಮ. ಆದ್ದರಿಂದಾಗಿ ತನ್ನ ಮಕ್ಕಳಂತೆ ಇರತಕ್ಕಂತಹ ಈ ನರಕಾಸುರಾದಿಗಳನ್ನ ಹೊಂದಿಲ್ವ ಪರಮಾತ್ಮ? ಅಲ್ಲಿ ಅವನಿಗೆ ವರಾಹ ರೂಪಿಯಾದ ಪರಮಾತ್ಮನಿಂದಲೇ ಹುಟ್ಟಿದವರು ಅವರೆಲ್ಲ, ಅವರನ್ನು ಕೂಡ ಪರಮಾತ್ಮ ಕೊಂದು ಹಾಕಿದ್ದಾನೆ. ಯಾಕೆ ಅಂದ್ರೆ ದುಷ್ಟರು ಅವರು ಯಾವುದೇ ಬಂಧುತ್ವವನ್ನ ಅಲ್ಲಿ ನಾವು ಮಾಡ್ಲಿಕ್ಕಿಲ್ಲ. ಆದ್ದರಿಂದಾಗಿ ನಾವು ಜಯಿಸೋದಕ್ಕೆ, ಅಲ್ಲಿ ನಮ್ಮ ಕರ್ತವ್ಯ ಪ್ರಜ್ಞೆಯನ್ನ ಜಾಗೃತಗೊಳಿಸೋದಕ್ಕೆ ನಾವು ಎದ್ದೇಳಬೇಕಾಗತ್ತೆ. ಆದ್ದರಿಂದ ನಿನ್ನ ಈ ಬಗೆಯ ಹೇಳಿತನ ಇದು ಸರಿಯಲ್ಲ, ಇದನ್ನು ಬಿಟ್ಟು ಎದ್ದೇಳು, ಯುದ್ಧಕ್ಕಾಗಿ ಸನ್ನದ್ಧನಾಗುವಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಅವಾಗ ಅರ್ಜುನ ಹೇಳ್ತಾ ಇದ್ದಾನೆ, ಈ ಗುರುಗಳನ್ನೆಲ್ಲ ನಾನು ಕೊಂದು ಪಾಪವೇ ಬರುತ್ತೆ ಹೊರತಾಗಿ ನನಗೆ ಪುಣ್ಯ ಬರಲ್ಲ. ಆದ್ದರಿಂದ ನಾನು ಬೇಕಾದರೆ ಯುದ್ಧ ಮಾಡದೆ ಭಿಕ್ಷಾನ್ನವನ್ನ ನಾನು ಯಾಚನೆ ಮಾಡಿ ಆದರೂ ನಾನು ಬದುಕ್ತೇನೆ, ಆದರೆ ಅದರಿಂದಲಾದರೂ ಕೂಡ ನಾನು ಜೀವನ ನಡೆಸ್ತೇನೆ. ಆದರೆ ಯಾವುದೇ ಕಾರಣಕ್ಕೆ ಇವ್ರ ಜೊತೆ ಯುದ್ಧ ಮಾಡಲ್ಲ. ಮತ್ತೆ ಒಂದು ವೇಳೆ ನಾನು ಯುದ್ಧ ಮಾಡಿ ಗೆದ್ದರೂ ಕೂಡ ಅದು ಎಂಥ ಗೆಲುವು, ನಮ್ಮ ಹಿರಿಯ ಗುರುಗಳನ್ನೆಲ್ಲ ಕೊಂದು ಅವರ ಸಮಾಜ ಮೇಲೆ ಬಂದಂತಹ ಗೆಲುವು, ಅದ್ರ ಮೇಲೆ ಬಂದಂತಹ ರಾಜ್ಯ, ಇದನ್ನು ಅನುಭವಿಸೋದಕ್ಕೆಲ್ಲಾದರೂ ನಮಗೆ ಆಗತ್ತಾ? ಆದ್ದರಿಂದ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಸ್ವಾಮಿ, ನಾನು ನಿನ್ನ ಶಿಷ್ಯನಾಗ್ಬಿಟ್ಟಿದೆ, ನನಗೆ ಯಾವುದು ಏನ್ ಗೊತ್ತಾಗ್ತಾ ಇದೆ, ಯುದ್ಧ ಮಾಡಿದರೆ ಒಳ್ಳೇದು, ಮಾಡದೇ ಇದ್ರೆ ಒಳ್ಳೇದು,
ನನ್ನ ಮನಸ್ಸಿನಲ್ಲಿ ಮಾಡದೇ ಇದ್ದರೆ ಒಳ್ಳೆಯದು ಅನ್ನುವಂಥ ಭಾವನೆ ಬಂದಿದೆ. ಆದ್ದರಿಂದಾಗಿ ನನ್ನ ಶೋಕವನ್ನ ಕಳೆ, ನನ್ನ ಕರ್ತವ್ಯದ ಬಗ್ಗೆ ನೀನು ಒಬ್ಬ ಗುರುವಾಗಿ ನನಗೆ ಮಾರ್ಗದರ್ಶನ ಮಾಡು. ಅಂದ್ರೆ ಯಾವಾಗ ನೋಡಿ ಸಂಪೂರ್ಣ ಶರಣಾಗತನಾಗ್ತಾನೆ ಒಬ್ಬ ಸಾಧಕ ಪರಮಾತ್ಮನಿಗೆ, ಆವಾಗ ಭಗವಂತ ಅವರಿಗೆ ಸರಿಯಾದ ಮಾರ್ಗದರ್ಶನ ಮಾಡ್ತಾನೆ. ಅಷ್ಟೇ ಹೊರತಾಗಿ ಅದು ನಾವೇ ಮಾರ್ಗ ಕಂಡ್ಕೊಂಡ್ಬಿಟ್ಟಿದ್ದೇವೆ, ನಿನ್ನ ಉಪದೇಶ ನಮ್ಗೇನು ಅಗತ್ಯ ಇಲ್ಲ ಅಂದ್ರೆ ಅಂಥವರಿಗೆ ಪರಮಾತ್ಮನ ಹೇಳಿಕ್ಕೆ ಹೋಗೋದೇ. ಆದ್ದರಿಂದಾಗಿ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ, ನೀನು ಹೇಳುವಂತೆ ರಾಜ್ಯ ಪಡಿ, ಅನಂತರ ಗೆಲುವನ್ನು ಪಡಿ ಅಂತ ನೀನು ಹೇಳ್ತಾ ಇದೆಯಲ್ಲ, ಇದೆಲ್ಲವೂ ಕೂಡ ನನಗೆ ದುಃಖಕ್ಕೆ ಕಾರಣ ಅಂತ ನನಗೆ ಅನಿಸ್ತಾ ಇದೆ ಸ್ವಾಮಿ. ಆದ್ರಿಂದ ನೀನು ಗುರುವಾಗಿ ನನಗೆ ಮಾರ್ಗದರ್ಶನ ಮಾಡು. ಶಿಷ್ಯನಿಗೆ ಅನೇಕ ಸಂದರ್ಭದಲ್ಲಿ ಗೊಂದಲ ಬಂದಾಗ ಗುರುಗಳದನ್ನ ಪರಿಹಾರ ಮಾಡ್ತಾರೆ. ಆದ್ರಿಂದ ಅವ್ರ ಹತ್ರ ಹೋಗಿ ಶಿಷ್ಯಸ್ತೇಹಂ ಅಂತ ಅವನು ಪ್ರಾರ್ಥನೆ ಮಾಡ್ಕೋಬೇಕು. ಅದು ಬಿಟ್ಟು ನೋಡ್ರಿ ನಮ್ಗೆ ಈ ತರ ಡೌಟ್ ಬಂದಿದೆ, ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಹೇಳಿ ಅಂದ್ರೆ ಗೊತ್ತಿಲ್ಲಪ್ಪ ಅಂದ್ಬಿಡ್ತಾರೆ. ಅಂದ್ರೆ ಯಾವಾಗಲೂ ಕೂಡ ಅವನು ಬಿಗುಮಾನ ಬಿಟ್ಟು ಶರಣಾಗತನಾಗಿ ಬಂದರೆ ಗುರುಗಳ ಮೇಲೆ ಪ್ರೀತಿಯಿಂದ ಅವನಿಗೆ ಹೇಳಬೇಕಾದ ಸರಿಯಾದ ಉಪದೇಶವನ್ನ ಅವರು ಹೇಳ್ತಾರೆ. ಹೀಗೆ ಆ ಪರಮಾತ್ಮನ ಬಳಿ ಶರಣಾಗತನಾದಂತಹ ಅರ್ಜುನನನ್ನ ಕುರಿತು ಆವಾಗ ಪರಮಾತ್ಮ ಹೇಳ್ತಾ ಇದ್ದಾನೆ, ತಮುವಾಚ ಋಷಿಕೇಶ ಪ್ರಹಸನ್ನಿವ ಭಾರತ. ಈ ತರ ತನ್ನ ಸಮಸ್ಯೆಗಳನ್ನ ಒಡ್ಡಿದಂತ ಅರ್ಜುನನ ಮುಂದೆ ಪರಮಾತ್ಮ ಮುಗುಳು ನಗೆಯನ್ನ ಸೂಸ್ತಾ ಒಂದು ಮಾತನ್ನ ಮುಂದೆ ಹೇಳ್ತಾ ಇದ್ದಾನೆ. ಯಾಕೆ ಪರಮಾತ್ಮ ನಗ್ತಾ ಇದ್ದಾನೆ ಅಂದ್ರೆ, ಅರ್ಜುನನ ಒಳಗಡೆ ಏನಿದೆ ಅಂತ ಅವನಿಗೆ ಒಳ್ಳೆ ಚೆನ್ನಾಗಿ ಗೊತ್ತಾಗಿ ಮೇಲ್ಗಡೆ ಮಾತಾಡೋದೇ ಬೇರೆ, ಅವನ ಒಳಗಡೆ ಇರೋ ಮನಸ್ಸೇ ಬೇರೆ. ಅವನಿಗೆ ಅಹಂಕಾರ ತುಂಬಿದೆ ಅಂತ ಪರಮಾತ್ಮನಿಗೆ ಗೊತ್ತಾಗಿ, ಆದ್ರಿಂದ ಅಹಂಕಾರದಿಂದಾಗಿ ಅವನು ಹೀಗೆ ಮಾಡ್ತಾ ಇದ್ದಾನೆ. ಕೃಷ್ಣನಿಂದಾಗಿ ನಾನೆಲ್ಲ ಗೆಲ್ಲೋದು ಅಥವಾ ಮತ್ತೊಂದು ರಾಜ್ಯ ಪಡೆಯೋದು ಅಂತ ಅವನಿಗೆ ಇಲ್ಲ. ನಾನು ಮಹಾವೀರ, ನಾನೇ ಎಲ್ಲ ಇದರಲ್ಲಿ ಗೆದ್ದು ಬಿಡ್ತೇನೆ, ಅವರನ್ನು ಕೊಂದು ಬಿಡ್ತೇನೆ ಅಂತ ಹೇಳಿ ಅಹಂಕಾರದಿಂದ ಅವನಿಗೆ ಈ ಮಾತುಗಳೆಲ್ಲ ಬಂದಿದೆ. ಅದನ್ನ ಜೊತೆಗೆ ಅವನು ಮಾಡೋದಿಲ್ಲ ಅಂತ ಹಠ ಬೇರೆ ಹಿಡಿತಾ ಇದ್ದಾನೆ. ಆದ್ರೆ ಹೇಗಾದ್ರೂ ಮಾಡಿ ಇವನಿಂದ ಯುದ್ಧ ಮಾಡಿಸ್ಲೇಬೇಕು ಅಂತ ಆವಾಗ ಸೇನೆಯೋರ್ ಉಭಯೋರ್ ಮಧ್ಯೆ ವಿಷೀದಂತ ಮಿದಂಬಚಃ. ಈ ಉಪದೇಶ ನಡೆದದ್ದೆಲ್ಲಿ ಅಂದ್ರೆ ಗುರುಕುಲದಲ್ಲಿ ಅಥವಾ ಯಾವುದೇ ದೇವಸ್ಥಾನದಲ್ಲಿ ಅಲ್ಲ, ಭೀಕರವಾಗಿ ರಾಗದ್ವೇಷಗಳಿಂದ ಯುದ್ಧ ನಡೆಯುವ ರಣಾಂಗಣದಲ್ಲಿ ಉಪದೇಶ ನಡೀತಾರೆ. ಅಲ್ಲಪ್ಪ, ಉಪದೇಶವನ್ನು ಮಾಡುವ ಗುರುಗಳು ಒಳ್ಳೆ ಪ್ರಸನ್ನ ಚಿತ್ತನಾಗಿರುವ ಶಿಷ್ಯನಿಗೆ ಒಳ್ಳೆ ಪರಿಸರದಲ್ಲಿ ಉಪದೇಶ ಮಾಡ್ಬೇಕು ತಾನೆ. ಅದು ಬಿಟ್ಟು ರಣಾಂಗಣದಲ್ಲಿ ಅದೆಲ್ಲ ಉಪದೇಶ ಮಾಡಿದರೆ ಅದು ನಾಟಕ, ಅದು ಸರಿಯಾದ ಜಾಗನ ಅದು ಅಂತ ಹೇಳಿದರೆ ನೋಡಿ, ಹೇಳುವ ಗುರುಗಳು ಒಳ್ಳೆ ಮನಸ್ಸಿನಿಂದ ಹೇಳೋರಿದ್ರೆ, ಅದೇ ರೀತಿಯಾಗಿ ಕೇಳುವವ ಅಷ್ಟೇ ಶ್ರದ್ಧೆಯಿಂದ ನಾನು ಎಲ್ಲಿದ್ದೇನೆ ಅಂತಲೇ ಮರೆತು ಬಿಟ್ಟು ನನಗೆ ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ, ಅವ್ರು ಹೇಳಿದ್ದನ್ನು ಕೇಳಬೇಕು ಅಂತ ತನ್ಮಯತೆಯಿಂದ ಕೂತ್ರೆ ಅದು ರಣಾಂಗಣವೂ ಕೂಡ ಅದೇನಾಗುತ್ತೆ ಅಂದ್ರೆ ಒಳ್ಳೆ ದೇವ ಮಂದಿರ, ಸರಸ್ವತಿ ಮಂದಿರ ಆಗಿದೆ. ಆದರೆ ಹೇಳೋರು ಸರಿಯಾಗಿದ್ದರು ಕೇಳೋರೇ ಸರಿ ಇಲ್ಲ ಅಂತ ಆದರೆ ಈ ಕಾಲೇಜುಗಳಲ್ಲಿ ಪಾಠ ಹೇಳಿಕ್ ಬಂದ್ರೆ ರಾಕೆಟ್ ಎಸೆಯೋದು, ಗಲಾಟೆ ಮಾಡೋದು, ಅದು ಏನಾಗತ್ತೆ ಅಂದ್ರೆ ಅಲ್ಲಿ ಅವ್ರಿಗೆ ಆಸಕ್ತಿ ಇರದೇ ಇದ್ರೆ ಆವಾಗ ಅದು ವಿದ್ಯಾಲಯವು ಕೂಡ ರಣಾಂಗಣ ಆಗ್ಬೋದು. ಆದರೆ ಗುರು ಶಿಷ್ಯರಲ್ಲಿ ಒಳ್ಳೆ ಶ್ರದ್ಧೆ ಇದ್ರೆ ರಣಾಂಗಣವು ಕೂಡ ವಿದ್ಯಾಲಯ ಆಗುತ್ತೆ. ಆದ್ರಿಂದ ಆ ಸಂದರ್ಭದಲ್ಲಿ ಎರಡು ಸೇನೆಗಳ ಮಧ್ಯದಲ್ಲಿ ಅಲ್ಲಿ ಸಮಸ್ಯೆಯನ್ನ ಅಲ್ಲಿ ತಂದು ಒಡ್ಡಿದ್ದಾನೆ ಅರ್ಜುನ. ಆ ತರ ದುಃಖಪಟ್ಟುಬಿಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ಅವನನ್ನು ಕುರಿತು ಪರಮಾತ್ಮ ಮುಗುಳು ನಗುತ್ತಾ ಅವನು ಉತ್ತರವನ್ನು ಕೊಡ್ತಾ ಇದ್ದಾನೆ. ಯಾಕೆ ಅಂತ ಹೇಳಿದ್ರೆ, ನಿನ್ನ ಈ ಸಮಸ್ಯೆನೇ ಅಲ್ಲ, ನೀನೇ ದೊಡ್ಡ ಸಮಸ್ಯೆ ತರ ಮಾಡ್ಕೊಂಡಿದೀಯಾ, ಇದಕ್ಕೆ ನಾನು ಉತ್ತರವನ್ನು ಕೊಡ್ತೇನೆ ಅಂತ. ದೊಡ್ಡ ಪ್ರಶ್ನೆ ಕೇಳಿದ್ರೆ ಹೌದಾ ಅಂತ ಗಾಬರಿ ಆಗ್ಬೇಕಾಗಿ, ಆದರೆ ಅರ್ಜುನ ಕೇಳಿದ ಪ್ರಶ್ನೆ ಕೃಷ್ಣನಿಗೆ ಗಾಬರಿಯನ್ನೇ ಹುಟ್ಟಿಸಿಲ್ಲ. ಅವನಿಗೆ ಮುಗುಳು ನಗ್ತಾ ಇದ್ದಾನೆ, ಅಷ್ಟೇ ತಾನೇ ನಾನು ಉತ್ತರ ಕೊಡ್ತೇನೆ ಅಂತ, ಇದೇನು ದೊಡ್ಡ ಸಮಸ್ಯೆಯಲ್ಲ ಅಂತ. ಭಗವಾನುವಾಚ ಅಶೋಚ್ಯಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸು ನಗತಾಸುಂಶ್ಚ ನಾನು ಶೋಚಂತಿ ಪಂಡಿತ. ಮೊಟ್ಟ ಮೊದಲು ಪರಮಾತ್ಮ ಅರ್ಜುನನ ಅವಿವೇಕದ ಬಗ್ಗೆ ಮಾತನಾಡಲಿಕ್ಕೆ ಶುರು ಮಾಡ್ತಾ ಇದ್ದ. ನಿನಗೆ ಸರಿಯಾದ ವಿವೇಚನೆ ಇಲ್ಲ, ಆದ್ದರಿಂದ ನೀನಾಡುವ ಮಾತುಗಳು ಹೇಗಿದೆ ಅಂದ್ರೆ ಪ್ರಜ್ಞಾವಾದ, ಕೇವಲ ನಿನ್ನ ಬುದ್ಧಿಗೆ ತೋಚಿದ ಮಾತುಗಳನ್ನೇ ಆಡ್ತಾ ಇದ್ದೀಯಾ ಹೊರತು ಶಾಸ್ತ್ರದಲ್ಲಿ ಬಂದ ಉಪದೇಶದ ಮಾತುಗಳನ್ನು ನೀನು ಆಡ್ತಾ ಇಲ್ಲ. ಯಾವಾಗಲೂ ಮನುಷ್ಯನಿಗೆ ಎರಡು ತರದ ಮಾತು, ತನ್ನ ಸ್ವಾರ್ಥ ಇದ್ದರೆ ಆವಾಗ ಅದನ್ನ ಬೆಳೆಸ್ಕೊಳ್ಳಿಕ್ಕೆ ಅವಾಗ ವೇದಾಂತ ವಾಕ್ಯಗಳನ್ನು ಹೇಳ್ತಾನೆ. ಇನ್ನೊಂದು ಸಂದರ್ಭದಲ್ಲಿ ತನಗೆ ಅನುಕೂಲ ಇದ್ರೆ ಅದು ಸ್ವಾರ್ಥವನ್ನೇ ಇಟ್ಕೊಂಡ್ಬಿಡ್ತಾನೆ. ಇಲ್ಲಿ ಅರ್ಜುನನ ಮಾತು ಹೇಗಿದೆ ಅಂದ್ರೆ ಸ್ವಮನೀಷೋತ್ಥ ವಚನಾನಿ ಅಂತ ಶ್ರೀಮದಾಚಾರ್ಯರು ಬರಿತಾ ಇದ್ದಾರೆ. ಪ್ರಜ್ಞಾವಾದ ಅಂತ ಹೇಳಿದರೆ ಏನು? ಪ್ರಜ್ಞೆ ಅಂತ ಹೇಳಿದರೆ ಸರಿಯಾದ ತಿಳುವಳಿಕೆ ಇರತಕ್ಕಂತಹ ಜ್ಞಾನಿಗಳು. ಪ್ರಕರ್ಷೇಣ ಜಾನಂತಿ ಇತಿ ಪ್ರಜ್ಞಾ, ಶಾಸ್ತ್ರಗಳನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡಿರುವ ಪ್ರಾಜ್ಞರೇ ಪ್ರಜ್ಞರು. ಅವರಿಗೆ ಅವಾದಾಹ, ಅವರಿಗೆ ಸಮ್ಮತವಲ್ಲದ ಮಾತಾಡ್ತಾ ಇದ್ದ. ಅಂದ್ರೆ ಅರ್ಜುನ ಹೇಳ್ತಕ್ಕಂಥ ಮಾತು ಜ್ಞಾನಿಗಳು ಮೆಚ್ಚುವ ಮಾತಲ್ಲ. ಅದೇ ರೀತಿಯಾಗಿ ಅವನು ದುಃಖ ಪಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ವಿಷೀದಂತಂ ಇದಂ ವಚಃ, ಅದಕ್ಕೂ ಕೂಡ ಪರಮಾತ್ಮ ಉತ್ತರ ಕೊಡ್ತಾ ಇದ್ದಾನೆ. ನೀನು ಯಾರಿಗೋಸ್ಕರ ಅಳಬಾರದೋ ಅವರನ್ನು ಕುರಿತು ಅಳ್ತಾ ಇದ್ದೀಯ. ಶೋಕ ಅಂದ್ರೆ ಅಳು, ದುಃಖ.
ಯಾರಿಗೋಸ್ಕರ ಅಳ್ತಾ ಇದೀಯಾ? ಈ ಭೀಷ್ಮ ದ್ರೋಣಾದಿಗಳು, ಅಶ್ವತ್ಥಾಮಾದಿಗಳು ಇವರೆಲ್ಲ ಸಾಯ್ತಾರೆ, ಅವರೆಲ್ಲ ನನಗೆ ಗುರುಸ್ಥಾನ ಮತ್ತೊಂದೆಲ್ಲ ಇದ್ದಾರೆ, ಆದ್ದರಿಂದಾಗಿ ಅವರಿಗೋಸ್ಕರ ಅಳಬೇಕು ಅಂತ ನೀನು ಇತ್ತಾ ಇದೆಯಲ್ಲ, ಅದು ನಿಜವಾಗ್ಲೂ ಕೂಡ ಅವರು ಶೋಕಕ್ಕೆ ಅನರ್ಹರು. ಯಾಕೆ ಅವರು ಶೋಕಕ್ಕೆ ಅನರ್ಹರು ಅಂದರೆ ಮುಂದೆ ಅದನ್ನೆಲ್ಲ ವಿಸ್ತಾರವಾಗಿ ಪ್ರಶ್ನೆ ಮಾಡಿಕೊಂಡು ಅರ್ಜುನನಿಗೆ ಆ ಪರಮಾತ್ಮ ಅದನ್ನ ಮನವರಿಕೆ ಮಾಡಿಕೊಡ್ತಾ ಇದ್ದಾನೆ. ಇವರು ದೇಹ ನಾಶ ಆಗತ್ತೆ ಅಂತ ಅಳ್ತೀಯಾ ಅಂದ್ರೆ, ದೇಹ ನಶ್ವರ, ನೀನು ಕೊಲ್ಲದೆ ಇದ್ರು ಒಂದ್ ದಿವಸ ದೇಹ ಬಿದ್ದು ಹೋಗೋದೆ. ದೇಹವನ್ನ ಅರ್ಜುನ ಬೀಳಿಸದೇ ಇದ್ರು ಕೂಡ ವಯಸ್ಸಾದ್ಮೇಲೆ ಅವನ ದೇಹ ಬಿದ್ದು ಹೋಗತ್ತೆ, ಅವನು ಸತ್ಯ ಸಾಯ್ತಾನೆ. ಇಲ್ಲಪ್ಪ, ದೇಹ ನಾಶ ಆಗತ್ತೆ ಅಂತ ನಾನು ಅಳಲ್ಲ, ಅವರ ಆತ್ಮನಾಶ ಆಗತ್ತೆ, ಒಳಗಡೆ ಇರುವ ಜೀವ ಚೈತನ್ಯವೇ ನಾಶ ಆಗ್ಬಿಡತ್ತೆ ಅಂತ ನೀನು ಅಳ್ತೀಯಾ ಅಂದ್ರೆ ಆತ್ಮ ನಿತ್ಯ ಆಗುತ್ತೆ. ಆತ್ಮ ಅನಾದಿ ನಿತ್ಯ, ಆದ್ದರಿಂದ ಅದಕ್ಕೆ ನಾಶವೇ ಇಲ್ಲ. ಆದ್ದರಿಂದಾಗಿ ಸಾಯದೇ ಇರುವವರ ಬಗ್ಗೆ ಜ್ಞಾನಿಗಳು ಅವರ ಬಗ್ಗೆ ಹೇಗೆ ದುಃಖ ಪಡೋದಿಲ್ಲ, ಹಾಗೆ ಸಾಯುವವರ ಬಗ್ಗೆನೂ ಕೂಡ ಜ್ಞಾನಿಗಳು ದುಃಖ ಪಡೋದಿಲ್ಲ. ಇದು ಒಗಟಿನಂತೆ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾರೆ, ಗತಾಸೂನ್ ಅಗತಾಸೂಂಶ್ಚ ನಾನು ಶೋಚಂತೆ ಪಂಡಿತಾ. ಅಲ್ಲಿ ಚ ಅನ್ನೋದಕ್ಕೆ ಇವ ಅಂತ ಆಚಾರ್ಯ ಅರ್ಥ ಮಾಡ್ತಾರೆ. ಅಂದ್ರೆ ಈಗ ಬದುಕಿರುವ ವ್ಯಕ್ತಿಗಳನ್ನು ಕಂಡು ಹೇಗೆ ಒಬ್ಬ ವ್ಯಕ್ತಿ ವಿವೇಕಿಯಾದವ ಅವನು ದುಃಖ ಪಡೋದಿಲ್ಲ, ಹಾಗೇನೆ ಸತ್ತ ಅಥವಾ ಸಾಯುವ ವ್ಯಕ್ತಿಯ ಬಗ್ಗೆನೂ ಕೂಡ ಅವನು ದುಃಖ ಪಡೋದಿಲ್ಲ. ಯಾಕಂದ್ರೆ ಬದುಕಿರುವ ವ್ಯಕ್ತಿಗೆ ಒಂದು ದೇಹ ಇದೆ, ಸಾಯುವವನಿಗೆ ಇನ್ನೊಂದು ದೇಹ ಇದ್ದೇ ಇರುತ್ತೆ, ಸ್ವರೂಪ ನಾಶ ಆಗಲ್ಲ, ದೇಹ ಇನ್ನೊಂದು ಇದ್ದೇ ಇರುತ್ತೆ. ಆದ್ದರಿಂದಾಗಿ ಅವನಿಗೆ ದೇಹ ನಾಶ ಆಗತ್ತೆ ಅಂತ ನೀನು ದುಃಖ ಪಡಬೇಡ, ಪರಮಾತ್ಮ ಇನ್ನೊಂದು ದೇಹವನ್ನು ಕೊಟ್ಟು ಈ ದೇಹವನ್ನು ಕಳಿತಾನೆ. ಅದಕ್ಕೆ ಶಾಸ್ತ್ರ ಒಂದು ಉದಾಹರಣೆ ಕೊಡುತ್ತೆ. ಏನು ಅಂದ್ರೆ, ಒಂದು ಪ್ರಾಣಿ ದೇಹವನ್ನು ಬಿಡಬೇಕಾದ್ರೆ ಅದಕ್ಕೆ ಇನ್ನೊಂದು ದೇಹ ಬರ್ತದೆ ಅಂತ ಆದಾಗಲೇ ಈ ದೇಹವನ್ನು ಬಿಡುತ್ತಂತೆ. ಕೆಲವು ಕೀಟಗಳೆಲ್ಲ ಆಗಿದೆ. ಹಾಗೆ ಪರಮಾತ್ಮ ಇನ್ನೊಂದು ದೇಹವನ್ನು ಕೊಡ್ತಾನೆ, ಈ ದೇಹವನ್ನು ಕಳೆದು ಬಿಡ್ತಾನೆ. ಹೇಗೆ ಹಾವು ಪರೆಯನ್ನು ಕಳಚುವಂತ, ಹಾವು ತನ್ನ ಪರೆಯನ್ನು ಕಳಚ್ಕೊಳ್ಬೇಕಾದ್ರೆ ಮೇಲ್ಗಡೆ ಇನ್ನೊಂದು ಗಟ್ಟಿಯಾದ ಇನ್ನೊಂದು ಚರ್ಮ ಬಂದ್ಮೇಲೆನೆ ಇದೆಲ್ಲ ಸ್ವಲ್ಪ ಲೂಸ್ ಆಗುತ್ತೆ, ಆಮೇಲೆ ಅದನ್ನು ಬಿಟ್ಟು ಹೊರಗಡೆ ಬರುತ್ತೆ. ಅದು ಬಿಟ್ಟು ಅದು ಚೆನ್ನಾಗಿ ಗಟ್ಟಿಯಾಗಿದ್ದ ತಿಳ್ಕೊಳ್ಳಿ, ಅದನ್ನು ಬಿಡಕ್ಕೆ ಹೋದ್ರೆ ಚರ್ಮನೇ ಸುದ್ದೋಗ್ಬಿಡುತ್ತೆ. ಅದಕ್ಕೆ ಪರಮಾತ್ಮ ಹೇಳ್ತಾ ಇದ್ದಾನೆ, ಗತಾಸೂನ್ ಅಗತಾಸೂಂಶ್ಚ. ಈಗ ಇರುವ ವ್ಯಕ್ತಿಗಳ ದೇಹವನ್ನು ನೋಡಿ ನಾವೇನು ಅದರ ಬಗ್ಗೆ ದುಃಖ ಪಡ್ತೀವ? ಇಲ್ಲ. ಯಾಕೆ? ಅವರಿಗೆ ದೇಹನೂ ಇದೆ, ಆಮೇಲೆ ಆ ದೇಹದ ಒಳಗಡೆ ಚೈತನ್ಯವೂ ಕೂಡ ಇದೆ. ಆದರೆ ಸಾಯುವ ವ್ಯಕ್ತಿಗಳಿಗೆ ಈ ದೇಹ ಹೋದರೂ ಕೂಡ ಅವರಿಗೆ ಬೇರೆ ಒಂದು ದೇಹ ಇದೆ, ಆ ದೇಹದಲ್ಲಿ ಅವನು ಇದ್ದೇ ಇರ್ತಾನೆ. ಹಾಗಿರುವಾಗ ಜೀವ ಸ್ವರೂಪಕ್ಕೆ ನಾಶ ಇಲ್ಲ, ದೇಹದ ನಾಶವನ್ನ ಯಾರಿಗೂ ತಪ್ಪಿಸ್ಲಿಕ್ಕಾಗಲ್ಲ. ನೀನು ಬಾಣ ಹೊಡೆದು ಭೀಷ್ಮ ದ್ರೋಣ ಹೊಡೆದೇ ಇದ್ರು ಮುಂದೆ ಅವರ ಆಯುಷ್ ಮುಗಿದ ಮೇಲೆ ಆದ್ರೂ ಸಾಯಲೇಬೇಕಾ? ಆದ್ರಿಂದ ನೀನು ವಿವೇಚನೆಯಿಂದ ಮಾತನಾಡಬೇಕಾಗಿದೆ. ಅದಕ್ಕೆ ಪ್ರಜ್ಞಾವಾದ ಅನ್ನೋದಕ್ಕೆ ಮತ್ತೆ ಕೆಲವರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಪ್ರಕೃಷ್ಟವಾದ ಅಂದ್ರೆ ತಿಳ್ಕೊಂಡಿರ್ತಕ್ಕಂಥವರ ಅವಾದ, ಅಂದ್ರೆ ಜ್ಞಾನಿಗಳು ಹೀಗೆ ಮಾತಾಡಲ್ಲ. ಅನಂತರದಲ್ಲಿ ನೀನು ಅವಿವೇಕಿಯಂತೆ ಮಾತನಾಡ್ತಾ ಇದೆಯಾ, ಆದ್ರಿಂದ ನೀನು ಯಾರ ಬಗ್ಗೆ ಅಳೋದಕ್ಕೆ ಹೋಗ್ತಾ ಇದೆಯಾ ಅವರು ಅಳೋದಕ್ಕೆ ಯೋಗ್ಯರಲ್ಲ. ಅನಂತರದಲ್ಲಿ ಯಾರ ಬಗ್ಗೆ ಶೋಕ ಪಡ್ತಾ ಇದೆಯಾ ಅವರ ಬಗ್ಗೆ ಶೋಕ ಮಾಡಬೇಕಾಗಿಲ್ಲ. ಅಷ್ಟೇ ಅಲ್ಲದೇನೆ ಈ ದುಃಖಗಳೆಲ್ಲ ಬರೋದಕ್ಕೆ ಮೂಲ ಕಾರಣ ಅಭಿಮಾನವೇ ಮುಖ್ಯ ಕಾರಣ, ಅದನ್ನು ಬಿಡು ಅಂತ ಪರಮಾತ್ಮ ಮುಂದೆ ಹೇಳ್ತಾನೆ. ಯಾಕೆ ಅಂದ್ರೆ ನಾವು ಎಲ್ಲಿ ತುಂಬಾ ಅಭಿಮಾನ ಇಟ್ಕೊಂಡಿರ್ತೇವೋ ಅಲ್ಲಿ ನಮಗೆ ಆ ವಸ್ತು ವಿಯೋಗ ಆದಾಗ ಅಥವಾ ಆ ವ್ಯಕ್ತಿಗಳು ನಮಗೆ ದೂರ ಆದಾಗ ತುಂಬಾ ದುಃಖ ಬರುತ್ತೆ. ನಮ್ಮದಲ್ಲ ಅಂತ ಅದ್ರ ಮೇಲೆ ಅಭಿಮಾನ ತ್ಯಾಗ ಮಾಡಿದ್ರೆ ನಮ್ಗೇನು ದುಃಖ ಆಗೋದೇ. ನಮ್ದು ಗಾಡಿ ಇರುತ್ತೆ, ಅದಕ್ಕೆ ಯಾರಿಗೋ ಮಾರಿಬಿಡ್ತೇವೆ, ಅದು ಕೆಟ್ಟ ಹೋದ್ರು ಅಥವಾ ಕಳತನ ಆದ್ರು, ನೋಡಿ ನೀವು ಯಾರಿಗೋ ಮಾರಿದ್ರಲ್ಲ ಆ ಗಾಡಿ ಕಳತನ ಆಯ್ತು, ಹೌದಾ, ಅಯ್ಯೋ ನಂಗೇನು ಸಂಬಂಧ ಇಲ್ಲ, ಯಾಕೆ ಇವನು ಅಭಿಮಾನವೇ. ಆದರೆ ಇವಂದೇ ಸ್ವಂತ ಆಗಿದ್ರೆ ಅಯ್ಯೋ ಕಳೆದೋಯ್ತಾ ಹಾಳಾಯ್ತಾ ಅಂತ ಅವನು ದುಃಖ ಆಗುತ್ತೆ. ಅದಕ್ಕೆ ಪರಮಾತ್ಮ ಹೇಳೋದು, ನಾವು ಅಭಿಮಾನವನ್ನ ಬಿಟ್ಟಾಗ ಮಾತ್ರ ದುಃಖವನ್ನ ಕಳ್ಕೊಳ್ಳೋದಕ್ಕೆ ಮಾರ್ಗ ಆಗತ್ತೆ. ಆದರೆ ಅಭಿಮಾನ ಬಿಡೋದೇ ಬಹಳ ಕಷ್ಟ. ಅದಕ್ಕೆ ಪರಮಾತ್ಮ ಹೇಳ್ತಾ ಇದ್ದಾನೆ, ನಿನಗೆ ನಿನ್ನ ಬಂಧುಗಳು ಅಥವಾ ಹೆಂಡತಿ ಮಕ್ಕಳಾಗಿರ್ಬೋದು, ಯಾವುದೇ ಕುಟುಂಬದ ಒಂದು ಸದಸ್ಯರಾಗಿರ್ಬೋದು, ಅವರನ್ನ ಪರಮಾತ್ಮ ಒಂದಿಷ್ಟು ಕಾಲದವರೆಗೆ ಮಾತ್ರ ಋಣಾನುಬಂಧಕ್ಕೆ ಒಳಪಡುವಂತೆ ಅವರನ್ನ ನಿನ್ನ ಜೊತೆಗೆ, ನಿನ್ನನ್ನು ಅವ್ರ ಜೊತೆಗೆ ಪರಮಾತ್ಮ ಹೊಂದಿಸಿ ಇಟ್ಟಿರ್ತಾನೆ. ಅದರಲ್ಲಿ ಯಾರೋ ಒಬ್ರು ಹೋದಾಗ ಅಲ್ಲಿಗೆ ಋಣ ಕಳೀತ. ಆದ್ದರಿಂದ ಅಭಿಮಾನವನ್ನ ಬಿಟ್ಟು ದುಃಖವನ್ನು ಬಿಡಬೇಕೇ ಹೊರತು ಅದೇ ಅಭಿಮಾನ ಇಟ್ಕೊಂಡು ದುಃಖ ಪಡ್ತಾ ಇದ್ರೆ ಆವಾಗ ನಿಮ್ಮ ಕರ್ತವ್ಯ ಲೋಪ ಆಗತ್ತೆ. ಅದರ ಜೊತೆಗೆ ಪರಮಾತ್ಮನಲ್ಲಿ ನಾವು ಮಾಡಬೇಕಾದಂತಹ ಅಭಿಮಾನವನ್ನು ಬಿಟ್ಟದ್ದರಿಂದ ಅದು ಕೂಡ ಲೋಪ ಆಗತ್ತೆ. ಅಭಿಮಾನ ತ್ಯಾಗ ಮಾಡಿದರೆ ಈ ಭೌತಿಕ ದುಃಖನೂ ದೂರವಾಗತ್ತೆ. ಜೊತೆಗೆ ಮುಂದೆ ಪರಮಾತ್ಮನಲ್ಲಿ ಭಕ್ತಿಯೆಲ್ಲ ಚೆನ್ನಾಗಿ ಬಂದು ನಂತರದಲ್ಲಿ ಮೋಕ್ಷವನ್ನು ಪಡೆಯುವುದಕ್ಕೆ ಅದು ಸಹಾಯಕವಾಗುತ್ತೆ. ಏಕೆಂದ್ರೆ ನೋಡಿ, ಭಕ್ತಿ ಅಂತಹದ್ದಾಗಿರ್ಬೇಕು ಅಂದ್ರೆ ನಮ್ಮ ಟೀಕಾಕೃತ್ಪಾದರು ಹೇಳ್ತಾರೆ, ಸ್ವಾತ್ಮ ಆತ್ಮೀಯ ಸಮಸ್ತ ವಸ್ತುಭ್ಯೋಪಿ ಅಧಿಕ ಅಂತ ಹೇಳ್ತಾರೆ. ನಾವು ನಮ್ಮ ಮೇಲೆ ಎಷ್ಟು ಪ್ರೀತಿ ಮಾಡ್ತೇವೆ, ನಮ್ಮವರ ಮೇಲೆ ಎಷ್ಟು ಪ್ರೀತಿ ಮಾಡ್ತಾ ಇರ್ತೇವೆ, ಅದೆಲ್ಲಕ್ಕಿಂತ ಅಧಿಕವಾದ ಪ್ರೀತಿಯನ್ನು ಪರಮಾತ್ಮನಿಗೆ ಮಾಡ್ಬೇಕು. ಹಾಗಾದರೆ ಪರಮಾತ್ಮನಲ್ಲಿ ಅಂತಹ ಭಕ್ತಿ ಮಾಡೋದಕ್ಕೆ ಈ ಎಲ್ಲ ಬಂಧುಗಳು ಅಂತ ನಾವು ಯಾವರನ್ನು ತಿಳ್ಕೊಂಡಿದ್ದೇವೆ ಅವರ ಮೇಲೆ ಅಭಿಮಾನ ಬಿಡೋದು ಅನಿವಾರ್ಯವೇ ಆಗುತ್ತೆ.
ಹಾಗೆ ಅಂತ ಇದ್ದಾಗಲೇ ಅವನನ್ನು ದ್ವೇಷ ಮಾಡಬೇಕು ಅಂತ ಅರ್ಥ. ಅವರ ಒಳಗಡೆ ಭಗವಂತ ಇದ್ದು ಆ ಭಗವಂತನಿಂದಾಗಿ ನಮಗೆ ಅವರಿಂದಾಗಿ ಸೇವೆಯೋ ಉಪಕಾರವೋ ಮತ್ತೊಂದು ನಡೀತಾ ಇದೆ ಅಂತ ಆ ಪರಮಾತ್ಮ ಇರುವವರೆಗೆ ಮಾತ್ರ ಅವ್ರ ಮೇಲೆ ಅಭಿಮಾನ. ಆ ಭಗವಂತನೇ ವಾಯುದೇವರೇ ಆ ದೇಹ ಬಿಟ್ಟು ಆ ಚೈತನ್ಯವನ್ನು ಕರ್ಕೊಂಡು ಹೋದ ಮೇಲೆ ನಾವು ಅಭಿಮಾನವನ್ನ ಮತ್ತೆ ಮತ್ತೆ ನೆನೆಸ್ಕೊಂಡು ಅಯ್ಯೋ ಅವರಿದ್ದಾಗ ಎಷ್ಟು ನಮಗೆ ಮಾಡ್ತಾ ಇದ್ರು, ಅವ್ರು ಹೋದ್ರಲ್ಲ ಅಂತ ದುಃಖ ಪಡಬಾರದು. ಯಾಕೆ ಅಂತ ಹೇಳಿದ್ರೆ ಅದು ಭಗವತ್ ಸಂಕಲ್ಪ ಅಂತ ಕರಿಬೇಕು. ಯಾಕೆ ಅಂದ್ರೆ ನಾವು ಭಗವತ್ ಸಂಕಲ್ಪಕ್ಕೆ ವಿರುದ್ಧವಾಗಿ ನಾವು ನಡ್ಕೊಂಡಂತೆ ಆಗತ್ತೆ. ಆ ದೃಷ್ಟಿಯಿಂದ ಪರಮಾತ್ಮ ಹೇಳ್ತಾ ಇದ್ದಾನೆ, ವಿವೇಕಿಗಳಾದವರು ಯಾವತ್ತೂ ಕೂಡ ಈ ಋಣಾನುಬಂಧಕ್ಕೆ ಲಿಮಿಟೇಷನ್ಸ್ ಇದೆ, ಇದು ನಶ್ವರ, ಆದ್ದರಿಂದಾಗಿ ಅಲ್ಲಿಗೆ ಅದರ ಮೇಲೆ ಅಭಿಮಾನ ಬಿಟ್ಟು ನಾವು ದುಃಖವನ್ನ ಕಳ್ಕೊಳ್ಬೇಕು. ಯಾಕೆ ಅಂದ್ರೆ ದುಃಖ ಕಳ್ಕೊಳ್ಳೋದಕ್ಕಿರೋದು ಇದು ಒಂದೇ ಮಾತು, ಯದೇತನ್ ನಾನು ಚಿಂತೆಯೇತ್ ಅಂತ ಮಹಾಭಾರತ ಹೇಳುತ್ತೆ. ಭೈಷಜ್ಯಮೇತದ್ ದುಃಖಸ್ಯ ಯದೇತನ್ ನಾನು ಚಿಂತೆಯೇ. ದುಃಖ ಹೇಗೆ ಕಳ್ಕೊಳ್ಬೇಕು ಅಂತ ಡಾಕ್ಟರ್ ಹತ್ರ ಹೋದರೆ ಅದಕ್ಕೆ ಮದ್ದೆಲ್ಲ ಇಲ್ಲ. ತಲೆನೋವಿಗೆ ಇರ್ಬೋದು, ಬೇರೆದಕ್ಕೆಲ್ಲ ಇರ್ಬೋದು. ನನಗೆ ತುಂಬಾ ದುಃಖ ಆಗಿದ್ದಾರೆ, ನಮ್ಮವ್ರು ಯಾರು ಹೋಗ್ಬಿಟ್ಟಿದ್ದಾರೆ, ಅವ್ರು ನಮ್ಮ ಪಕ್ಕದ ಮನೆಯಲ್ಲಿ ಇದ್ರು, ದಿವಸ ಬಂದು ಕಾಫಿ ಕುಡಿಯುವಾಗ ನಮ್ಮ ಜೊತೆ ಮಾತಾಡ್ತಾ ಇದ್ರು, ಅವರು ಹೋಗಿ ದುಃಖ ಆಗಿದೆ ಅಂದ್ರೆ ಅವ್ರು ಕೇಳ್ತಾನೆ, ಅವ್ರನ್ನ ಮರೆಯೋದೊಂದೇ ಕೆಲಸ ಹೊರತಾಗಿ ಅವರನ್ನು ಮತ್ತೆ ಜ್ಞಾಪಿಸಲು ದುಃಖ ಜಾಸ್ತಿ ಆಗುತ್ತೆ. ಆದ್ರಿಂದ ಯದೇತನ್ ನಾನು ಚಿಂತೆಯೇ, ಅದಕ್ಕೆ ಬದಲಾಗಿ ಪರಮಾತ್ಮನ ಚಿಂತನೆ ಮಾಡ್ಬೇಕು. ಭಗವಂತ ನೋಡಿ ನಮ್ಗೆ ವೈರಾಗ್ಯ ಕೊಡೋದಕ್ಕೆ ಅವನು ಒಂದು ಉಪಾಯ ಕಂಡ್ಕೊಂಡಿದ್ದಾನೆ. ನೀನು ಯಾರ ಮೇಲೆಲ್ಲ ತುಂಬಾ ಪ್ರೀತಿ ಮಾಡ್ತಾ ಇರ್ತೀಯಲ್ಲ, ಅವ್ರ ತಂದೆ ಆಗಿರ್ಬೋದು, ಅವ್ರ ತಾಯಿ ಆಗಿರ್ಬೋದು, ಅವ್ರ ವಯಸ್ಸಾದ್ಮೇಲೆ ಹೋಗ್ಬೇಕಾ, ಹೋದಾಗ ಇವನಿಗೆ ದುಃಖ ಅಲಿಕ್ಕೆ ಶುರುವಾಗ್ತದೆ. ಆವಾಗ ಅಯ್ಯೋ ಇಷ್ಟೇ ಅಲ್ವಾ ಜೀವನ ಅಂತ ಮುಂದೆ ವೈರಾಗ್ಯ ಬಂದು ಅವ್ರ ಮೇಲೆ ಮಾಡುವ ಪ್ರೀತಿಯನ್ನೆಲ್ಲ ಪರಮಾತ್ಮನೇ ಮಾಡ್ಲಿಕ್ಕೆ ಶುರು ಮಾಡ್ಬೇಕು. ಆವಾಗಲೇ ಅದು ಸ್ವಾತ್ಮ ಆತ್ಮೀಯ ಸಮಸ್ತ ವಸ್ತುಗಳಿಗಿಂತ ಅಧಿಕವಾದ ಪ್ರೀತಿ ಆಗುತ್ತೆ. ಆದ್ರಿಂದ ಇದೆಲ್ಲ ವೇದಾಂತ ನಮಗೆ ದುಃಖವನ್ನು ಕಳ್ಕೊಳ್ಳೋದಕ್ಕೆ ಅಭಿಮಾನವನ್ನು ತ್ಯಾಗ ಮಾಡಿ ಅಂತ ಹೇಳ್ತಾ ಇದೆ. ಅದರ ಅಭಿಮಾನ ತ್ಯಾಗ ಮಾಡುವುದು ಅಷ್ಟು ಸುಲಭವಾಗಲ್ಲ, ಅದು ನಿರಂತರವಾಗಿ ಅದಕ್ಕೆ ನಾವು ಸನ್ನದ್ಧರಾಗಬೇಕು. ಆದ್ರಿಂದ ಆವಾಗ ನಾವು ಅದನ್ನ ಬಿಟ್ಟು ದುಃಖವನ್ನ ಕಳ್ಕೊಳ್ಳೋದಕ್ಕೆ ಅಲ್ಲಿ ಸಾಧ್ಯವಾಗತ್ತೆ. ಆದ್ರಿಂದ ಅರ್ಜುನ, ನಿನಗೆಲ್ಲ ಈ ದುಃಖಕ್ಕೆ ಮೂಲ ಕಾರಣ ಯಾವುದು ಗೊತ್ತಾ? ನಿನ್ನ ಅಭಿಮಾನ. ಆ ಅಭಿಮಾನ ಬಿಟ್ಟಾಗ ಮಾತ್ರ ನಿನಗೆ ದುಃಖಗಳೆಲ್ಲ ದೂರವಾಗುತ್ತೆ. ಆದ್ದರಿಂದ ಈ ಬದುಕಿರುವ ವ್ಯಕ್ತಿಗಳ ಬಗ್ಗೆ ಯಾರು ದುಃಖ ಪಡೋದಿಲ್ಲ. ಯಾಕೆ ಅವರಿಗೆ ದೇಹನೂ ಇದೆ, ಒಳಗಡೆ ಚೈತನ್ಯವೂ ಇದೆ. ಆದರೆ ದೇಹ ಬಿಟ್ಟವ ಅವನಿಗೆ ಬೇರೆ ದೇಹ ಇದೆ, ಅಲ್ಲಿ ಅವನೆಲ್ಲೋ ಇದ್ದಾನೆ. ಆದ್ದರಿಂದ ಎಲ್ಲಿಂದ ಬಂದಿದ್ನೋ ಅಲ್ಲಿಗೆ ಹೊಟ್ಟೋದ ಅಂತ ನಾವು ತಿಳ್ಕೊಂಡ್ಬಿಡ್ಬೇಕು. ಅದನ್ನು ಮುಂದೆ ಕೃಷ್ಣ ಹೇಳ್ತಾನೆ, ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರಕ ಪರಿವೇದನ ಅಂತ ಹೇಳ್ತಾನೆ. ನೋಡಿ, ಈ ಜೀವ ಅವನು ಎಲ್ಲೋ ಇದ್ದವನು, ವಾತಾವರಣದಲ್ಲಿ ಮತ್ತೆ ಭೂಮಿಗೆ ಬಂದ, ತಂದೆ ದೇಹದಿಂದ ತಾಯಿಗೆ ಬಂದ, ಅನಂತರ ದೇಹ ಪಡ್ಕೊಂಡ, ಆ ದೇಹ ನಶ್ವರ, ಆ ದೇಹ ಹೊಟ್ಟೋಯ್ತು, ಮತ್ತೆ ಎಲ್ಲಿಗೆ ಬಂದು ಅಲ್ಲಿಗೆ ಹೊಟ್ಟೋದ. ಆದ್ದರಿಂದ ಮಧ್ಯದಲ್ಲಿ ಒಂದು ಸ್ವಲ್ಪ ಕಾಲ ಮಾತ್ರ ನಮ್ಮ ಜೊತೆ ಇದ್ದಾನೆ ಎಂದ ಮಾತ್ರಕ್ಕೆ ಕೊನೆವರೆಗೂ ನಮ್ಮ ಜೊತೆಗೆ ಅವನು ಇರಬೇಕು ಅಂತ ನಾವು ಭಾವಿಸಿದ್ರೆ ಅದು ಭಗವತ್ ಸಂಕಲ್ಪಕ್ಕೆ ವಿರುದ್ಧ. ಆದ್ರಿಂದ ನಾವು ಯಾವುದನ್ನೇ ಆಗಲಿ ಪರಮಾತ್ಮನ ಇಚ್ಛೆಯಿಂದ ಜಗತ್ತಿನಲ್ಲಿ ಎಲ್ಲ ನಡೆಯುತ್ತೆ ಅಂತ ನಾವು ಅವನ ಮಹಿಮೆಯನ್ನು ಕೂಡ ಅನುಸಂಧಾನ ಮಾಡಿದಾಗ ಪರಮಾತ್ಮ ಅವರಿಗೆ ಅಷ್ಟೇ ಆಯುಷ್ಕೊಟ್ಟಿದ್ದ. ಆದ್ರಿಂದ ಅವರು ಇದ್ರು. ಅದರ ನಂತರದಲ್ಲಿ ಪರಮಾತ್ಮನೇ ಅವರನ್ನು ಕರ್ಕೊಂಡಿದ್ದಾನಾದ್ರಿಂದ ಅವರಲ್ಲಿ ಇದ್ದು ಪರಮಾತ್ಮನ ಇಷ್ಟು ದಿವಸ ನಮಗೆ ಎಲ್ಲ ಉಪಕಾರ ಮಾಡಿದ್ದರಿಂದ ನಾವು ಅವರನ್ನು ಸೈಡ್ ಮಾಡಿ ಅವರಲ್ಲಿ ಇದ್ದಂತಹ ಪ್ರೀತಿಯನ್ನು ಪರಮಾತ್ಮನಿಗೆ ಹೋಗ್ಬೇಕು, ಕಳಿಸ್ಬೇಕು. ಆವಾಗ ಏನಾಗತ್ತೆ, ಆ ಹೆಂಡತಿ ಮಕ್ಕಳಾಗಿರ್ಬೋದು, ಬಂಧು ಬಾಂಧವರಾಗಿರ್ಬೋದು, ಅವ್ರ ಮೇಲೆಲ್ಲ ನಾವು ಮಾಡ್ತಾ ಇದ್ದಂತಹ ಪ್ರೀತಿ ಅವ್ರು ಹೋದ ಮೇಲೆ ಆವಾಗ ಅದೆಲ್ಲ ಪರಮಾತ್ಮನ ಕಡೆಗೆ ಆ ಪ್ರೀತಿ ಬಂದಾಗ ಭಗವಂತನಲ್ಲಿ ಅತ್ಯುತ್ಕೃಷ್ಟವಾದ ಪ್ರೀತಿ ಆಗತ್ತೆ. ಅದೇ ನಿಜವಾದ ಭಕ್ತಿಯಾಗಿ ಅದರಿಂದ ಮೆಚ್ಚಿ ಪರಮಾತ್ಮ ಭಕ್ತ್ಯಾತ್ವನನ್ಯಯ ಲಭ್ಯ ಅಂತ ನಾನು ನಿನಗೆ ಮೋಕ್ಷವನ್ನು ಕೊಡ್ತೇನೆ ಅಂತ ಹೇಳ್ತಾರೆ. ಅಂದ್ರೆ ನೋಡಿ, ಅರ್ಜುನ ಅಲ್ಲಿ ಇವರೆಲ್ಲ ಸಾಯ್ತಾರೆ ಅಂತ ದುಃಖ ಪಡ್ತೇನೆ ಅಂದ್ರೆ ಅದಕ್ಕೆ ಪರಮಾತ್ಮ ಅಭಿಮಾನ ಬಿಡು, ಈ ದುಃಖನೂ ಹೋಗತ್ತೆ, ಸಂಸಾರದ ದುಃಖನೂ ಹೋಗತ್ತೆ, ಮುಂದೆ ಅಮೃತತ್ವನೂ ಕೂಡ ನಿನಗೆ ಸಿಗತ್ತೆ ಅಂತ ಆ ರೀತಿಯಾಗಿ ಉಪದೇಶ ಮಾಡ್ತಾ ಅಲ್ಲಿ ಆತ್ಮನ ನಾಶದಿಂದ ನನಗೆ ದುಃಖವಾಗತ್ತೆ ಅಂತ ಆ ಥರ ಹೇಳಬೇಡ. ಆತ್ಮನಿಗೆ ನಾಶವೇ ಇಲ್ಲ. ಪ್ರತಿಯೊಬ್ಬ ಚೈತನ್ಯ ಆತ್ಮ ಅದು ನಿತ್ಯ ಅನ್ನೋದನ್ನ ಅಲ್ಲಿ ಆತ್ಮನಿತ್ಯತ್ವ, ಆತ್ಮನಿಗೆ ಅನಾದಿ ನಿತ್ಯತ್ವವನ್ನ ಗೀತೆ ಹೇಳ್ತಾ ಇದೆ. ಯಾಕೆ ಅಂದ್ರೆ ಆತ್ಮ ಅಂದ್ರೆ ಪ್ರತಿಯೊಬ್ಬರ ದೇಹದಲ್ಲಿ ಇರತಕ್ಕಂತಹ ಚೈತನ್ಯ. ಆ ಚೈತನ್ಯ ಜೀವಾತ್ಮ ಏನಿದಾನಲ್ಲ ಅವನಿಗೆ ಹುಟ್ಟು ಇಲ್ಲ, ನಾಶವೂ ಇಲ್ಲ. ಆದ್ರೆ ಅವನಿಗೆ ಹುಟ್ಟು ಅಂದ್ರೆ ದೇಹದಿಂದ ಹುಟ್ಟು, ಅವನಿಗೆ ನಾಶ ಅಂದ್ರೆ ದೇಹದಿಂದ ನಾಶ, ಅವನ ಸ್ವರೂಪಕ್ಕೆ ನಾಶ ಯಾವತ್ತೂ ಕೂಡ ಇಲ್ಲ. ಅದು ಯಾಕೆ ಅನ್ನೋದಕ್ಕೆ ಪರಮಾತ್ಮ ಹೇಳ್ತಾನೆ, ಈ ಎಲ್ಲ ಸಾತ್ವಿಕ ಜೀವರಾಶಿಗಳೆಲ್ಲ ನನ್ನ ಪ್ರತಿಬಿಂಬರಾಗಿದ್ದಾರೆ. ನೋಡಿ, ಮುಂದೆ ಬಿಂಬ ಪ್ರತಿಬಿಂಬ ಭಾವ ಹೇಳೋದಕ್ಕೆ ಪರಮಾತ್ಮ ಪೀಠಿಕೆ ಕೊಡ್ತಾ ಇದ್ದ. ಅಂದ್ರೆ ಜೀವರು ಅನಾದಿ ನಿತ್ಯರಾಗಿದ್ದಾರೆ, ಜೀವ ಸ್ವರೂಪಕ್ಕೆ ನಾಶ ಇಲ್ಲ ಅಂದ್ರೆ ಸಹಜವಾಗಿ ಅವರಿಗೆ ಆ ಥರದ್ದು ಬಂದ್ಬಿಟ್ಟಿದೆಯಾ? ಹಾಗೇನು ಕೂಡ ಅಲ್ಲ. ಪರಮಾತ್ಮನ ಪ್ರತಿಬಿಂಬರಾದ್ರಿಂದ ಅವರಿಗೆ ಆ ಒಂದು ಗುಣ ಬಂದಿದೆ.
ಪರಮಾತ್ಮ ಅನಾದಿ ನಿತ್ಯನಾಗಿದ್ದಾನೆ. ಆದ್ದರಿಂದ ಅವನ ಪ್ರತಿಬಿಂಬರಾದ ಆ ಜೀವನಿಗೂ ಕೂಡ ಆ ಎಲ್ಲ ಕೆಲವು ಗುಣಗಳು ಬರೋದಕ್ಕೆ ಅವಕಾಶ ಇದೆ. ಆದ್ದರಿಂದಾಗಿ ಜೀವನಿಗೆ ಎಂದೆಂದಿಗೂ ಕೂಡ ನಾಶ ಇಲ್ಲ ಅನ್ನೋದನ್ನ ಪರಮಾತ್ಮ ತನ್ನನ್ನ ಉದಾಹರಣೆಯಾಗಿಟ್ಕೊಂಡು ಅಲ್ಲಿರ್ತಕ್ಕಂತಹ ಎಲ್ಲ ರಾಜರು ಮತ್ತೆ ಅರ್ಜುನನನ್ನು ಕೂಡ ಇಟ್ಕೊಂಡು ನೀನು ಇಲ್ಲಿರ್ತಕ್ಕಂತಹ ಜನಾಧಿಪಾಹ ಎಲ್ಲ ರಾಜರುಗಳಿದ್ದಾರಲ್ಲ ಅವರಾಗಿರ್ಬೋದು ಅಥವಾ ನೀನಾಗಿರ್ಬೋದು, ಮತ್ತೆ ಅಹಂ ತನ್ನನ್ನು ಸೇರ್ಸ್ಕೊತಾನೆ. ನಾನು ಮತ್ತೆ ಎಲ್ಲ ರಾಜರುಗಳು ಮತ್ತೆ ನೀನು ನಾವೆಲ್ಲ ಈ ಹಿಂದೆ ಇರಲಿಲ್ಲ ಅಂತಿಲ್ಲ, ಮತ್ತೆ ಮುಂದೆ ನಾವಿರೋದಿಲ್ಲ ಅಂತೂ ಅಲ್ಲ. ನಾವು ಹಿಂದೆನೂ ಇದ್ದೆವು ಮುಂದೆನೂ ಇರ್ತೇವೆ. ಹಾಗಿರ್ಬೇಕಾದ್ರೆ ನಮಗೆ ಹಿಂದೆನೂ ಇದ್ದದ್ದರಿಂದ ನಮಗೆ ಹುಟ್ಟಿಲ್ಲ ಅಂತ ಆಯ್ತು. ಜೀವ ದೇಹದಿಂದ ಹುಟ್ಟ ಪಡೆದಿದ್ದಾನೆ, ಅದಕ್ಕಿಂತ ಮುಂಚೆ ಅವನು ಇದ್ದ. ದೇಹ ನಾಶ ಆದ್ಮೇಲೆ ಅವನು ನಾಶ ಆಗಲ್ಲ, ಬೇರೆ ದೇಹದಲ್ಲಿ ಮತ್ತೆ ಅವನು ಇದ್ದೇ ಇರ್ತಾನೆ. ಆದ್ದರಿಂದಾಗಿ ನಾವೆಲ್ಲ ಜೀವರಾಶಿಗಳು ಅನಾದಿ ನಿತ್ಯರಾಗಿದ್ದೇವೆ. ಅವರಿಗೆ ನಾಶ ಎಂದಿಗೂ ಬರೋದಕ್ಕೆ ಸಾಧ್ಯ ಇಲ್ಲ. ದೇಹಕ್ಕೆ ನಾಶ ಯಾರಿಗೂ ತಪ್ಪಿಸಕ್ಕಾಗೋದಿಲ್ಲ. ಯಾಕಂದ್ರೆ ಪರಮಾತ್ಮನೇ ತನ್ನ ಅವತಾರ ಪರಿಸಮಾಪ್ತಿ ಆದ್ಮೇಲೆ ತಾನೇ ಭೂಲೋಕವನ್ನು ಬಿಟ್ಟು ಹೊರಟೋಗಿದೆ. ಇನ್ನು ಬೇರೆಯವರಿಗೆಲ್ಲ ಈ ದೇಹದಿಂದ ಈ ಲೋಕದಲ್ಲೇ ನಾವಿರ್ತೇವೆ ಅಂದರೆ ಅದು ಸಾಧ್ಯ ಇಲ್ಲ. ಆದ್ದರಿಂದ ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಹ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಪರಮಾತ್ಮ ತನ್ನನ್ನು ಕೂಡ ನಿತ್ಯ ಅಂತ ಹೇಳಿ ಈ ರಾಜರುಗಳು ನೀನು ಕೂಡ ನಿತ್ಯ ಅಂತ ಅಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿ ಪರಮಾತ್ಮ ಎಷ್ಟು ಮಾತ್ರ ಹೇಳ್ಬೇಕಾಗಿತ್ತು. ಅರ್ಜುನನನ್ನು ಕೂಡ ಇಲ್ಲಿ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ಯಾರನ್ನೆಲ್ಲ ಅರ್ಜುನ ಕೊಲ್ಲಕ್ಕೆ ಹೊರಟಿದ್ದಾನೆ ಅವರು ಅನಾದಿ ನಿತ್ಯರಾಗಿದ್ದಾರೆ. ಉದಾಹರಣೆಗೆ ಭೀಷ್ಮ ದ್ರೋಣಾದಿಗಳ ಆ ಜೀವಾತ್ಮ ಏನಿದೆ ಅದೆಲ್ಲ ಅನಾದಿ ನಿತ್ಯ ಅಂತ ಅಷ್ಟೇ ಹೇಳ್ಬೇಕಾಗಿತ್ತು. ಅದು ಬಿಟ್ಟು ಅಪ್ರಸಕ್ತವಾಗಿ ತನ್ನನ್ನು ಸೇರಿಸ್ಕೊತಾ ಇದ್ದಾನೆ. ನೋಡು, ನಾನು ಹೇಗೆ ಅನಾದಿ ನಿತ್ಯನು, ನೀನು ಹೇಗೋ, ಈ ರಾಜರು ಎಲ್ಲ ಅನಾದಿ ನಿತ್ಯರು. ಇದು ಯಾಕೆ ಹೇಳ್ತಾ ಇದ್ದಾನೆ ಅನ್ನೋದಕ್ಕೆ ಶ್ರೀಮದ್ ಆಚಾರ್ಯ ಬಹಳ ಸುಂದರವಾದ ವಿವರಣೆ ಕೊಡ್ತಾ ಇದ್ದಾರೆ. ನೋಡಿ, ಕೆಲವರೆಲ್ಲ ನಾಸ್ತಿಕರು ಈ ಜೀವನನ್ನ ಅನಾದಿ ನಿತ್ಯ ಅಂತ ಒಪ್ಪೋದೆ, ಎಲ್ಲಕ್ಕೂ ನಾಶ ಇದೆ ಅಂತ ಕೆಲವರು ಹೇಳ್ತಾ ಇರ್ತಾರೆ. ಅಂಥವರನ್ನು ಕುರಿತು ಆ ಜೀವರೆಲ್ಲರೂ ಕೂಡ, ಅದು ಅರ್ಜುನ ಆಗಿರ್ಬೋದು, ಬೇರೆ ರಾಜರುಗಳಾಗಿರ್ಬೋದು, ಅವರೆಲ್ಲ ನಿತ್ಯರು ಅನಾದಿ ನಿತ್ಯರು ಅಂತ ಹೇಳೋದಕ್ಕೆ ಪ್ರಕೃತಿಯನ್ನು ಉದಾಹರಣೆ ಕೊಡ್ತಾ ಇದ್ದಾನೆ ಪರಮಾತ್ಮ. ಪ್ರಕೃತಿ ಅಂದ್ರೆ ಈ ಅನಾದಿ ನಿತ್ಯವಾದಂತಹ ಪ್ರಕೃತಿ ಎಂಬತಕ್ಕಂಥದ್ದು ಹೇಗೆ ಅದಕ್ಕೆ ಹುಟ್ಟಿ ಇಲ್ಲ ನಾಶ ಇಲ್ಲ, ಅದರಂತೆ ಈ ಎಲ್ಲ ಜೀವರಾಶಿಗಳಿಗೂ ಹುಟ್ಟಿ ಇಲ್ಲ ನಾಶ ಇಲ್ಲ ಅಂತ ಅದನ್ನ ಇಟ್ಕೊಂಡು ಉದಾಹರಣೆ ಕೊಟ್ಟು ಸಮನ್ವಯ ಮಾಡ್ತಾ ಇರ್ತಾನೆ ಪರಮಾತ್ಮ. ಅದರ ಜೊತೆಗೆ ಯಾರು ಪರಮಾತ್ಮನ ಅಸ್ತಿತ್ವವನ್ನು ಒಪ್ತಾ ಇದ್ದಾರೆ, ದೇವರಿದ್ದಾನೆ ಅಂತ ಒಪ್ಪವರಿಗೆ ತನ್ನನ್ನು ಉದಾಹರಣೆ ಕೊಡ್ತಿದ್ದೆ. ಯಾಕೆ ಅಂದ್ರೆ ನಾನೇ ಕೃಷ್ಣ ಪರಮಾತ್ಮ ಸ್ವಯಂ ದೇವರಲ್ಲಪ್ಪ, ನನಗೆ ಹುಟ್ಟಿದೆಯಾ ಇಲ್ಲ, ನನಗೆ ನಾಶವೂ ಕೂಡ ಇಲ್ಲ, ನನ್ನಂತೆ ಈ ಎಲ್ಲ ರಾಜರುಗಳು ಮತ್ತೆ ನೀನು ಕೂಡ ಅನಾದಿ ನಿತ್ಯರೇ ಅಂತ ತನ್ನನ್ನ ಉದಾಹರಣೆಯಾಗಿ ಕೊಟ್ಟು ಉಳಿದವರಿಗೆಲ್ಲ ನಿತ್ಯತ್ವವನ್ನ ಪರಮಾತ್ಮ ಸಮರ್ಥನೆ ಮಾಡ್ತಾ ಇದ್ದಾನೆ. ಆದರೆ ಕೆಲವರು ದೇವರನ್ನೇ ಒಪ್ಪಲ್ಲ. ಈ ಸಾಂಖ್ಯರು, ಬೌದ್ಧರು, ಜೈನರು ಇವರೆಲ್ಲ ದೇವರ ಅಸ್ತಿತ್ವವನ್ನೇ ಒಪ್ಪಲ್ಲ. ಮೀಮಾಂಸಕರು ಕೂಡ ಅವರು ದೇವರೇ ಇಲ್ಲ ಅಂತಾರೆ. ಅವ್ರಿಗೆಲ್ಲ ಪರಮಾತ್ಮ ನನ್ನಂತೆ ಎಲ್ಲ ರಾಜರು ನಿತ್ಯರಾಗಿದ್ದಾರೆ ಅಂದ್ರೆ ಅವ್ರು ಹೇಳ್ತಾರೆ, ನೀನೇನು ದೇವರಲ್ವಾ, ನಿನ್ನೆ ನಮ್ಮಲ್ಲಲ್ವ ನಾವು. ಪರಮಾತ್ಮನನ್ನೇ ಒಪ್ಪದೇ ಇರುವವರು, ಪರಮಾತ್ಮನ ಅಸ್ತಿತ್ವವನ್ನೇ ಅಲ್ಲಗಳಿತಾ ಇದ್ದವರಿಗೆ ಅವಾಗ ಪರಮಾತ್ಮ ಪ್ರಕೃತಿಯನ್ನ ಉದಾಹರಣೆ ಕೊಡ್ತಾರೆ. ಈ ಪ್ರಕೃತಿ ಎಂಬುದೇನಿದೆ ಅದು ಅನಾದಿ ನಿತ್ಯವಾಗಿದೆ. ಆದ್ದರಿಂದಾಗಿ ಅದರಂತೆ ಈ ಜೀವರು ಕೂಡ ಅವರೆಲ್ಲ ನಿತ್ಯರು ಅನ್ನತಕ್ಕಂಥದ್ದನ್ನು ಹೇಳಿ ಆರಂಭದಿಂದ ಕೆಲವು ಶ್ಲೋಕಗಳವರೆಗೆ ಆ ಜೀವ ಸ್ವರೂಪ ಅನಾದಿ ನಿತ್ಯವಾಗಿದೆ. ಆದರೆ ಪರಮಾತ್ಮನಿಗೆ ದೇಹದಿಂದಲೂ ಕೂಡ ಹುಟ್ಟಿಲ್ಲ, ಆದರೆ ಜೀವನಿಗೆ ದೇಹದಿಂದ ಹುಟ್ಟಿಲ್ಲ. ಆ ದೃಷ್ಟಿಯಲ್ಲಿ ನೋಡಿ, ಪರಮಾತ್ಮ ಅವನ ಬಿಂಬ ಎಲ್ಲ ಈ ಜೀವರುಗಳಿಗೆ, ಅವರುಗಳೆಲ್ಲ ಪ್ರತಿಬಿಂಬರಾಗಿದ್ದಾರೆ. ಬಿಂಬ ಮತ್ತೆ ಪ್ರತಿಬಿಂಬಗಳ ಸಂಬಂಧ ಹೇಗೆ ಅಂತ ಹೇಳಿಬಿಟ್ರೆ, ಅದು ಎಲ್ಲ ಕ್ರಿಯೆಗಳು ಕೂಡ ಅದು ಬಿಂಬನಿಂದಾಗಿ ಪ್ರತಿಬಿಂಬದಲ್ಲಿ ನಡೆಯುತ್ತೆ. ನಾವು ಕನ್ನಡಿಯಲ್ಲಿ ಮುಖ ಹಿಂಗ್ ಮಾಡಿದ್ರೆ ಅದು ಹಂಗೆ ಆಗತ್ತೆ, ನಾವು ನಕ್ಕರೆ ಅದು ನಗತ್ತೆ. ಯಾಕೆಂದ್ರೆ ಬಿಂಬ ಕ್ರಿಯೆಯಿಂದ ಅಲ್ಲಿ ಪ್ರತಿಬಿಂಬದಲ್ಲಿ ಕ್ರಿಯೆ. ಅದಕ್ಕೋಸ್ಕರ ಪರಮಾತ್ಮ ತನ್ನನ್ನೇ ಅಲ್ಲಿ ಮುಖ್ಯವಾಗಿ ನಿತ್ಯ ವಸ್ತು ಅಂತ ತಿಳಿಸಿಕೊಂಡು, ಅನಂತರದಲ್ಲಿ ಎಲ್ಲ ರಾಜರುಗಳು ಕೂಡ ಅವರು ಸತ್ತೋದರು ಕೂಡ ಅವರ ದೇಹ ಮಾತ್ರ ಕೆಳಗೆ ಬೀಳತ್ತೆ, ಒಳಗಡೆ ಇದ್ದ ಚೈತನ್ಯ ಎಲ್ಲ ನಿತ್ಯ ಅಂತ ಹೇಳಿ ಆ ಆತ್ಮ ನಿತ್ಯತ್ವವನ್ನು ಚೆನ್ನಾಗಿ ವಿವರಣೆ ಮಾಡ್ತಾ ಇದ್ದಾನೆ ಪರಮಾತ್ಮ. ಅದನ್ನೇ ಮುಂದಿನ ಶ್ಲೋಕದಲ್ಲಿ ದೇವರು ಹೇಳ್ತಾ ಇದ್ದಾರೆ, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಖ್ಯತೆ. ನೋಡಿ, ಪರಮಾತ್ಮ ಯಾವ ದೇಹವನ್ನ ನಮಗೆ ಕೊಟ್ಟಿದ್ದಾನೆ, ಇದು ಭೌತಿಕವಾದ ದೇಹ. ಪೃಥ್ವಿ, ಅಪ್ಪ, ತೇಜಸ್ಸು, ವಾಯು, ಆಕಾಶ ಎಂಬ ಪಂಚಭೂತಗಳಿಂದ ನಿರ್ಮಾಣಗೊಂಡಿರ್ತಕ್ಕಂತಹ ದೇಹ ಇದು. ಈ ದೇಹ ಎಂಬತಕ್ಕಂತಹದ್ದು ನಿರಂತರವಾಗಿ ಬದಲಾವಣೆಯನ್ನು ಪಡೆಯತಕ್ಕಂತಹ ದೇಹ ಆಗಿದೆ. ಯಾಕೆಂದ್ರೆ ತಾಯಿಯ ಗರ್ಭದಲ್ಲಿರುವಾಗ ಒಂದು ಭ್ರೂಣಾವಸ್ಥೆಯಲ್ಲಿ ಇತ್ತು, ಅನಂತರ ಬೆಳೆದು ಬದಲಾವಣೆ ಆಗಿ ಮಗುವಿನ ರೂಪವನ್ನ ಪಡೆಯಿತು. ಮಗುವಾಗಿ ಹುಟ್ಟಿದಾಗ ಅದಕ್ಕೆ ಬಾಲ್ಯಾವಸ್ಥೆ ಬಂತು. ಬಾಲ್ಯವನ್ನು ಕಳೆದಾಗ ಕೌಮಾರಂ ಯೌವನಂ ಜರ,
ಒಳ್ಳೆ ಅದಕ್ಕೆ ಮಗುವಿನ ಒಂದು ರೂಪ ಹೋಗಿ ಯೌವನ ಬಂತು, ಆಮೇಲೆ ಮುಪ್ಪು ಬಂತು. ಇವೆಲ್ಲ ದೇಹದ ಅವಸ್ಥೆಗಳ ತಾನೆ. ಯಾಕೆ ಅಂತ ಹೇಳಿದರೆ ಪರಮಾತ್ಮನ ದೇಹಕ್ಕೆ ಈ ರೀತಿಯಾದಂತಹ ಮುಪ್ಪು ಆಗ್ಲಿ, ಬಾಲ್ಯ ಆಗ್ಲಿ, ಇದೆಲ್ಲ ನಾಶ ಎಲ್ಲ ಇಲ್ಲ. ಯಾಕೆ ಅಂದ್ರೆ ಅವನು ಅಪ್ರಾಕೃತವಾದ ಚಿನ್ಮಯ ದೇಹ, ನಮ್ಮದೆಲ್ಲ ಪ್ರಾಕೃತ ದೇಹ. ಆದ್ದರಿಂದಾಗಿ ಪಂಚಭೂತಗಳೇ ಅನಿತ್ಯ ಅಂತ ಆದ್ಮೇಲೆ ಪಂಚಭೂತಗಳಿಂದ ನಿರ್ಮಾಣವಾದ ದೇಹ ಅದು ಎಷ್ಟು ಅನಿತ್ಯ ಆಗಿರ್ಬೇಕು. ನಮ್ಮ ದೇಹ ನಾಶ ಆಗುವಂತಹದ್ದೇ. ಯಾಕೆಂದ್ರೆ ಈ ದೇಹ ಯಾವುದರಿಂದ ಬೆಳೆಯುತ್ತೆ ಹೇಳಿ? ನಾವು ಮಾಡಿದ ಪದಾರ್ಥಗಳಿಗೆ. ಬೆಳಿಗ್ಗೆ ಮಾಡಿದ ಪದಾರ್ಥವನ್ನ ರಾತ್ರಿ ಇಟ್ಟರೆ ಹಳಿಸೋಬೇಕು, ರಾತ್ರಿ ಮಾಡಿದ್ದನ್ನು ರಾತ್ರಿನೇ ತಿನ್ನದೇ ಇದ್ದರೆ ಬೆಳಿಗ್ಗೆ ಹಳಿಸೋಬೇಕು. ಹಾಗಾದ್ರೆ 12 ಗಂಟೆಗಳಲ್ಲಿ ಹಳಸಿ ಹಾಳಾಗುವ ಈ ಭೌತಿಕ ನಶ್ವರ ಪದಾರ್ಥಗಳಿಂದ ಬೆಳೆಯುವ ಈ ದೇಹ ಏನು ಒಳ್ಳೆ 1000 ವರ್ಷ ಬದುಕಕ್ಕಾಗುತ್ತಾ ಇದೆ. ಯಾಕೆ ಅಂದರೆ ಈ ದೇಹಕ್ಕೆ ನಾವು ಕೊಡುವ ಆಹಾರ ಅದೇ ಅತ್ಯಂತ ನಾಶವಾಗುವಂತಹ, ಬೇಗ ಬೇಗ ಹಾಳಾಗತಕ್ಕಂತಹ ಪದಾರ್ಥ. ಅದರಿಂದ ಬೆಳೆದಿರತಕ್ಕಂಥ ಈ ದೇಹದ ಕೂಡ ಅದು ನಾಶ ಆಗುವಂತಹದ್ದೇನೆ. ಆದ್ದರಿಂದಾಗಿ ನಮ್ಮ ದೇಹಕ್ಕೆ ಬಾಲ್ಯ, ಯೌವನ, ಮುಪ್ಪು ಇವೆಲ್ಲ ಹೇಗೆ ಒಂದು ಒಂದು ಅವಸ್ಥೆಗಳಾಗಿರತ್ತೆ, ಅದೇ ತರ ಈ ದೇಹಕ್ಕೆ ಕೊನೆಯ ಒಂದು ಚರ್ಮಾವಸ್ಥೆ ಯಾವುದು ಅಂದ್ರೆ ಮರಣ. ಅದು ಕೂಡ ಒಂದು ಬದಲಾವಣೆ ಅಷ್ಟೇ. ಅವನಿಗೆ ಬದಲಾವಣೆ. ನಾವು ಎಲ್ಲಾದರೂ ಕೂಡ ಬಾಲ್ಯದಿಂದ ಯೌವನಕ್ಕೆ ಬಂದಾಗ ಅಯ್ಯೋ ನನ್ನ ಬಾಲ್ಯದೇ ಹೊಟ್ಟೋಯ್ತು ಅಂತ ಅಳ್ತಾನೆ ಯಾರಾದರೂ? ಯೌವನ ಬಂದಿದೆ, ಇನ್ನು ಚೆನ್ನಾಗಿದೆ, ಇನ್ನು ಒಳ್ಳೆ ಸಶಕ್ತವಾದ ಸದೃಢವಾದ ದೇಹ ಬಂದಿದೆ ಅಂತ ಖುಷಿ ಆಗ್ತಾನೆ. ಹಾಗೇನೆ ಈ ದೇಹ ಹೋದರೆ ಇನ್ನೊಂದು ದೇಹ ಬರುತ್ತೆ. ಅದನ್ನೇ ಪರಮಾತ್ಮ ಹೇಳ್ತಾನೆ, ಈ ದೇಹ ಎಂಬುದು ಬಟ್ಟೆ ಇದ್ದ ಹಾಗೆ. ಬಟ್ಟೆ ಹಳೆದಾದಾಗ ನಾವೇ ಅದನ್ನು ಬಿಟ್ಬಿಡ್ತೇವೆ, ಹೊಸದನ್ನು ಹಾಕೊಳ್ಳುವಾಗ ಭಾರಿ ಖುಷಿ ಪಡ್ತೇವೆ. ಆದರೆ ಇಲ್ಲಿ ಮಾತ್ರ ಈ ಹಳೆ ದೇಹ ಬಿಡೋದಕ್ಕೆ ಬಹಳ ಕಷ್ಟ ಮನುಷ್ಯರು. ಯಾಕೆಂದ್ರೆ ಆ ದೇಹದ ಮೇಲೆ ಅಷ್ಟು ಅಭಿಮಾನ ಬಂದ್ಬಿಟ್ಟಿದೆ. ಆ ದೇಹದ ಮೇಲೆ ಅಭಿಮಾನ ಬರೋದಕ್ಕೆ ಕಾರಣ ಏನು? ಆ ದೇಹದಲ್ಲಿರುವ ಇಂದ್ರಿಯಗಳೆಲ್ಲ ಅವನಿಗೆ ಸುಖ ಕೊಟ್ಟಿದೆ ಅಂತ ಹೇಳಿ ನಮ್ಮ ವಿಷ್ಣು ತೀರ್ಥರು ಷೋಡಶೀಲದನ್ನೇ ಹೇಳ್ತಾರೆ. ಮನುಷ್ಯನಿಗೆ ದೇಹದ ಮೇಲೆ ಅಭಿಮಾನ ಯಾಕೆ ಅಂದ್ರೆ ಈ ಇಂದ್ರಿಯಗಳ ಮೇಲೆ ಅಭಿಮಾನ. ಇಂದ್ರಿಯಗಳಲ್ಲಿ ನಮ್ಗೆ ಬೇಕಾದ್ದನ್ನೆಲ್ಲ ಅದು ನೋಡಿಸುತ್ತೆ, ತಿಳಿಸುತ್ತೆ, ಅನುಭವಿಸುವಂತೆ ಮಾಡುತ್ತೆ. ಅಂತಹ ಇಂದ್ರಿಯಗಳನ್ನ, ಅಂತಹ ದೇಹವನ್ನು ಬಿಡಬೇಕಾ ಅಂತ ಅವನಿಗೆ ಏನಾಗುತ್ತೆ, ಆ ಥರ ದುಃಖ ಬರೋದಕ್ಕೆ ಶುರುವಾಗತ್ತೆ. ಆದರೆ ನಿಜವಾಗಲೂ ಕೂಡ ಈ ದೇಹ ಎಂಬತಕ್ಕಂಥದ್ದೇ ನಶ್ವರವಾದಾಗ, ಆ ದೇಹ ನಶ್ವರವಾದದ್ದರಿಂದ ಬರತಕ್ಕಂತಹ ಮರಣ ಅದು ಒಂದು ಅವಸ್ಥೆ. ಅದಕ್ಕೆ ಜ್ಞಾನಿಗಳೆಲ್ಲ ಮರಣ ಎಂಬತಕ್ಕಂಥದ್ದು ಅದು ಅವಭೃತ ಅಂತ ತಿಳ್ಕೊಳ್ತಾರೆ. ಯಾವುದೇ ಒಂದು ದೊಡ್ಡ ಯಜ್ಞ ಮಾಡಿದಾಗ ಆ ಯಜ್ಞದ ಪರಿಸಮಾಪ್ತಿಯ ಸಮಯದಲ್ಲಿ ಒಂದು ನದಿ ತೀರದಲ್ಲಿ, ಜಲಾಶಯದಲ್ಲಿ ಸ್ನಾನ ಮಾಡಿ ಅವಭೃತ ಅಂತ ಒಂದು ಹೇಗೆ ಮಾಡ್ತಾರೆ, ಅದರಂತೆ ಜ್ಞಾನಿಗಳೆಲ್ಲ ಈ ದೇಹದಿಂದ ದೇವರು ಸಾಧನೆ ಮಾಡ್ತಿದ್ದಾನೆ, ಇನ್ನೇನೆಲ್ಲ ದೇಹ ಮುಪ್ಪಾಗ್ತಾ ಇದೆ, ಇನ್ನು ಸಾಧನೆ ಮಾಡಕ್ಕಾಗಲ್ಲ, ಪರಮಾತ್ಮನೇ ಆ ಸಾಧನೆಗೆ ಕೊನೆ ಒಂದು ಗೆರೆ ಎಳೆಯುವಂತೆ ನಮಗೆ ಮರಣ ಕೊಡ್ತಾ ಇದ್ದಾನೆ. ಈ ಮರಣವು ಕೂಡ ಪರಮಾತ್ಮನಿಗೆ ಒಂದು ಪೂಜೆ ಅಂತ ಅವರು ಅನುಸಂಧಾನ ಮಾಡ್ತಾರೆ. ಆದ್ರಿಂದ ಜ್ಞಾನಿಗಳೆಲ್ಲ ಅವರುಗಳು ಹಾವು ಪರೆಯನ್ನು ತಾನೇ ಕಳಚಿಕೊಳ್ಳುವಂತೆ ತಮ್ಮ ದೇಹವನ್ನೇ ಅವರು ತ್ಯಾಗ ಮಾಡ್ತಾರೆ. ಜ್ಞಾನಿಗಳೆಲ್ಲ ನೋಡಿ, ಅವರು ಈ ದೇಹ ಜರ್ಜರಿತವಾಗ್ತಾ ಇದೆ, ಇದ್ರ ಮೇಲೆ ಅಭಿಮಾನ ಬಿಟ್ಬಿಡ್ಬೇಕು ಅಂತ ಯೋಗ ಶಕ್ತಿಯಿಂದ ಶ್ವಾಸ ನಿರೋಧವನ್ನ ಮಾಡಿ ಅವರೇ ತಾವಾಗಿ ಅವರು ದೇಹವನ್ನು ಬಿಟ್ಬಿಡ್ತಾರೆ ಯೋಗ ಶಕ್ತಿಯಿಂದ. ಯೋಗ ಶಕ್ತಿಯಿಂದ ದೇಹ ಬಿಟ್ಟಾಗ ಅದನ್ನ ಆತ್ಮಹತ್ಯೆ ಅಂತೆಲ್ಲ ಕರೆಯೋದು. ಆತ್ಮಹತ್ಯೆ ಯಾವಾಗ ಅಂದ್ರೆ ತುಂಬಾ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡು ಸಾಲ ತೀರ್ಸಕ್ಕಾಗದೆ ನೇಣು ಹಾಕೊಂಡ್ರೆ ಅದು ಆತ್ಮಹತ್ಯೆ ಅಷ್ಟೇ. ಇದು ಆ ಥರದ್ದಲ್ಲ. ಇದು ದೇಹ ಜರ್ಜರಿತವಾದಾಗ ಅವರೇ ಎಲ್ಲ ಒಂದೊಂದು ಕಡೆಯಿಂದ ಆ ವಾಯು ನಿರೋಧವನ್ನ ಮಾಡಿ ಅನಂತರದಲ್ಲಿ ಬ್ರಹ್ಮರಂಧ್ರದವರೆಗೆ ಆ ಪ್ರಾಣವಾಯುವನ್ನು ತಂದ್ಕೊಂಡು, ಅದು ಆಗಿಲ್ಲ ಅಂದ್ರೆ ಕಣ್ಣಿನಲ್ಲಿ, ಮೂಗಿನಲ್ಲಿ ಆ ಪ್ರಾಣವಾಯುವನ್ನು ಕೊನೆಗೆ ವಿಸರ್ಜನೆ ಮಾಡಿ ಅವರು ಆನಂದವಾಗಿ ದೇಹವನ್ನು ಕೆಳಗಡೆ ಹಾಕಿ, ಹೇಗೆ ಬಟ್ಟೆ ಕೊಳೆಯಾದರೆ ಕೆಳಗಡೆ ಬಿಸಾಕಿ ಹೊಸ ಬಟ್ಟೆಯನ್ನು ಹಾಕೊಂಡು ಹೊರಟೋಗ್ತಾರೆ, ಆ ಥರ ಜ್ಞಾನಿಗಳು, ಆ ಯೋಗಿಗಳು ದೇಹವನ್ನು ತ್ಯಾಗ ಮಾಡ್ತಾರೆ. ಆದರೆ ಭೋಗಿಯಾದವನಿಗೆ ದೇಹ ತ್ಯಾಗ ಮಾಡಲಿಕ್ಕೆ ಮನಸ್ಸು ಬರುತ್ತೆ. ಯಾಕೆ ಅಂದ್ರೆ ಅವನಿಗೆ ಇದೇ ದೇಹದಲ್ಲಿ ಮತ್ತೆ ಮತ್ತೆ ಇರಬೇಕು ಅಂತ ಆಸೆ ಇರುತ್ತೆ. ಅದಕ್ಕೋಸ್ಕರ ಅವನು ಹಾಸ್ಪಿಟಲ್ ಸೇರ್ಕೋತಾನೆ, ಅಲ್ಲೆಲ್ಲ ಔಷಧ ತಗೊಂಡು ಇನ್ನೂ ಬದುಕಬೇಕು ಅಂತ ಹೋಗ್ತಾನೆ. ಕೊನೆಗೆ ಇವನ ಹಾರಾಟ ನೋಡಿ ಜೀವವೇ ಅವನ ದೇಹವನ್ನು ಬಿಟ್ಟು ಹೊಟ್ಟೋದು. ನೋಡಿ ಇಷ್ಟು ವ್ಯತ್ಯಾಸ. ಜ್ಞಾನಿಗಳು ದೇಹವನ್ನೇ ಬಿಟ್ಟು ಹೊಟ್ಟೋದರೆ, ಈ ಭೋಗಿಯಾದವನು ಅವನು ದೇಹ ಬಿಡಲ್ಲ. ಕೊನೆಗೆ ದೇಹವ ಅಯ್ಯೋ ಸಾಕಪ್ಪ, ಇವನ ಜೊತೆಗೆ ದಿವಸ ಇದ್ದು ನಾನೇ ಇವನನ್ನು ಬಿಟ್ಟು ಹೋಗ್ತೇನೆ ಅಂತ ದೇಹವೇ ಅವನನ್ನು ಬಿಟ್ಟು ಹೊಟ್ಟೋಗುತ್ತೆ. ಆದ್ರಿಂದ ಪರಮಾತ್ಮ ಅದನ್ನು ಹೇಳ್ತಾ ಇದ್ದಾನೆ ನೋಡಿ. ಆದ್ರಿಂದ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನಮುತ್ತೆ. ಯಾವಾಗಲೂ ಕೂಡ ವಿವೇಕಿಯಾದವನು ದೇಹ ತ್ಯಾಗ ಮಾಡುವಾಗ ಸಂತೋಷವಾಗಿ ದೇಹ ತ್ಯಾಗ ಮಾಡ್ತಾನೆ. ಯಾಕೆಂದ್ರೆ ಈ ದೇಹದಿಂದ ಇಷ್ಟು ಸಾಧನೆ ನಡೆದಿದೆಯಲ್ಲ ನೋಡಿ. ಅವ್ರು ಯಾರು? ದೊಡ್ಡ ಋಷಿಗಳು. ಅವ್ರ ಹತ್ರ ದೇವತೆಗಳೆಲ್ಲ ಬರ್ತಾರೆ. ಬಂದು ಬಿಟ್ಟು ದಧೀಚಿಗಳ ಹತ್ರ ನೀವು ದೇಹ ತ್ಯಾಗ ಮಾಡಿ ನಿಮ್ಮ ಎಲುಬನ್ನು ತಗೊಂಡ್ಬಿಟ್ಟು ನಾವು ಒಂದು ದೊಡ್ಡ ವಜ್ರಾಯುಧ ಮಾಡ್ಕೊಳ್ತೇವೆ, ಅದರಿಂದ ಒಬ್ಬ ದೈತ್ಯನನ್ನು ಕೊಲ್ಲೋದಕ್ಕೆ ಅಂದ್ರೆ, ಹೌದಾ ಬಹಳ ಸಂತೋಷ ಅಂತ ತಕ್ಷಣ ದೇಹ ತ್ಯಾಗ ಮಾಡಿ ಕರೆದೇ ಆಗ್ತಾರೆ. ಆ ಸಮಯದಲ್ಲಿ ಅವನೊಂದು ಮಾತು ಹೇಳ್ತಾರೆ ದಧೀಚಿಗಳು, ನಾನು
ಎಲ್ಲ ತೀರ್ಥಯಾತ್ರೆ ಮಾಡ್ಕೊಂಡು ಆಮೇಲೆ ದೇಹ ಬಿಡಬೇಕು ಅಂತಿದ್ದೆ, ನೀವು ನೋಡಿದ್ರೆ ಇಷ್ಟು ಅವಸರ ಮಾಡ್ತಾ ಇದ್ದೀರಾ, ಈಗಲೇ ನಾನು ಹೆಂಗ ದೇಹ ತ್ಯಾಗ ಮಾಡ್ಲಿ, ಸ್ವಲ್ಪ ಇರಿ, ಭರತಖಂಡದ ಎಲ್ಲ ತೀರ್ಥಯಾತ್ರೆ ಮಾಡ್ಕೊಂಡು ಬಂದು ಆಮೇಲೆ ದೇಹ ಬಿಡ್ತೀನಿ ಅಂತ ಹೇಳಿದ್ರೆ ಇಂದ್ರದೇವರು ಹೇಳಿದ್ರು, ಅಷ್ಟೊತ್ತಿಗೆ ವೃತ್ರಾಸುರನ ಕೈಯಲ್ಲಿ ನಾವೇ ರಾಜ್ಯ ಕಳ್ಕೊಂಡ್ಬಿಡ್ತೀವಿ, ನಮಗೆ ಕಷ್ಟಗಳು ಬಂದ್ಬಿಡತ್ತೆ. ಒಂದು ಕೆಲಸ ಮಾಡಿ, ಈ ಕಮಂಡಲುವಿನಲ್ಲಿ ಎಲ್ಲಾ ತೀರ್ಥಾಭಿಮಾನಿಗಳನ್ನ ಕರೆದು ಅವರ ಸನ್ನಿಧಾನ ಇಡ್ತೇವೆ, ಇದರಲ್ಲಿ ಸ್ನಾನ ಮಾಡಿ, ಇಲ್ಲೇ ಸ್ನಾನ ಆಗುತ್ತೆ, ಆಮೇಲೆ ದೇಹ ಬಿಡಿತಾರೆ. ಆವಾಗ ತಕ್ಷಣದಲ್ಲಿ ದೀಕ್ಷೆಗಳು ಆ ತರ ಸ್ನಾನ ಮಾಡಿ ದೇಹ ಬಿಟ್ರು. ಅಂದ್ರೆ ಜ್ಞಾನಿಗಳಿಗೆಲ್ಲ ದೇಹ ಬಿಡೋದು ಅಂದ್ರೆ ಅವರು ಸುಲಭವಾಗಿ ಬಟ್ಟೆಯನ್ನು ಕಳಿಸಿದ್ದಾರೆ. ಆದರೆ ಭೋಗಿಯಾದವನಿಗೆ ದೇಹ ಬಿಡಬೇಕು ಅಂದ್ರೆ, ಅಯ್ಯೋ ಈ ದೇಹ ಬಿಡ್ಬೇಕಾ, ಈ ನಂದೆಲ್ಲ ದೇಹ ಬಿಡಕ್ಕೆ ಹೆಂಗಾಗತ್ತೆ ಅಂತ ಅವನು ದುಃಖ ಪಡ್ತಾನೆ. ಅದಕ್ಕೆ ಪರಮಾತ್ಮ ನಿನಗೆ ಬೇರೊಂದು ದೇಹ ಬರ್ತಾ ಇದೆ ಅಂತ ಆದಾಗ ಈ ದೇಹ ಬಿಡೋದಕ್ಕೆ ನಿನಗೇನು ಕಷ್ಟನಪ್ಪ. ಆದ್ರಿಂದ ಜ್ಞಾನಿಗಳಾದವರು ಯಾವತ್ತೂ ಕೂಡ ಅಲ್ಲಿ ಮೋಹವನ್ನ ಅವ್ರು ಇಟ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರವಾಗಿ ನೀನು ದೇಹವನ್ನ ಅಲ್ಲಿ ನಾಶ ಆಗತ್ತೆ ಅಂತ ಯಾವತ್ತೂ ಕೂಡ ನಾವು ದುಃಖ ಪಡಬಾರದು. ಯಾಕೆ ಅಂದ್ರೆ ಅವರಿಗೆ ಬೇರೆ ದೇಹ ಇದ್ದೇ ಇದೆ, ಚೈತನ್ಯ ನಾಶ ಆಗಿಲ್ಲ, ಆದ್ರಿಂದ ದುಃಖ ಪಡ್ಕೂಡುದು ಅಂತ ಅಲ್ಲಿ ಹೇಳಿ ಅಭಿಮಾನವನ್ನ ತ್ಯಾಗ ಮಾಡಬೇಕು ಅನ್ನೋದರ ಬಗ್ಗೆನೂ ಕೂಡ ಮುಂದಿನ ಶ್ಲೋಕದಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾರೆ. ನೋಡಿ, ನಮ್ಮ ಎಲ್ಲ ದುಃಖಗಳಿಗೆ ಮೂಲ ಅಭಿಮಾನ. ಆ ಅಭಿಮಾನ ಯಾವುದರಿಂದ ಬರುತ್ತೆ ನಮಗೆ ಅಂತ ಹೇಳಿದ್ರೆ, ವಸ್ತುವಿನಲ್ಲಿ ಇರ್ತಕ್ಕಂತಹ ಗುಣಗಳಿಂದ ನಮಗೆ ಅಭಿಮಾನ ಬರಕ್ಕೆ ಶುರುವಾಗುತ್ತೆ. ಅವರು ನಮ್ಗೆ, ನಮ್ಮ ಹೆಂಡತಿ ಮಕ್ಕಳು ನಮ್ಗೆಲ್ಲ ಎಷ್ಟು ಉಪಕಾರ ಮಾಡ್ತಾರೆ, ಆದ್ರಿಂದಾಗಿ ಅವ್ರ ಮೇಲೆ ಪ್ರೀತಿ ಅಂದ್ರೆ ಅದು ಅವ್ರು ಮಾಡಿದ್ದು ಅಂತಲ್ಲ ನಾವು ತಿಳ್ಕೊಳ್ಳೋದು, ಅವರ ಒಳಗಡೆ ಇದ್ದು ಪರಮಾತ್ಮನ ಎಲ್ಲ ವ್ಯಾಪಾರ ಮಾಡಿಸಿ ಅವರಿಗೂ ನಮಗೂ ಆ ರೀತಿಯಾದ ಆತ್ಮೀಯತೆಯನ್ನು ತಂದುಕೊಟ್ಟಿದ್ದಾನೆ ಅಂತ ಆ ಎಲ್ಲ ಗುಣಗಳನ್ನ ಪರಮಾತ್ಮನಲ್ಲಿ ನಾವು ಚಿಂತನೆ ಮಾಡ್ಬೇಕು. ನೋಡಿ, ಒಬ್ಬ ಹೆಂಡತಿಗೆ ಗಂಡ ಇಷ್ಟ ಆಗ್ತಾನೆ, ಗಂಡನಿಗೆ ಹೆಂಡತಿ ಇಷ್ಟ ಆಗ್ತಾಳೆ. ಅದೇ ತರಹ ಅವರಿಬ್ಬರಿಗೆ ಮಕ್ಕಳು ಇಷ್ಟ ಆಗೋದಕ್ಕೆ ಏನು ಅಂದ್ರೆ ಅವರವರು ಮಾಡಿದ ಕೆಲಸಗಳು, ಅವರ ಒಳ್ಳೆ ಉಪಕಾರಗಳು ಅಷ್ಟೇ ಇಲ್ಲ, ಅದಕ್ಕಿಂತ ಹೆಚ್ಚಾಗಿ ಪರಮಾತ್ಮನೇ ಅವರ ಒಳಗಡೆ ಇದ್ದು ಅವರಿಂದ ಇವರಿಗೆ ಆಕರ್ಷಣೆ ಉಂಟು ಮಾಡಿ, ಇವರಿಂದ ಅವರಿಗೆ ಆಕರ್ಷಣೆ, ಅದು ಪರಮಾತ್ಮನ ಸನ್ನಿಧಾನದಿಂದ ಆ ಬಗೆಯ ಆ ಒಂದು ಅನ್ಯೋನ್ಯತೆಯಲ್ಲಿ ಬಂದಿತ್ತು. ಆದರೆ ಪರಮಾತ್ಮನೇ ಅದನ್ನು ಕೊನೆಗೊಳಿಸ್ಲಿಕ್ಕೆ ಹೊರಟಾಗ ನಾವು ಅದನ್ನು ಬಯಸಕ್ಕೆ ಹೋಗ್ಬಾರ್ದು. ಯಾಕೆ ಅಂದ್ರೆ ಪರಮಾತ್ಮ ಪ್ರತಿಯೊಂದು ಸಂಬಂಧಗಳಿಗೆ ಒಂದು ಲಿಮಿಟೇಷನ್ ನ ಇಟ್ಟಿರ್ತಾನೆ. ಆ ಸಂಬಂಧವನ್ನು ಅವನೇ ಕೊನೆಗೊಳಿಸ್ಬಿಡ್ತಾನೆ. ಆದ್ರಿಂದ ಋಣಾನುಬಂಧದಿಂದ ಕೆಲವು ಸಂಬಂಧಗಳು ಬಂದಾಗ ಋಣಕ್ಷಯೇ ಅಪಗಚ್ಚಂತಿ ಅಂತ ಹೇಳ್ಬಿಟ್ಟಿದ್ದಾರೆ. ಯಾವಾಗ ಋಣ ಮುಗಿಯತ್ತೆ, ಅವರು ಹಿರಿಯಿಂದ ಇರೋದಿಲ್ಲ, ಆವಾಗ ಅವರು ಬಿಟ್ಟು ಹೊರಟೋಗ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಅದು ಇನ್ನೂ ಬೇಕು ಅಂತ ಆಸೆ ಪಟ್ರೆ, ಈ ಬರದೇ ಇರೋದರ ಬಗ್ಗೆ ಆಸೆ ಪಟ್ಟು ಸಮಯವನ್ನ ವ್ಯರ್ಥ ಮಾಡ್ಕೊಳ್ಳೋ ಬದಲು ಇಷ್ಟು ದಿವಸ ಪರಮಾತ್ಮನ ಇದ್ದು ಅಷ್ಟೆಲ್ಲ ನಮಗೆ ಉಪಕಾರ ಮಾಡಿದ್ದ, ಆ ಪ್ರೀತಿಯನ್ನ ಅಲ್ಲಿ ನಿಂತು ಸ್ವತಂತ್ರವಾಗಿ ಮಾಡಿದ ಪರಮಾತ್ಮನ ಕಡೆಗೆ ಆ ಪ್ರೀತಿಯನ್ನು ಹರಿಸಿ ಬಿಡೋಣ ಅಂತ ಒಬ್ಬ ವಿವೇಕಿಯಾದವನು ಚಿಂತನೆ ಮಾಡಿದರೆ ಅದು ಮೋಕ್ಷಕ್ಕೆ ಸಾಧನ ಆಯ್ತು. ಜೊತೆಗೆ ಇಲ್ಲಿ ಅವನಿಗೆ ದುಃಖ ಬಿಡೋದಕ್ಕೆ ಅದು ಒಳ್ಳೆ ಮಾರ್ಗದರ್ಶನ ಆಯ್ತು. ಆ ಬಗೆಯಾದಂತಹ ಒಂದು ಮೋಹವನ್ನು ತೊರೆಯೋದ್ರ ಬಗ್ಗೆ ಪರಮಾತ್ಮ ಅರ್ಜುನನಿಗೆ ಅಲ್ಲಿ ಉಪದೇಶ ಮಾಡ್ತಾ ಇದ್ದಾರೆ. ಶಾಸ್ತ್ರ ಹೇಳ್ತಾ ಇದೆ, ಒಂದು ರೂಪದಿಂದ ಒಂದು ದೇಹದಿಂದ ನಮ್ಗೆ ಉಪಕಾರ ಮಾಡೋದಕ್ಕೆ ಒಂದು ಚೇತನ ಬಂದು ಆ ದೇಹವನ್ನು ಬಿಟ್ಟು ಅದು ಹೋದಾಗ ಅನಂತರದಲ್ಲಿ ಅದನ್ನ ಮತ್ತೆ ಮತ್ತೆ ನಾವು ನೆನೆಯಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ನೆನಪು ಪರಮಾತ್ಮನ ಕಡೆಗೆ ಇರಬೇಕು. ಸ್ಮರ್ತವ್ಯ ಸತತಂ ವಿಷ್ಣು ಅಂತೀವಿ. ಅದು ಬಿಟ್ಬಿಟ್ಟು ಪ್ರತಿ ದಿವಸ ಅವನು ಹೆಂಡತಿ ಕಳ್ಕೊಂಡ್ ಬಿಟ್ಟಿದ್ದ ಅಂದ್ರೆ, ನನ್ನ ಹೆಂಡತಿ ಇದ್ದಿದ್ರೆ ಇಷ್ಟೊತ್ತಿಗೆ ತಿಂಡಿ ಮಾಡಿ ಕೊಡ್ತಾ ಇದ್ದೋ, ಅವಳಿಲ್ಲ ಅಂತ ತಿಂಡಿ ತಿನ್ನುವಾಗ ನೆನ್ಕೊಳ್ಳೋದು, ಇದೆಲ್ಲ ಮಾಡಿಬಿಟ್ರೆ ಅದು ಪರಮಾತ್ಮನ ಸ್ಮರಣೆ ಮಾಡಿದಂತೆ ಆಗುತ್ತೆ. ಭಗವಂತ ಈ ಎಲ್ಲ ಭೋಗ್ಯವನ್ನು ಕೊಟ್ಟದ್ದು ಅವನ, ಆದ್ದರಿಂದ ಅವನ ಸ್ಮರಣೆಯನ್ನ ಆ ಅಧಿಷ್ಠಾನದಲ್ಲಿ ಆ ಉಪಕಾರವನ್ನು ನೆನೆದು ಮಾಡಬೇಕೇ ಹೊರತು ಅದು ಬೇರೆ ಅಲ್ಲ. ಆ ದೃಷ್ಟಿಯಿಂದ ಪರಮಾತ್ಮ ಅಭಿಮಾನ ತ್ಯಾಗ ಮಾಡಬೇಕು ಅಂತ ಅದಕ್ಕೆ ಒತ್ತು ಕೊಟ್ಟು ಹೇಳ್ತಾ ಇದ್ದಾನೆ. ಮುಂದೆ ಮಾತ್ರ ಸ್ಪರ್ಶಾಸ್ತು ಅನ್ನುವ ಶ್ಲೋಕ ಅಭಿಮಾನ ತ್ಯಾಗದ ಬಗ್ಗೆನೇ ಅಲ್ಲಿ ಮತ್ತೆ ವಿವರಣೆ ಕೊಡ್ತಾ ಇದೆ. ನೋಡಿ, ನಮಗೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಎಂಬ 5 ವಿಷಯಗಳೇನಿದೆಯಲ್ಲ, ಅವುಗಳೆಲ್ಲ ಯಾವುದ್ರ ಮೇಲೆ ನಾವು ಅಭಿಮಾನವನ್ನು ಇಟ್ಟಿರ್ತೇವೆ ಅವುಗಳನ್ನ ಮುಟ್ಟಿದರೆ, ಅವುಗಳನ್ನ ನೋಡಿದರೆ ನಮಗೆ ಆನಂದವಾಗತ್ತೆ. ಆದರೆ ಯಾವುದರ ಮೇಲೆ ನಮಗೆ ಅಭಿಮಾನ ಇಲ್ಲ, ಅದನ್ನು ಮುಟ್ಟಬೇಕು ಅನ್ಸೋಲ್ಲ, ಅದು ನೋಡ್ಬೇಕು ಅನ್ಸೋದು. ನಮಗೆ ಇಷ್ಟವಾದ ಪದಾರ್ಥ ನಾವು ಮುಟ್ತೇವೆ, ಅದನ್ನು ಪದಾರ್ಥ ಮಾಡ್ಕೊಂಡು ತಿಂತೇವೆ. ಈರುಳ್ಳಿ ಇದೆ, ಅದು ಮುಟ್ಟಬೇಕು ಅಂದ್ರೆ ನಮ್ಗೆ ಅಸಹ್ಯವಾಗುತ್ತೆ. ಯಾಕೆಂದ್ರೆ ಅದು ನಮಗೆ ಬೇಕಿಲ್ಲ, ಅದ್ರ ಮೇಲೆ ನಮಗೆ ಅಭಿಮಾನವೇ. ಆದ್ರಿಂದ ಅದ್ರ ಸಿಪ್ಪೆ ಬಂದರೂ ನಾವು ದೂರ ಹೋಗ್ತೇವೆ. ಹಾಗಾದ್ರೆ ಯಾವುದ್ರ ಮೇಲೆ ನಮಗೆ ಅದು ಭೋಗ್ಯ ವಸ್ತು ಅಂತ ಅಭಿಮಾನವೇ ಇರೋದಿಲ್ಲ, ಅದನ್ನು ಮುಟ್ಟಕ್ಕೂ ಹೋಗಲ್ಲ, ಅದನ್ನು ಭೋಗ ವಸ್ತುವನ್ನಾಗಿ ನಾವು ಸ್ವೀಕಾರ ಮಾಡಕ್ಕೂ ಹೋಗಲ್ಲ. ಆದ್ದರಿಂದಾಗಿ ನಾವು ಅಭಿಮಾನದಿಂದಾಗಿ ನಮ್ಮ ಇಂದ್ರಿಯಗಳು ನಮಗೆ ಸುಖ ದುಃಖಗಳನ್ನು ಕೊಡ್ತಾ ಇರತ್ತೆ. ಆದ್ರಿಂದ ಇಲ್ಲಿ 3 ಅಂಶಗಳನ್ನು ಕೃಷ್ಣ ಹೇಳ್ತಾ ಇದ್ದಾರೆ. ಈ ನಮ್ಮ ಜಗತ್ತಿನಲ್ಲಿ ಭೋಗ್ಯ ವಸ್ತುಗಳಿದೆ, ಅದನ್ನು ಭೋಗಿಸೋದಕ್ಕೆ ನಮಗೆ ಇಂದ್ರಿಯಗಳಿದೆ, ಅದರ ಜೊತೆಗೆ ಅದನ್ನೆಲ್ಲ ಸುಖ ದುಃಖಗಳ ಅನುಸಂಧಾನ ಮಾಡುವ ಒಂದು ಚೈತನ್ಯ ಆತ್ಮ ಒಳಗಡೆ ಇದೆ. ಈ ಸುಖ ದುಃಖಗಳೆಲ್ಲ ಆತ್ಮನಿಗೆ ಆಗೋದು. ಅದಕ್ಕೆ ಸಾಮಗ್ರಿಗಳಾಗಿ ನಮಗೆಲ್ಲ ಇಂದ್ರಿಯಗಳಿದೆ. ಆ ಮನಸ್ಸು ಇರ್ಬೋದು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಇವುಗಳೆಲ್ಲ ನಮಗೆ ಸಾಮಗ್ರಿಗಳನ್ನ ಪರಮಾತ್ಮ ಕೊಟ್ಟಿದ್ದಾನೆ.
ಆದರೆ ಇಲ್ಲಿ ನಾವು ಮುಖ್ಯವಾಗಿ ಅಭಿಮಾನವನ್ನು ಇಟ್ಕೊಂಡು ಆ ಇಂದ್ರಿಯಗಳಿಂದ ಸುಖವನ್ನ ನಾವು ದುಃಖವನ್ನ ಪಡಿತಾ ಇರ್ತೇವೆ. ಆದರೆ ಅಭಿಮಾನವನ್ನೇ ಬಿಟ್ಟಾಗ ನಾವು ಯಾವುದೇ ಸಂದರ್ಭದಲ್ಲಿ ಅವು ನಮಗೆ ಸುಖವನ್ನು ಕೊಡಲ್ಲ, ದುಃಖವನ್ನು ಕೊಡೋದಿಲ್ಲ. ಅದನ್ನ ಸುಖ ದುಃಖಗಳನ್ನ ಗೆಲ್ಲೋದು ನಮಗೆ ಬಹಳ ಮುಖ್ಯವಾದದ್ದು. ಅದು ಅಭಿಮಾನ ತ್ಯಾಗದಿಂದ ಅಂತ ಕೃಷ್ಣ ಹೇಳ್ತಾ ಇದ್ದ. ಇಲ್ಲಿ ಇನ್ನೊಂದು ಅಂಶವನ್ನ ಗೀತೆ ಹೇಳ್ತಾ ಇದೆ. ಹೌದಪ್ಪ, ದುಃಖ ಬರುತ್ತೆ ಅಂದ್ರೆ ಅಭಿಮಾನ ತ್ಯಾಗ ಮಾಡಬೇಕು ನಿಜ. ಆದ್ರೆ ಅವರಿಂದ ಸುಖ ಬರ್ತಾ ಇರುವಾಗ ಸುಖವನ್ನು ತ್ಯಾಗ ಮಾಡಂತ ಹೇಳ್ಬೇಕಲ್ಲ. ಸುಖವನ್ನು ತ್ಯಾಗ ಮಾಡೋದು ಎಷ್ಟು ಸಮಂಜಸ ಆಗತ್ತೆ. ಅವರಿಂದ ನಮ್ಗೆ ಏನು ಆನಂದವಾಗ್ತಾ, ಅವ್ರ ಜೊತೆಗೆ ಮಾತನಾಡ್ತಾ ಇದ್ದೇವೆ, ಒಳ್ಳೊಳ್ಳೆ ವಿಚಾರ ಮಾತಾಡಿ ಆನಂದ ಆಗ್ತಾ ಇದೆ, ಅದನ್ನು ಬಿಡಬೇಕು ಅಂತ ನೀನು ಹೇಳ್ತಾ ಇದೆಯಲ್ಲ ಅಂದ್ರೆ ಅದಕ್ಕೆ ಪರಮಾತ್ಮ ಹೇಳ್ತಾ ಇದ್ದಾನೆ, ನಮಗೆ ದುಃಖವು ಅದು ನಮಗೆ ಹೇಗೆ ಬಂಧಕವಾಗತ್ತೆ ಅಂತ ಅದನ್ನ ನಾವು ಬಿಡಬೇಕೋ, ಅದೇ ತರ ಈ ಸಂಸಾರದಲ್ಲಿ ಅನಿಷಿದ್ಧವಾದ ಸುಖವನ್ನ ತ್ಯಾಗ ಮಾಡೋದು ಕೂಡ ಒಂದು ಸಾಧನೆ, ಒಂದು ಮೆಟ್ಟಿಲು ಅಂತ ಪರಮಾತ್ಮ ಹೇಳ್ತಾ ಇದ್ದಾರೆ. ಆದ್ರಿಂದ ಜ್ಞಾನಿಗಳೆಲ್ಲ ಅವರಿಗೆ ತುಂಬಾ ಸುಖ ಸಾಮಗ್ರಿಗಳು, ಧನ ಕನಕಾದಿಗಳು ಕೊಟ್ಟರು ಕೂಡ ಅವರೇ ಬೇಡ ಅಂತ ಅದ್ರಲ್ಲಿ ಬಿಟ್ಬಿಡ್ತಾರೆ ವೈರಾಗ್ಯವನ್ನು ಪಡೆಯೋದಕ್ಕೆ. ಯಾಕೆ ಅಂದರೆ ನಾವು ದುಃಖದಂತೆ ಸುಖವನ್ನು ಕೂಡ ಅದನ್ನು ತ್ಯಾಗ ಮಾಡಿ ದ್ವಂದ್ವಾತೀತರಾಗಬೇಕು ಅಂತ ಮುಂದೆ ಕೃಷ್ಣ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ನೋಡಿ, ನಮಗೆ ಸುಖ ಬರುತ್ತೆ ಅಂದ್ರೆ ಅದರಲ್ಲಿ ನಾವು ಮೈ ಮರೆತು ಅದರಿಂದ ದೇವರನ್ನ ಮರೆತು, ದುಃಖ ಬಂದಾಗಲೂ ಕೂಡ ಅದರಿಂದಲೂ ಕೂಡ ನಾವು ಮೈ ಮರೆಯುವಂತಹ ಒಂದು ಪ್ರಸಂಗ ಇರುತ್ತೆ. ಅದಕ್ಕೆ ಪರಮಾತ್ಮ ಹೇಳ್ತಾ ಇದ್ದಾನೆ, ಸುಖ ದುಃಖೇ ಸಮೇ ಕೃತ್ವ. ನೋಡಿ ಮುಂದೆ ಎಲ್ಲ ಪರಮಾತ್ಮನ ಉಪದೇಶ ಎಷ್ಟು ಒಂದಕ್ಕೊಂದು ಲಿಂಗನ್ನ ಪಡೆದಿದೆ ಅಂತ ಹೇಳಿದ್ರೆ, ನಾವು ದುಃಖ ನಮಗೆ ಆತಂಕವನ್ನು ಉಂಟು ಮಾಡುತ್ತೆ ಅಂತಾಗಿ ಆ ದುಃಖಕ್ಕೆ ಕಾರಣವಾದ ಅಭಿಮಾನವನ್ನ ಬಿಡೋದು ಎಷ್ಟು ಮುಖ್ಯವೋ, ಅದೇ ತರ ಸುಖದಲ್ಲಿ ಮೋಹ ಇಟ್ಕೊಂಡು ಆ ಸುಖವನ್ನ ಅಪೇಕ್ಷಿಸ್ತಾ ಇದ್ರೆ ಅಲ್ಲೂ ಕೂಡ ಮತ್ತೆ ಪರಮಾತ್ಮನನ್ನ ನಾವು ಮರಿತೇವೆ. ಅವಾಗ ಸುಖ ಸಾಮಗ್ರಿಗಳು, ಆ ಸುಖ ಸಾಧನವಾದದ್ರಲ್ಲೇ ನಾವು ಪ್ರವೃತ್ತಿ ಮಾಡ್ತಾ ಇರ್ತೇವೆ, ಅಲ್ಲಿ ಪರಮಾತ್ಮನನ್ನ ಮತ್ತೆ ಮರೆತು ಬಿಡತಕ್ಕಂತಹ ಪ್ರಸಂಗ ಇರುತ್ತೆ. ಆದ್ದರಿಂದ ತಾಂತಿತಿಚ್ಛಸ್ವ ಭಾರತ, ಪರಮಾತ್ಮ ಹೇಳ್ತಾ ಇದ್ದಾನೆ. ಆದ್ರಿಂದ ನೀನು ಅಭಿಮಾನವನ್ನ ತ್ಯಾಗ ಮಾಡಿದಾಗ ಮುಂದೆ ದುಃಖಗಳೆಲ್ಲ ದೂರ ಆಗೋದಕ್ಕೆ ಅದು ಮೆಟ್ಟಿಲಾಗತ್ತೆ. ಅಭಿಮಾನ ತ್ಯಾಗದಿಂದ ನೀನು ಒಬ್ಬ ಒಳ್ಳೆ ಸಮಾಧಿಸ್ಥನಾದ ಜ್ಞಾನಿಯ ಒಂದು ಲೆವೆಲ್ ಅನ್ನು ಮುಟ್ತೀಯ ಅಂತಾನೆ ಪರಮಾತ್ಮ. ಜ್ಞಾನಿಗಳಿಗೆಲ್ಲ ನೋಡಿ ಸುಖ ದುಃಖಗಳ ಬಗ್ಗೆ ಅವರು ತಲೆ ಕೆಡಿಸ್ಕೊಳ್ಳದೆ, ಅವರು ಜನಕ ಮಹಾರಾಜನಂತಹ ಒಬ್ಬ ಒಳ್ಳೆ ಚಕ್ರವರ್ತಿಯು ಕೂಡ ಅವನು ಪುರಾಣ ಕೇಳ್ತಾ ಇರುವಾಗ ವಿದೇಹ ಪಟ್ಟಣ ಎಲ್ಲ ಸುಟ್ಟು ಹೋಗ್ತಾ ಇದೆ, ಬೆಂಕಿ ಬಿದ್ದಿದೆ ನೋಡಿ ಅಂದ್ರೆ ಅದಕ್ಕೆ ಅವನು ಹೇಳಿದಂತೆ ಮಿಥಿಲಾಯಾಮ್ ಪ್ರದಬ್ಧಾಯಾಮ್ ನಮೇದಕ್ಕೆ ಕಿಂಚನ ಅಂತ ಹೇಳಿ, ಅಯ್ಯೋ ಇದೇನು ನನ್ನ ಪಟ್ಟಣ ಅಲ್ಲ, ಈ ಮಿಥಿಲಾ ಪ್ರದೇಶ ಅದು ಮುಂಚೆನೂ ಕೂಡ ಇತ್ತು, ಮತ್ತೆ ನಾನು ಬಂದಿದ್ದೇನೆ, ನನ್ನ ನಂತರವೂ ಅದು ಇರುತ್ತೆ, ಅದು ಸುಟ್ಟು ಹೋದ್ರೆ ನನಗೇನು ಹಾನಿ ಇಲ್ಲ ಅಂತ ಮೈ ಮರೆತು ಕೂತಿದ್ದಾನೆ. ಅದೇ ಋಷಿಮುನಿಗಳೆಲ್ಲ ನೋಡಿ, ನಿಮ್ ಜೋಪಡಿಗೆಲ್ಲ ಬೆಂಕಿ ಹತ್ತಿದೆ ಅಂದ್ರೆ ಅಯ್ಯೋ ನಮ್ ಕಮಂಡಲು ನನ್ನ ಲಂಗೋಟಿ ಇದ್ದು ಓಡೋದ್ರು ಅವರು. ಅಂದ್ರೆ ಅವ್ರ ಅಭಿಮಾನ ಇದ್ದದ್ದಕ್ಕೆ ಅವರು ಅದನ್ನು ಬಿಡ್ಲಿಕ್ಕೆ ಆಗ್ಲಿಲ್ಲ. ಆ ತರಹ ಅಭಿಮಾನವನ್ನ ತ್ಯಾಗ ಮಾಡಿದಾಗ ನಮಗೆ ಸುಖ ದುಃಖ ಸಾಧನಗಳು ಸುಖ ದುಃಖವನ್ನು ಕೊಡೋದಿಲ್ಲ, ಅವುಗಳನ್ನು ಮೀರಿ ನಿಂತಾಗ ಅವನು ದ್ವಂದ್ವ ಅತೀತನಾಗ್ತಾನೆ. ದ್ವಂದ್ವ ಅಂತ ಹೇಳಿಬಿಟ್ರೆ ನಾವು ಸುಖ ದುಃಖಗಳು, ಜಯಾಪಜಯಗಳು, ಜೋಡಿಗಳು, ಅದು ಏನು ನೋಡಿ, ನಮಗೆ ಬರೀ ಸುಖ ಬರುತ್ತೆ ಅಂತಿಲ್ಲ, ದುಃಖನೂ ಜೊತೆಗೆ ಬರುತ್ತೆ. ಹಾಗಾದ್ರೆ ಸುಖ ಬಿಡಬೇಕು ಅಂದ್ರೆ ದುಃಖ ಬಿಡಬೇಕು, ದುಃಖವನ್ನು ಬಿಡೋದ್ರ ಜೊತೆಗೆ ನಾವು ನೈರಾಶ್ಯಂ ಪರಮಂ ಸುಖಂ ಅಂತ ನಾವು ತುಂಬಾ ಆಸೆ ಇಟ್ಕೊಂಡು, ತುಂಬಾ ಹೋಪ್ ಇಟ್ಕೊಂಡು ಏನೋ ಮಾಡ್ಲಿಕ್ಕೆ ಹೋದ್ರೆ ದುಃಖನೇ ಬಂದ್ಬಿಡುತ್ತೆ. ನಾವು ಭಾರಿ ದುಡ್ಡನ್ನ ಗಳಿಸಿ ಸಂಪಾದನೆ ಮಾಡಿ ಚೆನ್ನಾಗಿ ಒಂದು ಬ್ಯಾಂಕಲ್ಲಿ ಇಟ್ಟು ಬಡ್ಡಿಗೆ ಬಡ್ಡಿ ಡಬಲ್ ಮಾಡ್ಕೊಳ್ಳೋಣ ಅಂದ್ರೆ ಕೊನೆ ಬ್ಯಾಂಕೇ ಮುಳುಗೋಗಿರುತ್ತೆ. ಹಾಗೆ ನಾವು ದುಃಖವನ್ನ ನಾವು ಸುಖ ಪಡಿಬೇಕು ಅನ್ನುವ ಹಿನ್ನೆಲೆಯಲ್ಲಿ ಪಡಿತಾ ಇರ್ತೇವೆ. ಆದ್ರಿಂದ ಸುಖವನ್ನು ದುಃಖವನ್ನು ಎರಡನ್ನು ಕೂಡ ಸಮನಾಗಿ ನಾವು ಅದನ್ನ ತೊರೆದು ಬಿಟ್ರೆ ನಮಗೆ ದುಃಖದ ಪ್ರಶ್ನೆ ಇಲ್ಲ. ಆ ದೃಷ್ಟಿಯಿಂದ ಅಭಿಮಾನ ತ್ಯಾಗ ಮಾಡಿದವನಿಗೆ ಯಾವುದೇ ಸಾಮಗ್ರಿ, ಯಾವುದೇ ವ್ಯಕ್ತಿ ಅವನಿಗೆ ದುಃಖವನ್ನು ತಂದುಕೊಡೋದಿಲ್ಲ. ಆದ್ರಿಂದ ಪರಮಾತ್ಮ ಅದನ್ನು ಹೇಳ್ತಾನೆ, ಎಂಹಿನ ವ್ಯಥಯಂತೇತೆ ಪುರುಷಂ ಪುರುಷರ್ಷಭ ಸಮ ದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಅಂದ್ರೆ ಪರಮಾತ್ಮನ ಒಂದು ಉದಾತ್ತವಾದ ದೃಷ್ಟಿ ಎಷ್ಟು ದೊಡ್ಡದಿದೆ ಅಂತ ಹೇಳಿಬಿಟ್ರೆ, ಯಾರೋ ಒಬ್ಬ ಬಂದ ನೋಡಿ, ನನಗೆ ಏನು ಕೂಡ ಇಲ್ಲ, ಅನಾಥ, ನಾನು ಓದ್ಬೇಕು ಅಂತ ಬಂದಿದ್ದೇನೆ ಅಂತ ಒಬ್ಬ ಗುರುಗಳ ಹತ್ರ ಬಂದ್ರೆ ಬಾಪ ಅಂತ ಅವನಿಗೆ ಅನ್ನ ಹಾಕಿ ಓದಿಸಿ ಅವನಿಗೆ ಯವನ ಬಂದ್ಮೇಲೆ ಮದುವೆ ಮಾಡಿ ಮನೆ ಕಟ್ಟಿ ಸ್ವತಂತ್ರವಾಗಿ ಅವನು ಇರೋದಕ್ಕೆ ಅನುಕೂಲ ಮಾಡಿಕೊಡ್ತಾನೆ. ಅಂದ್ರೆ ಅವನು ಬಂದದ್ದು ಒಂದು ಸಣ್ಣ ಲಾಭ ಪಡ್ಕೊಳ್ಳೋದಕ್ಕೋಸ್ಕರ. ಅದೇ ತರ ಅರ್ಜುನ, ನಂಗೆ ದುಃಖ ದೂರ ಆಗೋದಕ್ಕೆ ಏನು ಮಾರ್ಗ ಅಂತ ಹೇಳಿದ್ರೆ ಅದಕ್ಕೆ ಉಪಾಯವನ್ನು ಹೇಳಿದ ಪರಮಾತ್ಮ, ನಿನಗೆ ಈ ಸಂಸಾರದಲ್ಲಿ ಮಾತ್ರ ದುಃಖ ದೂರ ಆಗೋದಲ್ಲ, ಈ ಸಂಸಾರವನ್ನೇ ನೀನು ಸಂಪೂರ್ಣವಾಗಿ ಅದನ್ನು ಬಿಟ್ಟು ಬಿಡುಗಡೆ ಮಾಡಿಕೊಂಡು ಮೋಕ್ಷವನ್ನ ಅಮೃತತ್ವವನ್ನೇ ಪಡೆಯುತ್ತೀಯ. ಅದಕ್ಕೆ ಉಪಯೋಗ ಆಗುವಂತೆ ಒಂದು ಲಾಂಗ್ ಟರ್ಮ್ಗೆ ಉಪಯುಕ್ತವಾಗುವ ಒಂದು ಉಪಾಯವನ್ನು ಹೇಳ್ತೇನೆ. ಕೆಲವರೆಲ್ಲ ತಾತ್ಕಾಲಿಕವಾದ ಉಪಾಯ ಹೇಳ್ತಾರೆ, ಅದರಿಂದ ಏನು ಪ್ರಯೋಜನ ಇದೆ.
ನೋಡಿ ನಂಗೆ ತುಂಬಾ ದುಃಖ ಬರ್ತಾ ಇದೆ, ಇವರು ಸತ್ತೋಗ್ಬಿಟ್ಟಿದ್ದಾರೆ, ಅದಕ್ಕೆ ಮೇಲಿಂದ ಮೇಲೆ ಕಣ್ಣೀರು ಬರ್ತಾ ಇದೆ, ಏನ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಒಬ್ಬ ಹೇಳಿದ, ಒಂದು ಬಾಕ್ಸ್ ಖರ್ಚಿಪ್ ತಂದು ಇಟ್ಕೊಂಡ್ಬಿಟ್ಟೆ ಮನೆಯಲ್ಲಿ, ಕಣ್ಣೀರು ಬಂದಾಗ ಒರೆಸ್ಕೊಳ್ಳಿ ಅಂತ ಹೇಳಿ. ಅದು ಏನ್ ಪ್ರಯೋಜನ? ಅದು ತಾತ್ಕಾಲಿಕವಾಗಿ ಆಯ್ತು ಅಷ್ಟೇ. ಹಾಗೆ ಪರಮಾತ್ಮ ಇಲ್ಲಿ ಹೇಳ್ತಾ ಇದೆ, ನಿನಗೆ ಸೋಮೃತತ್ವಾಯ ಕಲ್ಪತೆ, ನೀನು ಸಣ್ಣ ವಿಷಯಕ್ಕೆ ಪರಿಹಾರ ಏನು ಅಂತ ಕೇಳಿದರೆ ಅದಕ್ಕೆ ನಾನು ಹೇಳುವ ಪರಿಹಾರ ಅದು ನಿನ್ನ ಪ್ರಸಕ್ತ ಸಮಸ್ಯೆಯನ್ನು ಕೂಡ ಅದು ದೂರ ಮಾಡುತ್ತೆ. ಅದರ ಜೊತೆಗೆ ಆತ್ಯಂತಿಕ ಪರಿಹಾರ ಈ ಸಂಸಾರದಿಂದ ನಿನಗೆ ಅದು ದೊರಕತ್ತೆ ಅಂತ ಹೇಳಿ ಸಮದುಃಖ ಸುಖಂ ಧೀರಂ. ಆದ್ರಿಂದ ಆ ಜ್ಞಾನಿಗಳೆಲ್ಲ ಆ ರೀತಿಯಾಗಿರ್ತಕ್ಕಂತಹ ಒಂದು ಸುಖ ಮತ್ತೆ ದುಃಖ ಅವುಗಳಿಗೆಲ್ಲ ಅವರು ಅಷ್ಟಾಗಿ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದ್ರಿಂದ ನೀನು ಕೂಡ ಅದೇ ರೀತಿಯಾಗಿ ಅದನ್ನ ಅಭಿಮಾನವನ್ನ ತ್ಯಾಗ ಮಾಡಬೇಕು ಅಂತ ಅಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾರೆ. ಅನಂತರದಲ್ಲಿ ನೋಡಿ ಇನ್ನೊಂದು ಮಾತನ್ನ ಅರ್ಜುನ ಒಂದು ಮಾತು ಹೇಳಿದ್ದ, ಅವನು ನಾನು ಇವ್ರನ್ನೆಲ್ಲ ಕೊಂದು ನರಕಕ್ಕೆ ಹೋಗಿ ಪಾಪದಲ್ಲಿ ದುಃಖದಲ್ಲಿ ಬೇಕಾದರೂ ನಾನು ನರಕಕ್ಕೆ ಹೋಗೋದು ನನಗೇನು ಇಷ್ಟ ಇಲ್ಲ, ಯಾಕಂದ್ರೆ ಇವರನ್ನು ಕೊಂದು ಬಿಟ್ರೆ ನರಕದ ದುಃಖದಲ್ಲಿ ಬೀಳ್ಬೇಕಾಗತ್ತೆ. ಆದ್ರಿಂದ ಈ ಯಾರನ್ನು ಕೂಡ ನಾನು ಕೊಲ್ಲೋದಿಲ್ಲ, ಅವಾಗ ನನಗೆ ನರಕ ಆಗಲ್ಲ ಅಂತ ಹೇಳಿಬಿಟ್ಟು ಅರ್ಜುನ ಒಂದು ಮಾತನ್ನ ಹೇಳಿದ್ದ. ಅದಕ್ಕೆ ಪರಮಾತ್ಮ ಹೇಳ್ತಾ ಇದ್ದಾನೆ, ನೀನು ಎಷ್ಟು ಅವಿವೇಕಿತರ ಮಾತಾಡ್ತಾ ಇದೀಯಾ ನೀನು ಅರ್ಜುನ. ಈ ಯುದ್ಧ ಅಂದ್ರೆ ನೀನು ಕ್ಷತ್ರಿಯನಿಗೆ ಈ ದುಷ್ಟರಿಗೆ ಸಹಕಾರ ಮಾಡುವವರನ್ನು ಕೊಲ್ಲೋದು ಅದು ನಿನಗೆ ಮಹತ್ತರವಾದ ಸದಾಚಾರ, ನಿನ್ನ ವಿಹಿತವಾದ ಕರ್ತವ್ಯ ಕರ್ಮ. ಅದನ್ನು ಮಾಡಿದ್ದಕ್ಕೆ ನಿನಗೆ ಸ್ವರ್ಗವೇ ಸಿಗತ್ತೆ. ಅದನ್ನ ನೀನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟು ಅಯ್ಯೋ ಇವರನ್ನು ಕೊಂದಿದ್ದರಿಂದ ಪಾಪ ಬಂತು. ಪಾಪ ಯಾರಿಗೆ ಬರುತ್ತೆ? ಒಬ್ಬ ಬ್ರಾಹ್ಮಣ ಇನ್ನೊಬ್ಬನ ಕೊಂದರೆ ಬ್ರಾಹ್ಮಣ ಶಸ್ತ್ರ ಹಿಡಬಾರ್ದು ಅಂತಿದೆ. ಅದಕ್ಕೆ ಶಾಸ್ತ್ರ ಪ್ರಕಾರ ಬ್ರಾಹ್ಮಣ ಏನು ಪುಸ್ತಕವನ್ನು ಹಿಡಬೇಕು, ಶಾಸ್ತ್ರವನ್ನು ಹಿಡಬೇಕು. ಆದ್ರೆ ನೀನು ಕ್ಷತ್ರಿಯ ಅಸ್ತ್ರಶಸ್ತ್ರಗಳನ್ನೇ ನೀನು ಹಿಡಿದು ದುಷ್ಟರನ್ನ ನೀನು ದಮನ ಮಾಡ್ಬೇಕು ಅಂತ ನೀನೇ ಒಳ್ಳೆ ವೇದಾಂತಿ ತರ ಮಾತನಾಡಿ ಅಯ್ಯೋ ನಾನು ಅಸ್ತ್ರ ಹಿಡಿಯಲ್ಲ ಅಂತ ಹೇಳಿದ್ರೆ ಆವಾಗ ನಿನ್ನ ಕರ್ತವ್ಯ ಭ್ರಷ್ಟತೆ ಬರುತ್ತೆ. ಯಾವಾಗ ನೀನು ಕರ್ತವ್ಯ ಕರ್ಮವನ್ನು ಬಿಟ್ಟೆ ಅಂತ ಆದ್ರೆ ವಿಹಿತವಾದ ಕರ್ಮ ತ್ಯಾಗ ಮಾಡಿದ್ದಕ್ಕೆ ನಿನಗೆ ಆವಾಗ ನರಕ ಆಗತ್ತೆ. ನಿಜವಾಗ ಇವರನ್ನು ಕೊಂದದ್ರಿಂದ ನರಕ ಆಗತ್ತೆ. ಆದ್ದರಿಂದಾಗಿ ನಮ್ಮ ಕರ್ತವ್ಯ ಕರ್ಮಗಳನ್ನ ಮಾಡ್ತಾನೆ ನಾವು ಬದುಕನ್ನ ನಡೆಸಬೇಕೇ ಹೊರತು ಯಾವ್ದಾವುದೋ ಭಯದಿಂದ ವಿಹಿತ ಕರ್ತವ್ಯಗಳನ್ನು ಬಿಡಬಾರ್ದು. ಅದಕ್ಕೋಸ್ಕರ ಉಪನಿಷತ್ತು ಕೂಡ ಹೇಳ್ತಾ ಇದೆ, ಏನು ಅಂತ ಹೇಳಿದ್ರೆ ನಾವು ಜಿಜಿ ವಿಷಯ ಕರ್ಮಾಣಿ ಶತಕಂ ಸಮಾಹ ಅಂತ ಹೇಳಿಬಿಟ್ಟು ಇದೇ ಬದುಕಿನಲ್ಲಿ ನಾವೆಲ್ಲ ವಿಹಿತ ಕರ್ಮಗಳನ್ನ ನಾವು ಮಾಡಿ ಆತರ ಮಾಡ್ಬೇಕು ಅಂತ ಇದ್ದದ್ದರಿಂದ ನೀನು ಇವರನ್ನು ಕೊಲ್ಲೋದು ಅದು ಪಾಪ ಕರ್ಮ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಧರ್ಮ್ಯಾಧಿ ಯುದ್ಧ ಅಂತ, ಕ್ಷತ್ರಿಯರಿಗೆ ಧರ್ಮದ ತಳಹೇದಿಯಲ್ಲಿ ಮಾಡಿದಂತಹ ಯುದ್ಧ ಅದು ಅವರು ಸತ್ಕರ್ಮ ಆಗ್ತಾ ಇದೆ. ಸತ್ಕರ್ಮದಿಂದ ಅದು ಪುಣ್ಯ ಬರುತ್ತೆ, ಪುಣ್ಯದಿಂದ ಸ್ವರ್ಗ ಬರುತ್ತೆ. ಅದು ಬಿಟ್ಬಿಟ್ಟು ನೀನು ಇವರನ್ನು ಕೊಲ್ಲೋದೇ ಪಾಪ ಅದರಿಂದ ನರಕ ಬರುತ್ತೆ ಅಂದ್ರೆ ಅದು ಸರಿಯಲ್ಲ. ಯಾಕೆ ಅಂದ್ರೆ ನಾವು ಯಾವತ್ತೂ ಕೂಡ ಸತ್ಕರ್ಮ ಮಾಡಿದರೆ ಪುಣ್ಯ, ದುಷ್ಕರ್ಮ ಮಾಡಿದರೆ ಅದರಿಂದ ಪಾಪ, ಅದರಿಂದ ನರಕ. ಅದರಿಂದ ಯಾವತ್ತೂ ಕೂಡ ಸತ್ಕರ್ಮಗಳಿಗೆ ಅಲ್ಲಿ ಆ ಪುಣ್ಯಕ್ಕೆ ನಾಶ ಇಲ್ಲ, ದುಷ್ಕರ್ಮಗಳಿಗೆ ನರಕ ಇಲ್ಲ ಅಂತ ಇಲ್ಲವೇ ಇಲ್ಲ. ಆದ್ರಿಂದ ಇದನ್ನೇ ನೀನು ತಿಳ್ಕೋಬೇಕು ಅಂತ ಹೇಳಿ ಪರಮಾತ್ಮ ನಾಸತೋ ವಿದ್ಯತೆ ಭಾವ ಅಂತ ಆ ಶ್ಲೋಕದಿಂದ ಅಲ್ಲಿ ಪರಮಾತ್ಮ ಹೇಳ್ತಕ್ಕಂಥದ್ದೇನು ಅಂದ್ರೆ ಅಸತಃ ಅಂತ ಹೇಳಿದ್ರೆ ಕೆಟ್ಟ ಕರ್ಮಕ್ಕೆ ಅದು ಯಾವತ್ತೂ ಕೂಡ ಭಾವ ಅಂದ್ರೆ ಸುಖ ಇಲ್ಲ. ನೋಡಿ, ಅಂದ್ರೆ ಕೆಟ್ಟ ಕರ್ಮ ಮಾಡಿ ಸುಖವಾಗಿರ್ತೇನೆ ಅಂತ ಅವನು ತಿಳ್ಕೊಳಿಕ್ ಸಾಧ್ಯ. ಇವತ್ತೆಲ್ಲ ಅನೇಕರಿಗೆ ಆ ಭಾವನೆ, ನಾವು ಮೋಸ ಮಾಡೋದು, ಇನ್ನೊಬ್ಬರಿಗೆ ತಲೆಗೊಳಿಸೋದು, ದುಡ್ಡು ಇಟ್ಕೊಂಡು ನಾವು ಅಮೃತವಾಗಿರ್ತೇವೆ ಅಂದ್ರೆ ಅವನಿಗೆ ಕಿಂಚಿತ್ತೂ ನೆಮ್ಮದಿ ಇರೋದಿಲ್ಲ. ಅದರಿಂದ ಮುಂದೆ ಪಾರತ್ರಿಕವಾದ ಹಾನಿಯು ಕೂಡ ಅವನಿಗೆ ಅಲ್ಲಿ ತಪ್ಪೋದಿಲ್ಲ. ಆದ್ರಿಂದ ಕೆಟ್ಟ ಕರ್ಮ ಮಾಡಿದವನಿಗೆ ಯಾವತ್ತೂ ಕೂಡ ಸುಖ ನೆಮ್ಮದಿ ಎಂಬತಕ್ಕಂಥದ್ದಿಲ್ಲ. ಯಾಕೆ ಅಂದರೆ ಅವನು ಅನ್ಯಾಯ ಮಾಡಿ ದುಡ್ಡು ಗಳಿಸಿದ ಅಂದ್ರೆ ಯಾರೇ ಫೋನ್ ಮಾಡಿದ್ರೆ ಗಾಬರಿ ಆಗ್ಬಿಡ್ತಾನೆ, ಯಾರು ಇನ್ಕಮ್ ಟ್ಯಾಕ್ಸ್ ಅವ್ರು ಬರ್ತಾ ಇದ್ದಾರೋ ಏನೋ, ನಾನು ಎಲ್ಲ ಅಕ್ರಮ ಹಣ ಗಳಿಸಿಟ್ಟಿದ್ದೇನೆ, ಹಿಂಗೆಲ್ಲ ಅವನಿಗೆ ಭಯ ಇರುತ್ತೆ. ಅದೇನೋ ಪ್ರಾಮಾಣಿಕವಾಗಿ ದುಡಿದು ಬಂದು ಮಲಗಿದ್ರೆ ಅವನು ಬೆಳಗ್ಗೆ ಯಾರಾದ್ರೂ ಬಂದು ಎಬ್ಸೋ ತನಕ ಅವ್ನಿಗೆ ಎಚ್ಚರ ಆಗುತ್ತೆ. ಯಾಕೆ ಅಂದ್ರೆ ಅವನಿಗೆ ಯಾವ ಭಯ ಇಲ್ಲ, ನೆಮ್ಮದಿ ಇಲ್ಲ. ಆದ್ರಿಂದ ಮನುಷ್ಯ ಇವತ್ತು ಆಸೆಯ ಕಡೆಗೆ ಅವನು ವಾಲಿ ಮಾಡಬಾರದ ಕಾರ್ಯಗಳನ್ನ ಆಮೇಲೆ ಪಾಪಕರ್ಮಗಳನ್ನ ಮಾಡಿ ರಾತ್ರಿ ನಿದ್ರೆ ಇಲ್ಲದೆ ಆಮೇಲೆ ನೆಮ್ಮದಿ ಇಲ್ಲದೆ ಒದ್ದಾಡ್ತಾ ಇದ್ದ. ಇವತ್ತು ದುಡ್ಡು ಇಲ್ಲದೆ ಇದ್ರು ಬದುಕ್ಬೋದು, ಆದ್ರೆ ನೆಮ್ಮದಿ ಇಲ್ಲದೆ ಇದ್ರು ಬದುಕಲ್ಲ. ಆದ್ರೆ ಅದೇ ನೋಡಿ, ಆ ಸತ್ಕರ್ಮಗಳಿಗೆ ಯಾವತ್ತೂ ಕೂಡ ನಾಶ ಇಲ್ಲ. ಆಮೇಲೆ ಆ ಸತ್ಕರ್ಮಗಳಿಂದ ಅದನ್ನ ನಾವು ಮಾಡಿದ್ರಿಂದ ಪಾಪ ಬರಲ್ಲ, ಪುಣ್ಯವೇ ಬರುತ್ತೆ. ಅದ್ರ ಜೊತೆಗೆ ನಮ್ಗೆ ಸ್ವರ್ಗಾದಿಗಳು ಸಿಗತ್ತೆ. ಅದನ್ನು ಇಲ್ಲಿ ಬಹಳ ಸೊಗಸಾಗಿ ಪರಮಾತ್ಮ ಹೇಳ್ತಾ ಇದ್ದಾನೆ, ಅಸತಃ ಭಾವ ನ ವಿದ್ಯತೆ. ದುಷ್ಕರ್ಮಗಳಿಗೆ ಎಂದಿಗೂ ಕೂಡ ಅಲ್ಲಿ ನೆಮ್ಮದಿ ಸುಖ ಎಂಬುದು ಇರೋದಿಲ್ಲ. ಅದೇ ತರ ನಾಭಾವೋ ವಿದ್ಯತೆ ಸತಃ. ಸತ್ಕರ್ಮಗಳಿಗೆ ಯಾವತ್ತೂ ಕೂಡ ಅಲ್ಲಿ ಪಾಪ ಬರೋದಂತಿಲ್ಲ, ದುಃಖ ಬರೋದಂತಿಲ್ಲ. ಇವತ್ತು ನಮ್ಗೆ ಸತ್ಕರ್ಮ ಮಾಡಿದ್ದಕ್ಕೆ ತಕ್ಷಣ ಫಲ ಸಿಗದೆ ಇದ್ರು ಆ ಪುಣ್ಯ ಅದು ನಮ್ಮ ಬೆನ್ನ ಹಿಂದೆ ಇರುತ್ತೆ. ನಮ್ಮ ಪ್ರತಿಬಂಧಕಗಳು ಹೋದ್ಮೇಲೆ ಆ ಫಲ ನಮ್ಮನ್ನೇ ಹುಡ್ಕೊಂಡ್ ಬರುತ್ತೆ. ಇದರಿಂದ ಇವತ್ತಿನ ಜನ ಸಮುದಾಯಕ್ಕೆ ಕೃಷ್ಣ ಉಪದೇಶ ಮಾಡಿದ್ದು
ಎಷ್ಟು ನಮಗೆ ಇದು ಪ್ರಸ್ತುತವಾಗಿದೆ ಅಂತ ಹೇಳಿದರೆ ಇವತ್ತು ಎಲ್ಲೂ ಕೂಡ ನಾವು ಪ್ರಾಮಾಣಿಕತೆ ಕಾಣಕ್ ಸಾಧ್ಯ ಇಲ್ಲ. ಯಾರಲ್ಲೂ ಕೂಡ ಒಂದು ಒಳ್ಳೆ ಸ್ವಾಭಾವಿಕವಾದ ನೈಜತೆ ಇಲ್ಲ. ಯಾಕೆ ಅಂತ ಹೇಳಿದರೆ ಅಮಾರ್ಗಗಳನ್ನು ಹಿಡಿದೇ ದುಡ್ಡು ಗಳಿಸೋದು ಮತ್ತೊಂದು ಮಾಡೋದು ಅಂದ್ರೆ ಅದಕ್ಕೆ ಪರಮಾತ್ಮ ಹೇಳ್ತಾನೆ ಮುಂದೆ ಅದಕ್ಕೆ ಕಟ್ಟಿಟ್ಟ ಬುದ್ಧಿ ನಿಮಗೆ ಅದು ದುಃಖ ಅನುಭವಿಸ್ತದೆ. ಉಭಯೋರಪಿ ದೃಷ್ಟೋಂತಹ ಅನಯೋಹೋ ತತ್ವದರ್ಶಿಭಿ. ಆದ್ರಿಂದ ನೋಡಿ ಪಾಂಡವರು ಕೌರವರು ಇದಕ್ಕೆ ಉದಾಹರಣೆ. ಪಾಂಡವರು ಆರಂಭದಿಂದ ಸತ್ಕರ್ಮವನ್ನೇ ಮಾಡಿದವರು. ಅವ್ರು ಯಾವತ್ತೂ ಕೂಡ ಅವರು ದುಷ್ಕರ್ಮ ಪಾಪಕರ್ಮವನ್ನು ಮಾಡಿದವರೇ. ಅವರಿಗೆ ಪರಮಾತ್ಮ ಏನ್ ಮಾಡಿದ, ಯುದ್ಧದಲ್ಲಿ ಗೆಲುವನ್ನು ತಂದು ಕೊಟ್ಟ. ಯಾಕೆ ಅಂದ್ರೆ ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಕೃಷ್ಣ ಅಂತಾನೆ ಪರಮಾತ್ಮ. ಯಥೋ ಧರ್ಮ ತಥೋ ಜಯ, ಅದು ಗಾಂಧಾರಿಯ ವಚನ. ಮತ್ತೆ ಪರಮಾತ್ಮನು ಹೇಳ್ತಾ ಇದ್ದಾನೆ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ. ಅರ್ಜುನ ಅಂದ್ರೆ ಒಬ್ಬ ಜೀವಾತ್ಮ, ಅದು ಅತ್ಯಂತ ಪ್ರಾಮಾಣಿಕವಾಗಿ ತನ್ನ ಕರ್ತವ್ಯವನ್ನ ನಿರ್ವಹಿಸ್ತಕ್ಕಂತ ಒಬ್ಬ ಜೀವಾತ್ಮ. ಅವನು ಯಾವತ್ತೂ ಕೂಡ ಬೇರೆ ಬೇರೆ ಸಬೂಬುಗಳನ್ನು ಒಡ್ಡಿ ನಾನು ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಅವನು ಹೇಳ್ತಾ ಇದ್ದ. ಬೆಳಗ್ಗೆ ಎದ್ದು ಕೂಡ ಬೇಗ ಸ್ನಾನ ಮಾಡಿ ಪೂಜೆ ಮಾಡಿ ದೇವ್ರ ಪೂಜೆ ಅಂದ್ರೆ ಅಯ್ಯೋ ಚಳಿ ತುಂಬಾ ಇದೆ ಮುಂದೆ ನೋಡ್ಕೊಳ್ಳೋಣ ಬೇಸಿಗೆ ಬಂದಾಗ ಅಂತ ಹೇಳಿದ್ರೆ ಅವಾಗ ಅವನು ವಿಹಿತ ಕರ್ಮಕ್ಕೆ ಆಗಾಯ್ತು. ಆದ್ರೆ ಪಾಂಡವರು ಯಾವಾಗಲೂ ಕೂಡ ಸತ್ಕರ್ಮಗಳನ್ನು ಮಾಡಿದ್ದಕ್ಕೆ ಪರಮಾತ್ಮ ಅವರಿಗೆ ಯುದ್ಧದಲ್ಲಿ ಗೆಲುವನ್ನು ತಂದು ಕೊಟ್ಟ, ಅವರಿಗೆ ರಾಜ್ಯವನ್ನು ಕೊಟ್ಟ, ಸುಖವನ್ನು ಕೂಡ ಕೊಟ್ಟ. ಆದ್ರೆ ಅದೇ ಕೌರವರೆಲ್ಲ ಇದೇ ಪಾಂಡವರಿಗೆ ಅವರು ಮಾಡಬಾರದು ದುಷ್ಕೃತ್ಯಗಳಿಂದ ಅವರಿಗೆ ತೊಂದರೆ ಮಾಡಿ ಒಂದೇ ಎರಡೇ ದುಷ್ಕೃತ್ಯಗಳು ಅವ್ರು ಮಾಡಿದ್ದು. ಆ ಕುಂತಿದೇವಿ ಕೃಷ್ಣನ ಹತ್ರ ಅದೆಲ್ಲ ಲಿಸ್ಟ್ ಮಾಡ್ತಾ ಹೇಳ್ತಾ ಇದ್ದಾಳೆ, ಸ್ವಾಮಿ ನಮಗೆ ಎಷ್ಟು ತೊಂದರೆ ಕೊಟ್ಟಿದ್ದಾರೆ ಈ ಕೌರವರೆಲ್ಲ, ಅದು ಒಂದೇ ಎರಡೇ. ಆದ್ರಿಂದ ನಮಗೆ ಒಳ್ಳೆ ವಿಷದ ಉಂಡೆಗಳನ್ನು ಮಾಡಿ ಭೀಮಸೇನ ದೇವರು ಕೊಟ್ಟಿದ್ದಾರೆ ಕೌರವರು. ಲಡ್ಡುಗೆಗಳು, ವಿಷದ ಲಡ್ಡುಗೆಗಳು. ವಿಷಾತ್ ಮಹಾಜ್ಞೇಹೇ ಪುರುಷಾದಂಶನಾತ್ ಅಸತ್ಸಭಾಯಾಂ ವನವಾಸ ಕೃತ್ಸ್ರತಃ ಮೃಧೆ ಮೃಧೆ ಅನೇಕ ಮಹಾರಥಾಯುಧೈ ದ್ರೌಣ್ಯಸ್ತ್ರತಃ ಚಾಪಿ ಹರೇ ಅಭಿರಕ್ಷಿತಾ ವಯಂ. ಕುಂತಿದೇವಿ ಪರಮಾತ್ಮನ ಹತ್ರ ಹೇಳ್ತಾಳೆ, ಸ್ವಾಮಿ ನಮಗೆ ಕಷ್ಟಗಳು ಒಂದೇ ಎರಡೇ, ಕಷ್ಟಗಳ ಪರಂಪರೆಯೇ ಬಂದು ಒಂದಾದ್ಮೇಲೆ ಒಂದಾದ್ಮೇಲೆ. ಅದು ಮೊದಲನೇದಾಗಿ ಪಾಪ ಕುಂತಿ ಆಗ್ತಾನೆ ಬಂದಾಗ ಈ ಕೌರವರೆಲ್ಲ ಭೀಮಸೇನ ದೇವರ ಬಲ ನೋಡಿ ಅವ್ನ ಹೆಂಗಾದ್ರೂ ಸಾಯಿಸ್ಬೇಕು ಅಂತ ವಿಷದ ಲಡ್ಡುಗೆಗಳನ್ನು ಮಾಡಿ ಅದ್ರ ಮೇಲ್ಗಡೆ ಬಾದಾಮಿ ಗೋಡಂಬಿ ಪಿಸ್ತಾ ಇಟ್ಟುಕೊಟ್ಟಿದ್ದಾರೆ, ಅದನ್ನ ತಿಂದು ಸಾಯಿಲಿ. ಆದ್ರೆ ಭೀಮಸೇನ ದೇವರಿಗೆ ಅದು ಕೃಷ್ಣನ ಅನುಗ್ರಹ, ಅವರ ಸಹಜ ಬಲ ಏನು ಆಗ್ಲಿಲ್ಲ. ಆಮೇಲೆ ಮಹಾಜ್ಞೇಹೆ, ಆ ವಾರಾಣಾವತದಲ್ಲಿ ಅರಗಿನ ಮನೆ ಅದು, ಆದ್ರೆ ಅರಮನೆ ಅಂತ ಹೇಳಿ ಕಳ್ಸಿಕೊಟ್ಬಿಟ್ಟಿದ್ದಾರೆ. ನೋಡಿ ದೊಡ್ಡ ಅರಮನೆ ನಿಮ್ಗೋಸ್ಕರ ರೆಡಿ ಮಾಡಿದ್ದೇವೆ, ಅಲ್ಲಿ ಹೋಗಿ ವಾಸ ಮಾಡಿ. ಅಲ್ಲಿ ಬೆಂಕಿ ಹಚ್ಚಿ ಸಾಯ್ಬೇಕಾಗಿತ್ತಲ್ಲ, ಆದ್ರೆ ಭೀಮಸೇನ ದೇವರು ಅಲ್ಲಿದ್ದವರನ್ನೇ ಸಾಯಿಸಿ ಹೊರಗೆ ಬಂದಿದ್ದಾರೆ. ಮಹಾಜ್ಞೇಹೆ, ಅಲ್ಲಿಂದ ರಕ್ಷಣೆ ಮಾಡಿದ್ದ ಪರಮಾತ್ಮ. ಯಾಕೆ ಮಾಡಿದ್ದು? ಅವರ ಸತ್ಕರ್ಮ ಮಾಡಿದ್ದಕ್ಕೆ. ಅವ್ರು ಯಾವಾಗಲೂ ಕೂಡ ಅವರ ತಲೆಯಲ್ಲೂ ಕೂಡ ಪಾಪಕರ್ಮದ ಯೋಚನೆ ಇತ್ತು. ಅಯ್ಯೋ ಧೃತರಾಷ್ಟ್ರನಿಗೆ ರಾಜ್ಯ ಕೊಟ್ಟಿಲ್ವಾ, ಬೇಡ ಬಿಡಪ್ಪ ಇನ್ನಷ್ಟು ವನವಾಸನೆ ಮಾಡೋಣ ಅಂತಿದ್ದಾರೆ. ಆಮೇಲೆ ಮಹಾಜ್ಞೇಹೆ, ಬೆಂಕಿ, ಅದರಿಂದ ರಕ್ಷಣೆ ಮಾಡಿದ್ದಾರೆ. ಆಮೇಲೆ ಪುರುಷಾದ ದಂಶನಾಥ್, ಆ ಬಕ, ಕಿರ್ಮೀರ, ಹಿಡಿಂಬ ಇವರೆಲ್ಲ ರಾಕ್ಷಸರು ಬಂದು ತಿನ್ನಕ್ ಬಂದ್ರೆ ಆ ಸಮಯದಲ್ಲೂ ಕೂಡ ಪರಮಾತ್ಮ ಅವರು ರಕ್ಷಣೆ ಮಾಡಿಲ್ವಾ. ಆಮೇಲೆ ಮೃಧೆ ಮೃಧೆ ಮಹಾ ಅಸ್ತ್ರ ಈಹಿ, ಹೆಜ್ಜೆ ಹೆಜ್ಜೆಗೆ ಯುದ್ಧಗಳು, ಅಶ್ವತ್ಥಾಮನಂತ ಒಂದು ಬ್ರಹ್ಮಾಸ್ತ್ರ, ಬೇರೆ ಬೇರೆ ಭಾರಿ ಅಸ್ತ್ರ, ಇದೆಲ್ಲದರಿಂದ ಹರೇ ಅಭಿರಕ್ಷಿತಾ ವಯಂ, ನಾವೆಲ್ಲ ಸಂರಕ್ಷಿತರಾಗಿದ್ದೇವೆ. ಅಂದ್ರೆ ನಮ್ಮನ್ನು ಯಾಕೆ ರಕ್ಷಣೆ ಮಾಡಿದ್ಯಾ ಕೃಷ್ಣ? ಏನಾದ್ರೂ ಸತ್ಕರ್ಮ ಇದೆ ಅಂತಿದ್ರೆ ಅದನ್ನು ಗುರುತಿಸಿ ನೀನು ರಕ್ಷಣೆ ಮಾಡ್ತೀಯ. ಆದ್ದರಿಂದ ನಾಸತೋ ವಿದ್ಯತೆ ಭಾವ, ನಾಭಾವೋ ವಿದ್ಯತೆ ಸತ್. ಅದೇ ಪಾಪಕರ್ಮ ಮಾಡಿದಂತ ಕೌರವರಿಗೆ ಅವನಿಗೆ ಸರಿಯಾಗಿ ಪೂರ್ತಿ ರಾಜ್ಯಭಾರ ಮಾಡ್ಲಿಕ್ಕೆ ಆಗಲಿಲ್ಲ. ಅವನು ಒಳ್ಳೆ ಯೌವನದಲ್ಲಿದ್ದು ಚೆನ್ನಾಗಿ ಭೋಗ ಅನುಭವಿಸಿ ರಾಜ್ಯಭಾರ ಮಾಡಬೇಕು ಅಂತ ಇರುವಾಗಲೇ ಅವನು ತೊಡೆ ಮುರ್ಕೊಂಡು ರಣಾಂಗಣದಲ್ಲಿ ಸತ್ತು ಹೋಗಿದ್ದಾನೆ. ಅದಕ್ಕೆ ಕಾರಣ ಏನು? ಅಸತಃ ಅಭಾವ ನಡೀತು. ಅಸತ್ತು ಅಂದ್ರೆ ಕೆಟ್ಟ ಕರ್ಮ, ದುಷ್ಕರ್ಮಗಳು. ಅನವಶ್ಯಕವಾಗಿ ಪಾಂಡವರಿಗೆ ದ್ರೋಹ ಮಾಡಿ ಅವರಿಗೆ ಆ ಗಡೀಪಾರು ಮಾಡಿ ಅವ್ರಿಗೆಲ್ಲ ತೊಂದರೆ ಮಾಡಿದ್ದಕ್ಕೆ ಅಂತಹ ಕೆಟ್ಟ ಕೆಲಸ ಮಾಡಿದವರಿಗೆ ಯಾವತ್ತೂ ಕೂಡ ಅವರಿಗೆ ಪುಣ್ಯ ಇಲ್ಲ, ಅವರಿಗೆ ಪಾಪನೇ, ಪಾಪದ ಫಲವಾಗಿ ದುಃಖ. ನೋಡಿ, ಇದು ಮಹಾಭಾರತದ ಉದಾಹರಣೆ. ಮಹಾಭಾರತ ನಮ್ಗೆಲ್ಲ ನೀವು ಏನ್ರಿ ಪುಣ್ಯ ಮಾಡಿ ಪ್ರಯೋಜನ, ಪಾಪ ಮಾಡಿದವರು ಸುಖವಾಗಿದ್ದಾರಲ್ಲ. ಪಾಪ ಮಾಡಿದವರು ಈಗ ಸುಖವಾಗಿರ್ಬೋದು, ಏನೋ ಹಿಂದಿಂದು ಪುಣ್ಯ ಬ್ಯಾಲೆನ್ಸ್ ಇರುತ್ತೆ ಅಂತ, ಅದೆಲ್ಲ ಮುಗೀತು ಅಂದ್ರೆ ದೇವ್ರು ಹೊಡ್ತಾ ಕೊಡ್ತಾ ಅಂದ್ರೆ ಹೇಳಕ್ಕಾಗಲ್ಲ. ಆದ್ರೆ ಪುಣ್ಯವಂತರಿಗೆ ಬೇರೆ ಯಾವುದೇ ಜನ್ಮಾಂತರ ದುಃಖದಿಂದ ಈಗ ದುಃಖ ಬಂದಿರಬಹುದು, ಆದ್ರೆ ಈ ಪುಣ್ಯ ಅವ್ರಿಗೆ ಅದೆಲ್ಲ ಕಳೆದ ಮೇಲೆ ಅದು ಎಫೆಕ್ಟ್ ಆಗುತ್ತೆ. ಆದ್ರಿಂದಾಗಿ ನಾವು ಸತ್ಕರ್ಮಗಳನ್ನ ಮಾಡ್ಲಿಕ್ಕೆ ಆಸಕ್ತಿಯನ್ನು ಹೊಂದಬೇಕೇ ಹೊರತು ಯಾರೋ ದುಷ್ಟ ಅವನು ಚೆನ್ನಾಗಿ ದುಡ್ಡು ಗಳಿಸ್ಬಿಟ್ಟಿದ್ದಾನೆ, ಅವನಿಗೇನು ಯಾವ ಭಯ ಇಲ್ಲ, ಸುಖವಾಗಿದ್ದಾನೆ ಅಂತ ಅವನನ್ನು ನೋಡಿ ನಾವು ಪಾಪಕರ್ಮ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಅದು ಮುಂದೆ ಪಾಪ ಅನ್ನೋದು ನಮಗೆ ಅದು ದೊಡ್ಡ ದುಃಖವನ್ನು ಕೊಡುತ್ತೆ. ಉಭಯೋರಪಿ ದೃಷ್ಟೋಂತಹ. ನೋಡಿ, ಇವೆರಡಕ್ಕೂ ಉದಾಹರಣೆ ಖಂಡಿತ. ಒಂದು ಕೌರವರು ಅದು ಪಾಪಕರ್ಮ ಮಾಡಿ ಹಾಳಾಗಿದ್ದಕ್ಕೆ ಉದಾಹರಣೆ, ಇನ್ನೊಂದು ಪುಣ್ಯಕರ್ಮ ಮಾಡಿ
ಒಳ್ಳೆ ಆಚಂದ್ರಾರ್ಕವಾಗಿ ಹೆಸರನ್ನು ಗಳಿಸ್ಕೊಂಡು ಇರ್ತಕ್ಕಂಥವ್ರು ಪಾಂಡ. ಅದಕ್ಕೆ ಪರಮಾತ್ಮ ಅಶ್ವತ್ಥಾಮಾಚಾರ್ಯ ಹೇಳ್ತಾನೆ, ಏನು ಕೊಲ್ಲಬೇಕು ಅಂತಿದೆಯಾ ನೀನು, ನಾನು ರಕ್ಷಣೆ ಮಾಡ್ತೇನೆ. ಯಾಕೆ ಅಂದ್ರೆ ಆ ಪಾಂಡವರ ರಕ್ಷಣೆಗೋಸ್ಕರವೇ ನಾನಿರೋದು. ಆದ್ರಿಂದ ಬ್ರಹ್ಮಾಸ್ತ್ರ ಬಿಟ್ಟು ಆ ಅಶ್ವತ್ಥಾಮರಾಚಾರ್ಯರು ಆ ಪರೀಕ್ಷಿತನನ್ನು ಕೊಲ್ಲಬೇಕು ಅಂತ ಹೋದ್ರೆ ಒಳಗಡೆ ಚಕ್ರ ಹಿಡಿದು ಪರಮಾತ್ಮ ರಕ್ಷಣೆ ಮಾಡ್ತಾ ಇದ್ದಾನೆ. ಯಾಕೆ ಅಂದ್ರೆ ಪಾಂಡವರೆಲ್ಲ ಅನನ್ಯ ಚಿಂತಯಂತೋ ಮಾಂ, ಅವರಿಗೆ ಕುಳಿತರೆ ನಿಂತರೆ ಭಗವಂತನ ಚಿಂತನೆ, ಭಗವಂತನನ್ನು ಬಿಟ್ಟು ಬೇರೆ ವಿಷಯವೇ ಇಲ್ಲ ಅವರು. ಅದಕ್ಕೆ ಪರಮಾತ್ಮ ಹೇಳಿದ, ನಾನು ಅವರನ್ನು ಕಾಯೋದಕ್ಕೋಸ್ಕರವೇ. ದುರ್ಯೋಧನಾದಿಗಳೆಲ್ಲ ಯಾವತ್ತೂ ಕೂಡ ಪರಮಾತ್ಮನನ್ನು ನೆನೆಸಿದವರೇ ಅಲ್ಲ. ಅವನ ಯಾವ ಮಹಿಮೆಯನ್ನು ಮಹಿಮೆ ಅಂತ ಅವರು ಸ್ವೀಕಾರ ಮಾಡಿದವರೇ ಅಲ್ಲ. ಸಂದರ್ಭ ಬಂದಾಗ ತನ್ನ ಆ ಸ್ವಾರ್ಥವನ್ನ ನಡೆಸ್ಕೊಳ್ಳೋದಕ್ಕೆ ದೇವರನ್ನ ಏನೇನೋ ಹೇಳಿದ್ದೆಲ್ಲ ಇದ್ದಿರ್ಬೋದು, ಆದ್ರೆ ಅವನಿಗೆ ಹೃದಯದಿಂದ ಬಂದಿರ್ತಕ್ಕಂಥ ಮಾತು. ಅದಕ್ಕೆ ಉದಾಹರಣೆ ಮಹಾಭಾರತದಲ್ಲಿ ಬರುತ್ತೆ. ಕರ್ಣನಿಗೆ ಸೇನಾಧಿಪತ್ಯವನ್ನ ಕೊಡ್ತಾನೆ ಯಾರು, ದುರ್ಯೋಧನ. ಕರ್ಣ ಹೇಳ್ತಾನೆ, ನನಗೆ ಒಳ್ಳೆ ಒಬ್ಬ ಮಹಾರಥಿ ನನಗೆ ಸಾರಥಿ ಆಗ್ಬಿಟ್ರೆ, ಅವನು ಸಾರಥ್ಯ ಮಾಡಿದರೆ ನಾನು ಎಲ್ಲ ಈ ಪಾಂಡವರನ್ನ ಗೆದ್ಬಿಡ್ತೇನೆ, ಸೋಲಿಸ್ತೇನೆ ಅಂತ ಹೇಳಿ ನನಗೆ ಯಾರು ಸಾರಥಿ ಆಗ್ಬೇಕು ಗೊತ್ತಾ ಅಂದ್ರೆ ಅದು ಶಲ್ಯರಾಜನನ್ನ ಸಾರಥ್ಯ ಮಾಡು ಅಂತ ಹೇಳ್ತಾರೆ ಯಾರು, ಕರ್ಣ. ಆವಾಗ ದುರ್ಯೋಧನ ಹಂಗೆ ಆಗ್ಲಿ ಅಂತ ಶಲ್ಯರಾಜನ ಹತ್ರ ಬರ್ತಾನೆ. ನೋಡು ನೀನು 2 ದಿವಸ ಯುದ್ಧ ಕರ್ಣನ ಸಾರಥ್ಯ ಆಗ. ಅವನು ಹೇಳ್ತಾನೆ, ನಾನು ಹಂಗೆಲ್ಲ ಸಾರಥ್ಯ ಆಗಲ್ಲ, ನಾನೇ ಮಹಾರಥಿ. ಅವನೇನು ಅವನು ಕರ್ಣ, ಅವನು ಕ್ಷತ್ರಿಯನೇ ಸರಿ ಅಲ್ಲ, ಅವನು ಅರ್ಧರಥಿ ಅಂತ ಬೇರೆ ಎಲ್ಲ ಬೈದು ಹಾಕ್ಬಿಟ್ಟಿದ್ದಾರೆ. ಆದ್ರಿಂದಾಗಿ ನಾನು ಅವನು ಸಾರಥಿ ಆಗಲ್ಲ. ಅದಕ್ಕೆ ದುರ್ಯೋಧನ ಏನು ಹೇಳ್ತಾನೆ ನೋಡಿ, ಇಲ್ಲಪ್ಪ ಶಲ್ಯರಾಜ ಸ್ವಲ್ಪ ವಿಚಾರ ಮಾಡ. ಈಗ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಸಾರಥ್ಯ ಮಾಡಿದ್ನೋ ಇಲ್ಲೋ? ಅರ್ಜುನ ಎಂಥ ದೊಡ್ಡವನು, ಸರ್ವೋತ್ತಮ, ಅವನು ಸರ್ವೋತ್ತಮನಾದಂತಹ ಕೃಷ್ಣ ತನಗಿಂತ ತುಂಬಾ ಕೆಳಗಡೆ ಇರ್ತಕ್ಕಂಥ ಅರ್ಜುನನಿಗೆ ಸಾರಥ್ಯ ಮಾಡಿ ಅವನಿಗೆ ಆ ಯುದ್ಧದಲ್ಲಿ ಸಾರಥ್ಯವನ್ನು ವಹಿಸ್ಕೊಂಡೋ ಇಲ್ಲೋ? ಹಾಗೆ ನೀನು ಕೂಡ ಒಳ್ಳೆಯವನೇ, ದೊಡ್ಡವನೇ, ನೀನು ಕೃಷ್ಣನ ನಂತೆ ನೀನು ಕೂಡ ದೊಡ್ಡವನೇ. ಆದ್ರೆ ಅವನು ಅರ್ಜುನಂತರ ಕರ್ಣ ಅವನು ಚಿಕ್ಕವನೇ ಆಗಿದ್ದರೂ ಕೂಡ ಅವನಿಗೋಸ್ಕರ ನೀನು ಸಾರಥ್ಯ ಮಾಡಿಬಿಡು, ಕೃಷ್ಣನೇ ಮಾಡಿದಾಗ ನಿಂದೇನು ದೊಡ್ಡ ವಿಷಯ ಮಾಡು ಅಂತ ಅವನಿಗೆ ಒಪ್ಪಿಸಿ ಕೊನೆ ಹೆಂಗೋ ಹಂಗೋ ಮಾಡಿ ಆ ಶಲ್ಯನನ್ನು ಕರ್ಣನಿಗೆ ಸಾರಥ್ಯ ಮಾಡಕ್ಕೆ. ಆದ್ರೆ ಆ ಸಂದರ್ಭದಲ್ಲಿ ದುರ್ಯೋಧನ ಹೇಳೋ ಮಾತೇನು ಅಂದ್ರೆ, ಕೃಷ್ಣ ಪರಮಾತ್ಮ ನೋಡಿ ಎಂಥ ಸರ್ವೋತ್ತಮ, ಆದರೂ ಕೂಡ ಅವನು ಅಲ್ಪನಾದ ಅರ್ಜುನನಿಗೆ ಸಾರಥ್ಯ ಮಾಡಲಿಲ್ವಾ ಅಂತ ಅವನು ಹೇಳುವಾಗ ಅವನೇನು ಮನಸ್ಸು ತುಂಬಿ ಪರಮಾತ್ಮನನ್ನ ಕೃಷ್ಣನನ್ನ ಸರ್ವೋತ್ತಮ ಅಂತ ಹೇಳಿದ್ದಲ್ಲ, ತನ್ನ ಕೆಲಸ ಸಾಧಿಸ್ಕೊಳ್ಳೋಕ್ಕೋಸ್ಕರ ಯಾರನ್ನು ಬೇಕಾದ್ರೂ ಹೊಗಳ್ತಾನೆ, ಯಾರನ್ನು ಬೇಕಾದ್ರೂ ಕೆಳಗೆ ಹಾಕ್ತಾನೆ. ಹಾಗೆ ಅವರೆಲ್ಲ ಅಂತರಂಗದಲ್ಲಿ ಎಲ್ಲೂ ಕೂಡ ಅದೆಲ್ಲ ಇಲ್ಲ. ಆಮೇಲೆ ಯಾರು ದೂರ್ವಾಸರಿಗೆಲ್ಲ ಚಾತುರ್ಮಾಸ ಮಾಡಿಸಿ ಅವರಿಗೆಲ್ಲ ಭಾರಿ ಉಪಚಾರ ಮಾಡಿದ, ಅದೆಲ್ಲ ಯಾಕೆ ಅಂದ್ರೆ ದೂರ್ವಾಸರ ಭಕ್ತರೆಲ್ಲ ತನ್ನ ಭಕ್ತರಾಗಬೇಕು ಅಂತ ಮಾಡಿದ್ದು ಹೊರತು ಅವ್ರ ಮೇಲೆ ಪ್ರೀತಿಯನ್ನು ಮಾಡಿದ್ದಾರೆ. ಹಾಗಾದ್ರೆ ಮನಸ್ಸಿನಲ್ಲಿ ಬೇರೆ ಕೃತ್ರಿಮ ಇಟ್ಕೊಂಡು ನಾವು ಏನೇ ಮಾಡಿದ್ರು ಕೂಡ ಅದು ಲೆಕ್ಕಕ್ಕೆ ಬರಲ್ಲ. ಆದ್ದರಿಂದ ಪಾಂಡವರೆಲ್ಲ ಸದಾಕಾಲದಲ್ಲೂ ಕೂಡ ಹೃದಯಪೂರ್ವಕವಾಗಿ ಪರಮಾತ್ಮನನ್ನ ನೆನೀತಾ ಇದ್ದರಿಂದ ಅವರಿಗೆ ಪುಣ್ಯ ಕಾರ್ಯವನ್ನು ಪರಮಾತ್ಮ ಮಾಡಿಸಿದ. ಅದೇ ರೀತಿಯಾಗಿ ಅವರಿಗೆ ಅನುಗ್ರಹ ಮಾಡಿರತಕ್ಕಂತಹದ್ದಿದೆ. ಆದ್ರಿಂದ ಉಭಯೋರಪಿ ದೃಷ್ಟ ಅಂತಹ, ಅದಕ್ಕೆ ನಿರ್ಣಯ ಅಂತ ಒಂದು ಅರ್ಥ, ಇನ್ನೊಂದು ದೃಷ್ಟೋ ಅಂತಹ ಅಂದ್ರೆ ದೃಷ್ಟಾಂತ, ಉದಾಹರಣೆ. 2 ಉದಾಹರಣೆ. ಕೌರವರು ಕೆಟ್ಟದ್ದನ್ನು ಮಾಡಿ ಹಾಳಾಗಿತ್ತು, ಪಾಂಡವರು ಒಳ್ಳೆಯದನ್ನು ಮಾಡಿ ಮುಂದೆ ಅವರ ವಂಶ ಅದು ಸಾವಿರ ಆ ಒಂದು ತಲೆಯವರೆಗೂ ಕೂಡ ಕಲಿಯುಗದಲ್ಲಿ 1000 ವರ್ಷದ ಹೊರಗೆ ಅವರೆಲ್ಲ ಆಳಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಪರಮಾತ್ಮನ ದಿವ್ಯವಾದ ಅನುಗ್ರಹ. ಅದೇ ನೋಡಿ ದುರ್ಯೋಧನನಿಗೆ ಅವನೇ ಪೂರ್ತಿಯಾಗಿ ರಾಜ್ಯಭಾರ ಮಾಡಿ ಮುಗಿಸ್ತೇನೆ, ಇನ್ನು ಅವನ ಮಗನಿಗಂತೂ ರಾಜ್ಯ ಬರಲೇ ಇಲ್ಲ. ಅಷ್ಟರಲ್ಲೇ ವಂಶ ಸಂಪೂರ್ಣ ನಿರ್ನಾಮ ಆಗೋಯ್ತು. ಯಾಕೆ ಅಂದ್ರೆ ಒಂದು ಭಗವಂತನ ವಿರೋಧ ಮಾಡಿದ್ದು, ಇನ್ನೊಂದು ಅಧರ್ಮದಲ್ಲಿ ತೊಡಗಿದೆ. ಭಗವಂತನ ವಿರೋಧ ಮಾಡೋದು ಅಂದ್ರೆ ಒಂದೇ, ಅಧರ್ಮದ ಜೊತೆಗೆ ನಾವು ರಾಜ್ಯ ಆಗೋದು ಒಂದೇ. ಆದ್ರಿಂದ ಅದನ್ನು ಮಾಡಿ ನಾವು ಅನರ್ಥವನ್ನ ನಾವು ಪಡಿತೇವೆ ಎಂಬತಕ್ಕಂಥದ್ದನ್ನ ಈ ತರ ಪರಮಾತ್ಮ ಹೇಳ್ತಾ ಇದ್ದಾನೆ. ಹೀಗೆ ಕೃಷ್ಣನ ಉಪದೇಶ ಕೇವಲ ಅವತ್ತಿಗೆ ಮಾತ್ರವಲ್ಲ, ಇವತ್ತಿಗೂ ಎಷ್ಟು ಪ್ರಸ್ತುತವಾಗಿದೆ ಎಂಬುದನ್ನ ಗೀತೆಯ ಮಾತಿನಲ್ಲಿ ನಾವು ಕಾಣ್ತಾ ಇದ್ದೇವೆ. ಅದರ ಮತ್ತೆ ಮುಂದಿನ ಭಾಗವನ್ನ ನಾಳೆ ದಿವಸ ಕೇಳುತ್ತಾ ಇದ್ದೇವೆ. ಶ್ರೀ ಕೃಷ್ಣ.